ಹಾಯ್ ಹಲೋ ನಮಸ್ತೆ ವೆರಿ ಗುಡ್ ಈವ್ನಿಂಗ್ ಟು ಎವ್ರಿಬಡಿ. ಎಲ್ಲರಿಗೂ ಶುಭ ಸಾಯಂಕಾಲ, ಎಲ್ಲರಿಗೂ ನಮಸ್ಕಾರ. ಓಕೆ, ಪಿ ಸಿ ನೋಟಿಫಿಕೇಶನ್ ಆಗೈತಿ. ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲೇ ಹೇಳಿದೆ, ಪಿ ಸಿ ನೋಟಿಫಿಕೇಶನ್ಸ್ ಆದ್ರ ಜಾಸ್ತಿ ಗ್ಯಾಪ್ ಕೊಡಂಗಿಲ್ಲ ಅಂತ ಹೇಳಿ. ನೋಡ್ರಿ, ಆಲ್ರೆಡಿ ಪಿ ಸಿ ಅಪ್ಲಿಕೇಶನ್ಸ್ ಯಾವಾಗನ ಕರಿತಾನ, ಯಾವಾಗ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗ್ತದ, ಯಾವಾಗ ಎಂಡ್ ಆಗ್ತದ, ಅದ್ರ ಜೊತೆ ನಿಮ್ಗೆ ಏನ್ ಕೊಟ್ಟಾನ ಆಲ್ರೆಡಿ ಎಕ್ಸಾಮ್ ಡೇಟ್ ಅನ್ನು ಕೂಡ ಏನ್ ಮಾಡಿದಾನ, ಅನೌನ್ಸ್ ಮಾಡಿದಾನ. ಆಗಸ್ಟ್ 2 ಅಂತ ಅನೌನ್ಸ್ ಮಾಡಿದಾನ. ಸೊ ಹಾರ್ಡ್ಲಿ ನಿಮ್ಗೆ ಎಷ್ಟು 2 months ಟೈಮ್ ಉಳಿದಿಲ್ಲ. 2 months ಹಾರ್ಡ್ಲಿ 2 months ಟೈಮ್ ಉಳಿತು. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರ ಹಾರ್ಡ್ ವರ್ಕ್ ಅನ್ನೋದು ಕಾನ್ಸೆಪ್ಟ್ ಸದ್ಯಕ್ಕೆ ಸ್ವಲ್ಪ ಕೈ ಬಿಡ್ರಿ. ಈಗ ಆಲ್ರೆಡಿ ನಿಮ್ದು ಇಷ್ಟು ವರ್ಷದಾಗ ಏನೇನ್ ಮಾಡಿರಲ್ಲ, ಹಾರ್ಡ್ ವರ್ಕೇ ಮಾಡಿರಿ ಸೊ. ಬಟ್ ಇವಾಗ ಏನ್ ಮಾಡ್ರಿ, ಸ್ಮಾರ್ಟ್ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಸ್ಮಾರ್ಟ್ ವರ್ಕ್ ಅಂತಂದ್ರೆ ಏನು? ಸ್ಮಾರ್ಟ್ ವರ್ಕ್ ಇಟ್ ಮೀನ್ಸ್ ಏನು? ಸ್ಮಾರ್ಟ್ ವರ್ಕ್ ಯಾವ ಟೈಪ್ ಮಾಡ್ಬೇಕು, ಯಾವ ತರ ಎಕ್ಸಾಮಿಗೆ ಪ್ರಿಪರೇಷನ್ ಮಾಡ್ಬೇಕು. ಸ್ವಲ್ಪ ಓಲ್ಡ್ ಕ್ವಶನ್ ಪೇಪರ್ಸ್ ನ ರೆಫರ್ ಮಾಡ್ರಿ. ಓಕೆ, ಓಲ್ಡ್ ಕ್ವಶನ್ ಪೇಪರ್ಸ್ ನ ಒಂದ್ 5-6 ವರ್ಷದ ಓಲ್ಡ್ ಕ್ವಶನ್ ಪೇಪರ್ಸ್ ರೆಫರ್ ಮಾಡಿದ್ರೆ ನಿಮ್ಗೆ ಯಾವ ಕಾನ್ಸೆಪ್ಟ್ ಮೇಲೆ ಆತ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳ್ತಾನ, ಯಾವ ಕಾನ್ಸೆಪ್ಟ್ಸ್ ಮೇಲೆ ಲೀಸ್ಟ್ ಕ್ವಶನ್ಸ್ ಅನ್ನ ಕೇಳ್ತಾನ ಅನ್ನೋದು ಗೊತ್ತಾಗ್ತದೆ. ಒಂದ್ ವೇಳೆ ಇನ್ನೊಂದು ಅರ್ಥ ಏನಪ್ಪಾ ಬರ್ತದಪ್ಪ ಅಂತಂದ್ರೆ, ಇಲ್ಲಿ ಎಲ್ಲಾ ವೇಟೇಜ್ ಏನಿರ್ತದ, ಎಲ್ಲಾ ಸಬ್ಜೆಕ್ಟ್ ಅದ ಇಷ್ಟು ಕ್ವಶನ್ಸ್ ವೇಟೇಜ್ ಅಂತ ಇರ್ತದ. ಪ್ಲೀಸ್ ಅದಕ್ಕೆ ನೀವ್ ಏನ್ ಮಾಡ್ರಿ, ಫಸ್ಟ್ ಈಗ ಸ್ಟಾರ್ಟಿಂಗ್ ಏನ್ ಮಾಡ್ರಿ, ಒಂದು ಕರೆಂಟ್ ಅಫೇರ್ಸ್. ಓಕೆ, ಒಂದು ಕರೆಂಟ್ ಅಫೇರ್ಸ್ ಮತ್ತ ಪಾಲಿಟಿ, ಸೈನ್ಸ್, ಎಕನಾಮಿ, ಓಕೆ, ಅಥವಾ ಇದು ಒಂದು ಗ್ರೂಪ್ ಆದ್ರ ಜಿಯೋಗ್ರಫಿ, ಹಿಸ್ಟರಿ, ಓಕೆ, ಅಥವಾ ಪಾಲಿಟಿ, ಯಾವುದೇ ಒಂದು 3 ಸಬ್ಜೆಕ್ಟ್ ನ ಫುಲ್ ಪರ್ಫೆಕ್ಟ್ ಆಗಿ ಅದ್ರ ಜೊತೆ ಏನ್ ಮಾಡ್ರಿ, ಒಂದು ಕರೆಂಟ್ ಅಫೇರ್ಸ್ ನ ಪರ್ಫೆಕ್ಟ್ ಆಗಿ, ಹೌದಾ? ಯಾವುದೇ ಒಂದು 3 ಸಬ್ಜೆಕ್ಟ್ ನ ಪರ್ಫೆಕ್ಟ್ ಆಗಿ ಅದ್ರ ಜೊತೆ ಏನ್ ಮಾಡ್ರಿ, ಕರೆಂಟ್ ಅಫೇರ್ಸ್ ನ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಏನಪ್ಪಾ ಅಂತಂದ್ರ ಎಲ್ಲಾ ಸಬ್ಜೆಕ್ಟಿಗೂ ಲಿಂಕಿಂಗ್ ಸಿಗ್ತದೆ. ನಿಮಗೆ ಎಲ್ಲಾ ಸಬ್ಜೆಕ್ಟಿಗೂ ಏನಾಗ್ತದ, ಇಲ್ಲಿ ಲಿಂಕಿಂಗ್ ಸಿಗ್ತದ ಅಂತ ಹೇಳ್ತೇವೆ. ಓಕೆ, ಒಂದು 3 ಸಬ್ಜೆಕ್ಟ್ ಸರಿ ಏನ್ ಮಾಡ್ರಿ, ಮಿನಿಮಮ್ ಈಗ ನಿಮ್ಗೆ ಬಹಳ ದಿವಸ ಇಲ್ಲ, 1.5 ತಿಂಗಳು ಅಷ್ಟೇ ಟೈಮ್ ಐತಂತಂದಾಗ ಒಂದ್ ಅಟ್ಲೀಸ್ಟ್ 15 ದಿವಸಿಗೆ ಒಂದ್ ಸಬ್ಜೆಕ್ಟ್ ಆದ್ರೂ 3 ಸಬ್ಜೆಕ್ಟ್ ಅಥವಾ 4 ಸಬ್ಜೆಕ್ಟ್. ಓಕೆ, ಯಾವ್ದು ಈಸಿ, ಅದ್ರೊಳಗಡೆ ಮತ್ತೆ ಯಾವ ಟಾಪಿಕ್ಸ್ ಅನ್ನ ಜಾಸ್ತಿ ಆತ ಕ್ವಶನ್ಸ್ ಅನ್ನ ಕೇಳ್ತಾನ. ಓಕೆ, ರಿಪೀಟೆಡ್ಲಿ ಅದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳಿದಾನ. ಓಕೆ, ನಾ ಆಲ್ರೆಡಿ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಆಲ್ರೆಡಿ ನಾನು ನಿಮ್ಗೆ ಕೊಡ್ಲಿಕ್ಕತ್ತೀನಿ. ಸೊ ಅದ್ರ ರಿಲೇಟೆಡ್ ಏನ್ ಮಾಡ್ರಿ, ಅದ್ರೊಳಗಡೆ ಇರುವಂತ ಟಾಪಿಕ್ಸ್ ಏನ್ ಮಾಡ್ರಿ, 3 ಟಾಪಿಕ್ಸ್ 3 ಸಬ್ಜೆಕ್ಟ್ ನ ಚೂಸ್ ಮಾಡ್ಕೊಂಡು ಏನ್ ಮಾಡ್ರಿ, ಅಲ್ಲಿ ನೀವು 3 ಸಬ್ಜೆಕ್ಟ್ ನ ಫುಲ್ಲಿ ಪರ್ಫೆಕ್ಟ್ ಒಂದ್ ಲೈನ್ ಹಿಡ್ಕೊಂಡು ಎಲ್ಲ ಓದ್ಬೇಕು ವಿತ್ ಸ್ಟ್ಯಾಟಿಕ್, ಫುಲ್ಲಿ ಸ್ಟ್ಯಾಟಿಕ್ ಓದ್ಬೇಕು. ಅದ್ರ ಜೊತೆ ಒಂದು ಕರೆಂಟ್ ಅಫೇರ್ಸ್ ನ ಪರ್ಫೆಕ್ಟ್ ಆಗ್ರಿ. ಯಾಕೆ ಇಲ್ಲಿ ಅಂತಂದ್ರ, ನಿಮ್ದು ಏನ್ ಮಿನಿಮಮ್ ಸ್ಕೋರ್ ಇರ್ತದಲ್ಲ, ಇಲ್ಲಿ ಈ 3 ಸಬ್ಜೆಕ್ಟ್ ಒಳಗಡೆ ರೀಚ್ ಆಗಿಬಿಡ್ತದ. ಆಮೇಲೆ ಕರೆಂಟ್ ಅಫೇರ್ಸ್ ಇಂದ ಏನ್ ಓದ್ತಿರಲ್ಲ ನೀವು, ಕರೆಂಟ್ ಅಫೇರ್ಸ್ ಇಂದ ಏನ್ ಓದ್ತಿರಲ್ಲ, ಸೊ ಈ ಕರೆಂಟ್ ಅಫೇರ್ಸ್ ಅನ್ನ ಎಲ್ಲಾ ಸಬ್ಜೆಕ್ಟಿಗೂ ಲಿಂಕ್ ಮಾಡ್ಕೊಂಡು ನೀವು ಓದಿದ್ರಪ್ಪ ಅಂತಂದ್ರ ಆಟೋಮೆಟಿಕ್ ನಿಮ್ದು ಏನೈತಪ್ಪ ಅಂತಂದ್ರ ಸ್ಕೋರ್ ರೀಚ್ ಆಗೋ ಚಾನ್ಸಸ್ ಬಾಳ ಐತಿ. ಸ್ಕೋರಿಗೆ ರೀಚ್ ಆಗೋ ಚಾನ್ಸಸ್ ಬಾಳ ಐತ್ರಿ. ಓಕೆ, ಸೊ ಇವಾಗ ಏನ್ ಮಾಡ್ರಿ, ಇನ್ನ ನಿಮಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಯಾವಾಗ್ಲೂ ಏನ್ ಮಾಡ್ತೀರಿ, ಕರೆಂಟ್ ಅಫೇರ್ಸ್. ಈಗ ಬಹಳ ಜನ ಸ್ಟೂಡೆಂಟ್ಸ್ ಆಲ್ರೆಡಿ ಕೇಳಿಗತ್ರಿ, ಕರೆಂಟ್ ಅಫೇರ್ಸ್ ಯಾವ ತರ ಓದ್ಬೇಕ್ರಿ ಮೇಡಮ್, ಕರೆಂಟ್ ಅಫೇರ್ಸ್ ಯಾವ ತರ ಓದ್ಬೇಕ್ರಿ, ಕರೆಂಟ್ ಅಫೇರ್ಸ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಕರೆಂಟ್ ಅಫೇರ್ಸ್ ಈಗ ಸ್ಟಾರ್ಟ್ ಅನ್ನೋದು ಇರಂಗಿಲ್ಲ, ಎಲ್ಲಿಂದಂತ ಸ್ಟಾರ್ಟ್ ಅನ್ನೋದಿರ್ಲಿ, ಎಲ್ಲಿ ತನ ಅಂತ ಎಂಡ್ ಅಂತೂ ಇರಂಗಿಲ್ಲ. ನಾನು ನಿಮಗೆ ಪ್ರೀವಿಯಸ್ ಇಯರ್ ಕ್ಲಾಸಸ್ ಇಂದ ಹೇಳ್ಕೊಂತ ಬರ್ಲಿಕತ್ತೀನಿ, ಕರೆಂಟ್ ಅಫೇರ್ಸ್ ಟಾಪಿಕ್ ಬೇಸ್ಡ್ ಓದ್ರಿ, ಟಾಪಿಕ್ ಬೇಸ್ಡ್ ಓದ್ರಿ. ಈಗ ಪಿ ಸಿ ಎಕ್ಸಾಮ್ ಈಗ ಕರೆಂಟ್ ಅಫೇರ್ಸ್ ಬಾಳ ಏನ್ ಕೇಳ್ತಾನಪ್ಪ ಅಂದ್ರೆ, ನಿಮ್ಗೆ ಕರ್ನಾಟಕ ರಿಲೇಟೆಡ್ ಏನೇನ್ ಬರ್ತದ, ಕರ್ನಾಟಕ ರಿಲೇಟೆಡ್ ಪ್ರಶಸ್ತಿಗಳಾಯ್ತು, ಅಪಾಯಿಂಟ್ಮೆಂಟ್ಸ್ ಆಯ್ತು, ರಾಯಭಾರಿಗಳಾಯ್ತು. ನಾ ಏನ್ ನಿಮಗ್ ಸ್ಟಾರ್ಟಿಂಗ್ ಕ್ಲಾಸ್ ಇಂದ ಟಾಪಿಕ್ಸ್ ಹೇಳತ್ತೀನಿ, ಇವೆಲ್ಲ ಕರ್ನಾಟಕ ಐಡೆಂಟಿಫಿಕೇಶನ್ ಮೇಲೆ. ಓಕೆ, ಅದೇ ರೀತಿ ಕರ್ನಾಟಕ ಫಾರ್ಮೇಶನ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನ. ಅದೇ ರೀತಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಮೇಲೆ, ಸ್ಪೋರ್ಟ್ಸ್ ಅವಾರ್ಡ್ಸ್, ಓಕೆ, ಮತ್ತ ಲಿಟ್ರೇಚರ್ ಮೇಲೆ, ಇದ್ರ ಮೇಲೆ ಏನ್ ಮಾಡ್ತಾನೆ, ಜಾಸ್ತಿ ಕ್ವಶನ್ಸ್ ಅನ್ನ ಕೇಳ್ತಿರ್ತಾನೆ. ಸ್ಟ್ಯಾಟಿಕ್ ಪಾರ್ಟ್ ಅಂತ ರೈಟ್. ಸೊ ಇದ್ರ ಮೇಲೆ ನೀವ್ ಏನ್ ಮಾಡ್ರಿ, ಸ್ವಲ್ಪ ಜಾಸ್ತಿ ಫೋಕಸ್ ಅನ್ನ ಮಾಡ್ರಿ ಅಂತ ಹೇಳ್ತೀವಿ. ಇಲ್ಲಿ ಇನ್ನೊಂದು ನಿಮ್ಮ ಬೆಸ್ಟ್ ಚಾನ್ಸ್ ಏನೈತಪ್ಪ ಅಂದ್ರೆ, ನಮ್ಮ ಕ್ಲಾಸಿಕ್ ಎಜುಕೇಶನ್ ದವರು 15ನೇ ತಾರೀಕಿಂದ, ಜೂನ್ 15ನೇ ತಾರೀಕಿಂದ 45 ದಿನಗಳವರೆಗೆ ಕ್ರಾಶ್ ಕೋರ್ಸ್ ಅನ್ನ ಕೊಡ್ಲಿಕ್ಕತ್ತಾರ. ಇನ್ ಕನ್ನಡ ಲ್ಯಾಂಗ್ವೇಜ್, ಕನ್ನಡ ಮೀಡಿಯಂ ಒಳಗಡೆ ಕೊಡ್ಲಿಕ್ಕತ್ತಾರ. ಎಷ್ಟು? 45 ದಿನಗಳವರೆಗೂ ಕ್ರಾಶ್ ಕೋರ್ಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕತ್ತಾರ. ಹೌದಾ? 15ನೇ ತಾರೀಕಿನ, ಈ ತಿಂಗಳ 15ನೇ ತಾರೀಕಿಂದ ಅದು ಸ್ಟಾರ್ಟ್ ಆಗ್ತದೆ. ಓಕೆ, ಡೈಲಿ 8 ಅವರ್ಸ್ ಕ್ಲಾಸಸ್ ಇರ್ತಾವ. ಜಾಯಿನ್ ಆಗೋದ್ರ ಯೂಸ್ ತಗೋರಿ. ಇಲ್ಲಿ ನಿಮಗ ಸ್ಮಾರ್ಟ್ ಸ್ಟಡಿ ಹೆಂಗ್ ಮಾಡ್ಬೇಕು, ಎಕ್ಸಾಮ್ ಹೆಂಗ್ ಕ್ಲಿಕ್ ಮಾಡ್ಬೇಕು ಅನ್ನೋದು ಅಷ್ಟೇ ಹೇಳ್ಕೊಡ್ತದೆ. ನಿಮ್ಗೆ ಎಕ್ಸಾಮಿಗೆ ಏನ್ ಓದ್ಬೇಕು ಅನ್ನೋದು ಅಷ್ಟೇ ಇಲ್ಲಿ ಏನ್ ಮಾಡ್ತೈತಿ, ಹೇಳ್ಕೊಡ್ತದ ಅಂತ ಹೇಳ್ತೇವೆ. ಓಕೆ, ಇಲ್ಲಿ ನಿಮಗೆ ಏನಾಗ್ತದ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಚಲೋ ಮೆಂಟರ್ಶಿಪ್ ಇರ್ತದ, ಗೈಡೆನ್ಸ್ ಇರ್ತೈತಿ, ರೈಟ್? ಎಕ್ಸ್ಕ್ಯೂಸ್ ಮಿ, ಗೈಡೆನ್ಸ್ ಇರ್ತದ, ಮೆಂಟರ್ಶಿಪ್ ಇರ್ತದ, 1-to-1 ಮೆಂಟರ್ಶಿಪ್ ಮಾಡ್ತಾರೆ ಇಲ್ಲಿ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಐಡಿಯಾ ಸಿಕ್ಬಿಡ್ತದ. ಪಿ ಸಿ ಎಕ್ಸಾಮ್ ಬರೀ ಪಿ ಸಿ ರಿಲೇಟೆಡ್ ಅಷ್ಟೇ ಇಲ್ಲ ಐತ್ರಿ. ಪಿ ಸಿ ರಿಲೇಟೆಡ್ ಮತ್ ಪಿ ಎಸ್ ಐನು ಲಿಂಕ್ ಆಗಲ್ಲ, ಕೆ ಎಸ್ ನು ಲಿಂಕ್ ಆಗಲ್ಲ, ಪಿ ಎಸ್ ಐನು ಲಿಂಕ್ ಆಗಲ್ಲ, ಕೆ ಎಸ್ ನು ಲಿಂಕ್ ಆಗಲ್ಲ. ಪಿ ಸಿ ಗೆ ಎಷ್ಟು ಕೇಳ್ತಾನ, ಪಿ ಸಿ ಸಿಲಾಬಸ್, ಪಿ ಸಿ ನೇ
PC ಅಷ್ಟೇ ನೀವ್ ಏನ್ ಮಾಡ್ಬೇಕು ಅಂದ್ರೆ ರೆಡಿ ಆಗ್ಬೇಕಿಲ್ಲ ಫುಲ್ಲಿ ಪ್ರಿಪೇರ್ ಅಂತಂದ್ರೆ ಆ ಲೆವೆಲಿಗೆ ನಿಮ್ಗೆ ಏನ್ ಮಾಡ್ತಾನ ಕ್ರಾಶ್ ಕೋರ್ಸ್ ಒಳಗಡೆ ಗೈಡ್ ಮಾಡ್ತಾರ. ಅಂಡ್ ನಿಮ್ಗೆ ಏನಿರ್ತದೆ ಇಲ್ಲಿ ಟೆಸ್ಟ್ ಸೀರೀಸ್ ಕಂಡಕ್ಟ್ ಆಗ್ತಿರ್ತದ. ಟೆಸ್ಟ್ ಸೀರೀಸ್ ಅನ್ನ ಜಾಯಿನ್ ಆಗ್ರಿ. ಓಕೆ, ಟೆಸ್ಟ್ ಸೀರೀಸ್ ಏನಾಗ್ಲಿಕ್ಕದ ಎವ್ರಿ ವೀಕ್ ಟೆಸ್ಟ್ ಸೀರೀಸ್ ನಡೆಸಿರ್ತಾರ. ಟೆಸ್ಟ್ ಸೀರೀಸ್ ಅನ್ನ ಬರೀರಿ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗ್ ಚಲೋ ಅಂತ ನಾವು ಹೇಳ್ತೇವೆ. ಓಕೆ, ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ಹೇಳಿ ಯಾರ್ಯಾರಿಗೆ ಕರೆಂಟ್ ಅಫೇರ್ಸ್ ಯಾವ ಟೈಪ್ ಓದ್ಬೇಕು ಅನ್ನೋ ಡೌಟ್ ಐತಲ್ಲ, ಈಗ ನ್ಯೂ ಆಗಿ ನೋಡ್ತಿರೋಂತ ವಿಡಿಯೋಸ್ ಯಾರ್ಯಾರು ಅದಿರಲ್ಲ, ಸೊ ಹೋಗ್ರಿ ಲಾಸ್ಟ್ ಮಂತ್ ಹೋದ್ ಮಂತ್ ಒಳಗಡೆ ಕರೆಂಟ್ ಅಫೇರ್ಸ್ ನ ಯಾವ ತರ ಓದ್ಕೋಬೇಕು, ಯಾವ ತರ ಲಿಂಕ್ ಮಾಡ್ಬೇಕು ಅಂತ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾನು ಹೇಳಿದೀನಿ. ಹೋಗಿ ವಾಚ್ ಮಾಡಿ. ಪ್ರೀವಿಯಸ್ ಕ್ಲಾಸಸ್ ಅಂತಂದ್ರೆ ಅದು ನಿಮಗ್ ನೋಡ್ರಿ, ಅದಕ್ಕೆ ಅದ್ರೊಳಗೆ ನಿಮ್ಗೆ ಕರೆಂಟ್ ಅಫೇರ್ಸ್ ಏನಾಗ್ತದೆ ಲಿಂಕ್ ಆಗ್ತದ ಅಂತ ಹೇಳ್ತೀನಿ. ಕರೆಂಟ್ ಅಫೇರ್ಸ್ ಓದ್ಬೋದು ನೀವು ಅಲ್ಲಿ. ಅದೇ ರೀತಿ ಯಾವ ರೀತಿ ಕರೆಂಟ್ ಅಫೇರ್ಸ್ ನ ಮಿಕ್ಸ್ ಮಾಡಿ ಮಿಂಗಲ್ ಮಾಡಿ ಓದ್ಕೋಬೇಕು ಅನ್ನೋದನ್ನ ನಾ ಹೇಳಿನಿ. ಸೊ ಕ್ರಾಶ್ ಕೋರ್ಸ್ ಯಾರೇನ್ ಇಂಟ್ರೆಸ್ಟೆಡ್ ಅದಿರಿ ಬೇಗ ಬೇಗ ಜಾಯ್ನ್ ಆಗ್ರಿ. ಓಕೆ, ಬೇಗ ಬೇಗ ಜಾಯ್ನ್ ಆಗ್ರಿ. ಕ್ರಾಶ್ ಕೋರ್ಸ್ ಯೂಸ್ ತಗೋರಿ. ಏನ್ ಟೈಮ್ ಐತಲ್ಲ ಇದ್ರಲ್ಲಿ ಪ್ಲೀಸ್ ಆದಷ್ಟು ಸ್ಮಾರ್ಟ್ ಸ್ಟಡಿ ಮಾಡ್ರಿ. ಆದಷ್ಟು ಸ್ಮಾರ್ಟ್ ಸ್ಟಡಿ ಮಾಡ್ರಿ. ರಿವಿಷನ್ 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 ನಂದು ಏನ್ ಮೂಲ ಮಂತ್ರ ನಾನು ನಿಮಗೆ ಹೇಳಿನಲ್ಲ, ರಿವಿಷನ್ ರಿವಿಷನ್ ರಿವಿಷನ್. ಅಂಡ್ ಇದೊಂದು ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡಷ್ಟು ಚಲೋ. ಓಕೆ, ಆಲ್ರೆಡಿ ನೀವು ಯಾವ ಸಬ್ಜೆಕ್ಟ್ ನ ಪರ್ಫೆಕ್ಟ್ ಅದಿರಲ್ಲ ಆ ಸಬ್ಜೆಕ್ಟ್ಸ್ ಅನ್ನ ಬಿಡ್ರಿ, ಅದನ್ನ ರಿವಿಷನ್ ಅಂತ ಇಡ್ರಿ. ಯಾವ ಸಬ್ಜೆಕ್ಟ್ಸ್ ಅನ್ನ ಒಂದ್ ಅರ್ಧಂಬರ್ಧ ಓದಿರ್ಲ ಆ ಸಬ್ಜೆಕ್ಟ್ಸ್ ಅನ್ನ ಚೂಸ್ ಮಾಡ್ಕೊರಿ. ಒಂದ್ ಮೂರ್ ಸಬ್ಜೆಕ್ಟ್ಸ್ ಆದ್ರೂ ಪರ್ಫೆಕ್ಟ್ ಅನ್ನ ಓದ್ರಿ. ಆಲ್ರೆಡಿ ನಿಮ್ಮ ನಾಲೆಜ್ ಇತ್ತು. ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ರಿ. ಅದ್ರ ಜೊತೆ ಏನೈತಿ ಕರೆಂಟ್ ಅಫೇರ್ಸ್ ಅನ್ನ ಸಬ್ಜೆಕ್ಟ್ಸ್ ಲಿಂಕ್ ಮಾಡ್ಕೊಂಡು ಹೋದ್ರ ಆಟೋಮೆಟಿಕ್ ನಿಮ್ದು ಕ್ಲಿಕ್ ಆಗ್ತದ್ರಿ. ಆಟೋಮೆಟಿಕ್ ಕ್ಲಿಕ್ ಆಗ್ತದ. ಓಕೆ, ಆಟೋಮೆಟಿಕ್. ಸೊ ಟೆನ್ಷನ್ ತಗೋಬೇಡ್ರಿ, ಆದಷ್ಟು ಓದ್ಲಿಕ್ಕ ಮಹತ್ವ ಜಾಸ್ತಿ ಕೊಡ್ರಿ. ಓದ್ಕೋರಿ, ಆದಷ್ಟು ಸ್ಮಾರ್ಟ್ ಸ್ಟಡಿ ಮಾಡ್ರಿ ಅಂತ ನಾನ್ ನಿಮ್ಗ ಹೇಳಕ್ ಇಷ್ಟ ಪಡ್ತೀನಿ. ರೈಟ್. ಸೊ ಇವತ್ತು ಒಂದಿಷ್ಟು ಕಾನ್ಸೆಪ್ಟ್ಸ್ ಅನ್ನ ನೋಡೋಣ. ಇವತ್ತೊಂದಿಷ್ಟು ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ನಿಮಗೆ PC ಎಕ್ಸಾಮ್ ಈಗ ನೋಡೋಣ. ಅದರಿಂದ ಅದ್ರ ರಿಲೇಟೆಡ್ ಪ್ರೀವಿಯಸ್ ಎಕ್ಸಾಮ್ಸ್ ಗೆ ಯಾವ ತರ ಕ್ವಶನ್ಸ್ ಅನ್ನ ಕೇಳಿದ್ರು ಅಂತ ಪಟ ನೋಡ್ಕೊಂತ ಹೋಗೋಣ. ಓಕೆ, ಸೊ ಇವತ್ತು ಫಸ್ಟ್ ಟಾಪಿಕ್ ಯಾವ್ದು ಟಾಪಿಕ್ ಆಯ್ತಪ್ಪ ಅಂದ್ರೆ ಸೈಕ್ಲೋನ್ಸ್, ಚಂಡಮಾರುತಗಳು. ನೋಡ್ರಿ, EVS ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ ನಿಮಗೆ. EVS ಪಾರ್ಟ್ ಮೇಲೆ ಪರಿಸರ ಅಧ್ಯಯನದ ಮೇಲೆ ನಿಮ್ಗ ಕ್ವಶನ್ಸ್ ಅನ್ನ ಕೇಳ್ತಾನೆ ಫಿಕ್ಸ್. ಓಕೆ, ಯಾಕಂತಂದ್ರೆ ಇವಾಗ ಪರಿಸರ ಅಧ್ಯಯನದ ಅದೊಂದು ಏನೈತಿ ಬಹಳ ಹಾಟ್ ಟಾಪಿಕ್ ಐತ್ರಿ. ಇವಾಗ ಪರಿಸರ ಅಧ್ಯಯನದ ಒಂದು ಬಹಳ ಹಾಟ್ ಟಾಪಿಕ್ ಐತಿ. ಅದ್ರ ಮೇಲೆ ಕರೆಂಟ್ ಅಫೇರ್ಸ್ ಜಾಸ್ತಿ ಬರ್ಲಿಕ್ಕೆ ಯಾವಾಗ SDG ಅನ್ನೋ ಒಂದು ಕಾನ್ಸೆಪ್ಟ್ ಶುರು ಆದಾಗಿಂದ, SDG ಅನ್ನೋ ಒಂದು ಕಾನ್ಸೆಪ್ಟ್ ಶುರು ಆದಾಗಿಂದ. ಓಕೆ, ಏನು ಸುಸ್ಥಿರ ಅಭಿವೃದ್ಧಿ ಗುರಿಗಳು 17 ಗುರಿಗಳು ಏನ್ ಬಂದಾಗಿಂದ ಅವಾಗ ಸ್ವಲ್ಪ EVS ಮ್ಯಾಗ, ಯಾಕಂತಂದ್ರೆ ಈ 17 ಗುರಿಗಳು ಯಾರಿಗ್ ಸಂಬಂಧಪಟ್ಟಿದಪ್ಪ ಅಂತಂದ್ರೆ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಿದವ ಅಂತಂದ್ಮೇಲೆ ಅದರ ಮೇಲೆ ನಿಮ್ಗೆ ಎಕ್ಸಾಮ್ ಯಾವ್ದೇ ಎಕ್ಸಾಮ್ ಬರೀ PC ಗೆ ಹಿಡ್ಕೋರಿ. ಈಗ ನಾ ಬೇರೆ ಯಾವ ಎಕ್ಸಾಮ್ ಲಿಂಕ್ ಮಾಡಿ ಹೇಳಂಗಿಲ್ಲ, ಬರೀ PC ಅಷ್ಟೇ ಹೇಳಾಕತ್ತೀನಿ. ಅಂತಂದ್ರೆ PC ಎಕ್ಸಾಮ್ ಈಗ ಎನ್ವಿರಾನ್ಮೆಂಟಲ್ ಸೈನ್ಸ್ ಮೇಲೆ ನಿಮ್ಗೆ ಜಾಸ್ತಿ ಕ್ವಶನ್ಸ್ ಅರೈಸ್ ಆಗ್ತಾವು. ಸೈನ್ಸ್ ಅನ್ನೋಕ್ಕಿಂತಲೂ ಪರ್ಟಿಕ್ಯುಲರ್ ಸೈನ್ಸ್ ಅನ್ನೋಕ್ಕಿಂತಲೂ ಎನ್ವಿರಾನ್ಮೆಂಟಲ್ ಸೈನ್ಸ್ ಮತ್ತೆ ಸೈನ್ಸ್ ಅಂಡ್ ಟೆಕ್ ಮೇಲೆ ಕ್ವಶನ್ಸ್ ಜಾಸ್ತಿ ಅರೈಸ್ ಆಗ್ತಾವ್ರಿ. ಸೈನ್ಸ್ ಅಂಡ್ ಟೆಕ್ ಮೇಲೆ ಜಾಸ್ತಿ ಕ್ವಶನ್ಸ್ ಅರೈಸ್ ಆಗ್ತಾವ. ಓಕೆ, ಸಾಮಾನ್ಯ ಇದ್ದೇನಂದ್ರೆ ನಿಮ್ದು ಸೈನ್ಸ್ ಸಬ್ಜೆಕ್ಟ್ ರಿಲೇಟೆಡ್ ಹೆಂಗ್ ಕ್ವಶನ್ಸ್ ಕೇಳ್ತಾನಂತಂದ್ರೆ ಒಂದು ಸೈನ್ಸ್ ಅಂಡ್ ಟೆಕ್ ರಿಲೇಟೆಡ್ ಆದ್ರೂ ಕೇಳ್ಬೋದು, ಇದು ಅಥವಾ ಎನ್ವಿರಾನ್ಮೆಂಟಲ್ ಸೈನ್ಸ್ ರಿಲೇಟೆಡ್ ಆದ್ರೂ ಕ್ವಶನ್ಸ್ ನಿಮ್ಗೆ ಜಾಸ್ತಿ ಕೇಳೋ ಚಾನ್ಸಸ್ ಐತಿ. ಇವೆರಡೂ ಸಬ್ಜೆಕ್ಟ್ಸ್ ನ ಪ್ಲೀಸ್ ನೀಟಾಗಿ ಸ್ವಲ್ಪ ಓದ್ಕೋರಿ. ಇವೆರಡೂ ಸಬ್ಜೆಕ್ಟ್ಸ್ ನ ನೀಟಾಗಿ ಓದ್ಕೋರಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಂಡ್ ಸ್ಟ್ಯಾಟಿಕ್ ಪಾರ್ಟ್ ನ ಸ್ವಲ್ಪ ಓದ್ಕೋರಿ ಎರಡೂ ಸಬ್ಜೆಕ್ಟ್ಸ್ ಮೇಲೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಇದು ಸೈಕ್ಲೋನ್ಸ್ ಮತ್ತೆ ಚಂಡಮಾರುತಗಳು ಅಂದ್ರ ಮೇಲೆ ನಿಮ್ಗೆ ಫಿಕ್ಸ್ ಕ್ವಶನ್ಸ್ ಅನ್ನ ಕೇಳ್ತಾನ ಅಂತ ಹೇಳ್ತೇವೆ. ಸೊ ಸೈಕ್ಲೋನ್ಸ್ ಇಂದ ಅಟ್ಲಾಂಟಿಕ್ ಓಷನ್ ಆರ್ ಕಾಲ್ಡ್. ಅಟ್ಲಾಂಟಿಕ್ ಮಹಾಸಾಗರದ ಚಂಡಮಾರುತಗಳನ್ನು ಏನೆಂದು ಕರೆಯುತ್ತಾರೆ ಅಂತ ನಾವು ಹೇಳ್ತೇವೆ. ಸೊ ಒಂದೊಂದು ಕಂಟ್ರಿ ಒಳಗಡೆ ಒಂದೊಂದು ರೀತಿಯಾದಂತಹ ಹೆಸರ್ಸನ್ನ ಇರ್ತೀವಿ. ಈಗ ನಮ್ಮ ಇಂಡಿಯಾ ಒಳಗಡೆ ನಾವು ಸೈಕ್ಲೋನ್ಸ್ ಅಂತಂದ್ರೆ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಅವಕ್ಕೆ ಏನಂತ ಕರಿತೀವಿ? ಅವಕ್ಕೆ ಏನಂತ ಕರಿತೀವ್ರಿ? ಹರ್ರಿಕೇನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹುರ್ರಿಕೇನ್ಸ್ ಅಂತ ಕರಿತೀವಿ. ರೈಟ್, ಹುರ್ರಿಕೇನ್ಸ್ ಅಂತ ಕರಿತೇವೆ. ಓಕೆ, ಸೊ ಇಲ್ಲಿ ಈ ತರ ನಿಮಗಂದ್ರೆ ಸೈಕ್ಲೋನ್ಸ್ ಅಂತಂದ್ರೆ ಏನು, ಬರೀ ಸೈಕ್ಲೋನ್ಸ್ ಹೆಂಗ್ ಬರ್ತದೆ, ಹೆಂಗ್ ಉತ್ಪತ್ತಿ ಆಗ್ತದೆ, ಹೆಂಗ್ ಸ್ಟಾರ್ಟ್ ಆಗ್ತದೆ ಅನ್ನೋದಕ್ಕಿಂತ ಸ್ವಲ್ಪ ನಿಮ್ಮ ಬೇಸಿಕ್, ಯಾಕಂದ್ರೆ PC ಎಕ್ಸಾಮ್ ಬರೆಯಾಗತ್ತೀರ ಅಂತಂದ್ರೆ ಬೇಸಿಕ್ ಅನ್ನ ಜಾಸ್ತಿ ಕೇಳ್ತಾನೆ ಕ್ವಶನ್ಸ್. ಸೊ ಸೈಕ್ಲೋನ್ಸ್ ಈಗ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕರಿತಾರೆ. ನಮ್ಮ ಭಾರತ ದೇಶದಲ್ಲಿ ಸೈಕ್ಲೋನ್ಸ್ ಅಂತ ಕರೆದ್ರೆ ಅಟ್ಲಾಂಟಿಕ್ ಮಹಾಸಾಗರದ ಚಂಡಮಾರುತಗಳನ್ನ ಏನಂತ ಕರಿತೇವೆ ನಾವು? ಹರ್ರಿಕೇನ್ಸ್ ಅಂತ ಕರಿತೀವಿ ಅಂತ ಹೇಳ್ತೇವೆ. ಹರ್ರಿಕೇನ್ಸ್ ಅಂತ ಕರಿತೀವಿ ಅಂತ ಹೇಳ್ತೇವೆ. ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳಂತಾನ, IMD ಸ್ಟ್ಯಾಂಡ್ಸ್ ಫಾರ್. IMD ಸ್ಟ್ಯಾಂಡ್ಸ್ ಫಾರ್ ಅಂತ ಹೇಳ್ತೇವೆ. IMD ಫುಲ್ ಫಾರ್ಮ್ ಏನು? ಇಂಟರ್ನ್ಯಾಷನಲ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್. ಓಕೆ, ಅಲ್ಲ, ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೇವೆ. ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್, ಇಂಡಿಯಾ ಮಾನ್ಸೂನ್ ಡಿಪಾರ್ಟ್ಮೆಂಟ್, ಇಂಟರ್ನ್ಯಾಷನಲ್ ಮೆಟ್ರಲಾಜಿಕಲ್ ಡಿವಿಷನ್, ಇಂಡಿಯನ್ ಮರೈನ್ ಡಿಪಾರ್ಟ್ಮೆಂಟ್. ಹೌದಾ? ಸೊ ಇಲ್ಲಿ ಅದರ ಆನ್ಸರ್ ಏನು? ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಇಸ್ ದಿ ಕರೆಕ್ಟ್ ಆನ್ಸರ್. ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್. IMD ಅಂದ್ರೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೇವೆ. ಏನ್ ಮಾಡ್ತಿದ್ರ ಕಾರ್ಯ ಏನು? IMD ಕಾರ್ಯ ಏನು? IMD ಕಾರ್ಯ ಏನು?
ನಿಮ್ಮದ ಡೇ ಟು ಡೇ ಅಂದ್ರೆ ದಿನನಿತ್ಯದ ವಾತಾವರಣದ ಬಗ್ಗೆ ಅದ್ ಏನ್ ಮಾಡ್ತದ ಮಾಹಿತಿ ಕೊಡ್ತದ ಅಂತ ಹೇಳ್ತೇವೆ. ಓಕೆ, ಅದು ಮಾಹಿತಿ ಕೊಡ್ತದ ಅಂತ ಹೇಳ್ತೇವೆ. ಅಂದ್ರೆ ನಿಮ್ಮ ವೆದರ್ ಕಂಡೀಷನ್, ಡೈಲಿ ವೆದರ್ ಕಂಡೀಷನ್ಸ್ ಮೇಲೆ ಏನ್ ಮಾಡ್ತದ ಅದು ನಿಮಗ ನ್ಯೂಸ್ ಪ್ರೊವೈಡ್ ಮಾಡ್ತಾರೆ. ಈಗ ಹೇಳ್ತಾರೆ ಧಾರವಾಡದಲ್ಲಿ ಇವತ್ತು ಮಳೆ ಬರುವ ಸಾಧ್ಯತೆ ಹೆಚ್ಚಳ, ಧಾರವಾಡದಾಗ ಇವತ್ತು ಮಳೆ ಬರುತ್ತದೆ, ಧಾರವಾಡದಲ್ಲಿ ಇವತ್ತು ಬಿಸಿಲು ಜಾಸ್ತಿ ಇರುತ್ತದೆ, ಹೌದಾ, ಇವತ್ತು ಬೇರೆ ರಾಜ್ಯದಲ್ಲಿ ಮಳೆ ಬರುವ ಸಾಧ್ಯತೆ ತುಂಬಾ ಇದೆ, ಇವತ್ತು ಮೋಡ ಕವಿದ ವಾತಾವರಣ ಜಾಸ್ತಿ ಇರುತ್ತದೆ ಅಂತ ಹಿಂಗ್ ನಿಮಗ ನ್ಯೂಸ್ ಕೊಡ್ತಿರ್ತಾರಿಲ್, ರೇಡಿಯೋ ಒಳಗಡೆ ಅನೌನ್ಸ್ ಮಾಡ್ತಿರ್ತಾರಿಲ್. ಓಕೆ, ವೆದರ್ ಫೋರ್ಕಾಸ್ಟಿಂಗ್ ಅಂತ ಹೇಳ್ತೀವಿ. ವೆದರ್ ಫೋರ್ಕಾಸ್ಟಿಂಗ್ ಅಂತಂದ್ರೆ ಏನು, ವಾತಾವರಣ ಮುನ್ಸೂಚನೆ ಅಂತ ಹೇಳ್ತೇವೆ. ವಾತಾವರಣ ಮುನ್ಸೂಚನೆ ಅಂತ ಹೇಳ್ತೇವೆ, ರೈಟ್. ವಾತಾವರಣ ಮುನ್ಸೂಚನೆ ಅಂತ ಹೇಳ್ತೇವೆ, ಮುನ್ಸೂಚನೆ ಅಂತ ಹೇಳ್ತೇವೆ, ಹೌದಾ. ಅಂದ್ರೆ ಇಲ್ಲಿ ಏನ್ ಮಾಡ್ತೇವೆ ನಾವು, ವೆದರ್ ಫೋರ್ಕಾಸ್ಟಿಂಗ್ ಅಂತಂದ್ರೆ ನಾಳೆ ಯಾವ ತರ ನಮ್ದು ವೆದರ್ ಕ್ಲೈಮೆಟಿಕ್ ಕಂಡೀಷನ್ ಯಾವ ತರ ಇರ್ತದೆ, ವೆದರ್ ಕಂಡೀಷನ್ ಯಾವ ತರ ಇರ್ತದೆ ಅದನ್ನ ನಾವು ಇವತ್ತೇ ಹೇಳ್ತೇವೆ. ಈಗ ನಾಳೆ ಎಲ್ಲೋ ಒಂದ್ ಕಡೆ ಮಳೆ ಆಗ್ಲಿಕ್ಕೆ, ಧಾರವಾಡದಾಗ ಈಗ ನಾಳೆ ಮಳೆ ಆಗ್ಲಿಕ್ಕೆ ಅಂತಂದ್ರೆ ನಾಳೆ ಧಾರವಾಡದಲ್ಲಿ ಮಳೆ ಬರುವ ಸಾಧ್ಯತೆ ಹೆಚ್ಚಳವಾಗಿದೆ ಅಂತ ಹೇಳ್ತೇವೆ, ಹೌದಾ. ಸೊ ಅದಕ್ಕೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತದಪ್ಪ ಅಂತಂದ್ರೆ ವಾತಾವರಣ ಮುನ್ಸೂಚನೆ ಕೊಡ್ತೈತಿ, ವೆದರ್ ಫೋರ್ಕಾಸ್ಟ್ ಮಾಡ್ತೈತಿ ಅಂತ ಹೇಳ್ತೀವಿ, ಹೌದಾ. ವೆದರ್ ಕಂಡೀಷನ್ಸ್ ಅಂದ್ರೆ ವಾತಾವರಣ ಯಾವ ಕಂಡೀಷನ್ಸ್ ಒಳಗಡೆ ಐತಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಬಹಳ ಜನ ಕನ್ಫ್ಯೂಷನ್ ಮಾಡ್ಕೊಂತೀರಿ ವೆದರ್ ಮತ್ತ ಕ್ಲೈಮೇಟ್ ಬಗ್ಗೆ. ಓಕೆ, ವೆದರ್ ಮತ್ತ ಕ್ಲೈಮೇಟ್ ಬಗ್ಗೆ. ಏನು ವೆದರ್ ಅಂದ್ರೆ ಏನು, ಕ್ಲೈಮೇಟ್ ಅಂದ್ರೆ ಏನು, ವೆದರ್ ಅಂದ್ರೆ ಏನು, ಕ್ಲೈಮೇಟ್ ಅಂದ್ರೆ ಏನು. ವೆದರ್ ಕ್ಲೈಮೇಟಿಕ್ ಡಿಫ್ರೆನ್ಸ್ ಐತ್ರಿ. ವೆದರ್ ಅಂತಂದ್ರೆ ಏನು, ಡೇ ಟು ಡೇ ಕಂಡೀಷನ್ಸ್ ಏನು ನಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಪರಿಸರದಲ್ಲಿ ಡೇ ಟು ಡೇ ಕಂಡೀಷನ್ಸ್ ದಿನನಿತ್ಯದಲ್ಲಿ ಏನ್ ಚೇಂಜ್ ಅನ್ನ ಕಾಣ್ತೇವಲ್ಲ ಅದಕ್ಕೆ ನಾವೇನಂತೇವೆ ವೆದರ್ ಅಂತ ಅಂತೇವೆ. ಓಕೆ, ಅದಕ್ಕೆ ನಾವೇನಂತೇವೆ ವೆದರ್ ಅಂತ ಅಂತೀವಿ. ಕ್ಲೈಮೇಟ್ ಅಂತಂದ್ರೆ ಈ ವೆದರ್ ಕಂಡೀಷನ್ಸ್ ಲಾಂಗ್ ಟರ್ಮ್ ದಿಂದ ಏನಾಗ್ತಾವ ಚೇಂಜ್ ಅಂದ್ರೆ 25ರಿಂದ 30 ವರ್ಷದವರೆಗೂ ಈ ವೆದರ್ ಕಂಡೀಷನ್ ವಾತಾವರಣದಲ್ಲಿ ಏನ್ ಬದಲಾವಣೆ ಆಗ್ತದಲ್ಲ 25ರಿಂದ 30 ವರ್ಷ, ಅದಕ್ಕೆ ನಾವೇನಂತೀವಿ ಕ್ಲೈಮೇಟ್ ಅಂತ ಅಂತೀವಿ. ಏನಂತೀವಿ, ಕ್ಲೈಮೇಟ್ ಅಂತ ಹವಾಮಾನ ಬದಲಾವಣೆ ಅಂತ ಅಂತೀವಿ, ಹವಾಮಾನ ಅಂತ ಕರಿತೀವಿ ನಾವು, ಹೌದಾ. ಹವಾಮಾನ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ, ವಾತಾವರಣ ಅಂತ ಕರಿತೀವಿ, ವಾತಾವರಣ ಅಂತ ಕರಿತೀವಿ, ರೈಟ್. ಇಲ್ಲಿ ಕ್ಲೈಮೇಟ್ ಮತ್ತು ವೆದರ್ ಬಹಳ ಏನು ನಿಮಗೆ ಎಕ್ಸಾಮಿಗ ಕ್ವಶನ್ಸ್ ಇಲ್ಲೇ ನಿಮಗೆ ಟ್ವಿಸ್ಟ್ ಆಗ್ತಾವ. ಏನಪ್ಪಾ ಅಂತಂದ್ರೆ ವೆದರ್ ಅಂತಂದ್ರೆ ಏನು, ದಿನನಿತ್ಯದಲ್ಲಿ ಬದಲಾವಣೆ ಆಗೋದಕ್ಕೆ ನಾವು ವೆದರ್ ಅಂತಂದ್ರೆ ದಿನನಿತ್ಯದಲ್ಲಿ ಇದು ಬದಲಾವಣೆ ಏನು 25ರಿಂದ 30 ವರ್ಷ ತನ ಈ ಬದಲಾವಣೆ ಏನ್ ಕ್ಯಾರಿ ಮಾಡ್ಕೊಂತ ಹೋಗ್ತದಲ್ಲ ಇದಕ್ ನಾವೇನಂತೀವಿ ಕ್ಲೈಮೇಟ್ ಅಂತ ಅಂತೀವಿ. ಇದಕ್ ನಾವೇನಂತೀವಿ ಕ್ಲೈಮೇಟ್ ಅಂತ ಅಂತೀವಿ, ರೈಟ್. ಸೊ ಈ ಕ್ಲೈಮೇಟ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವೇನಂತೀವಿ ಕ್ಲೈಮೆಟೋಲಜಿ ಅಂತ ಅಂತೀವಿ. ಏನಂತೀವಿ, ಕ್ಲೈಮೆಟೋಲಜಿ ಅಂತ ಅಂತೀವಿ. ಕ್ಲೈಮೇಟ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವೇನಂತೀವಿ ಕ್ಲೈಮೆಟೋಲಜಿ ಅಂತ ಅಂತೀವಿ. ಗೊತ್ತಾಯ್ತು. ಸೊ ಇಲ್ಲಿ ನಮ್ಮ ವಾತಾವರಣದಲ್ಲಿ ಏನೇ ಬದಲಾವಣೆ ಆದ್ರೂ ಅನ್ನೋದಕ್ಕೆ ಮೂಲ ಕಾರಣ ಯಾರ್ರಿ ಮೂಲ ಕಾರಣ? ಸೂರ್ಯ, ಸನ್. ನಮ್ಮ ವಾತಾವರಣದಲ್ಲಿ ಏನೇ ಬದಲಾವಣೆ ಆಗ್ಲಿ ಇದಕ್ಕೆ ಕಾರಣ ಯಾರು? ಮೂಲ ಸನ್ ಅಥವಾ ಸೋಲಾರ್ ರೇಡಿಯೇಷನ್ಸ್ ಅಂತ ಅಂತೀವಿ. ಸೋಲಾರ್ ರೇಡಿಯೇಷನ್ಸ್ ಅಂತ ಅಂತೀವಿ, ರೈಟ್. ಸೋಲಾರ್ ರೇಡಿಯೇಷನ್ಸ್ ಅಂತ ಅಂತೀವಿ. ಈ ಸೋಲಾರ್ ರೇಡಿಯೇಷನ್ಸ್ ಇಂದ, ಈ ಸೂರ್ಯನ ಕಿರಣಗಳಿಂದ, ಓಕೆ, ಈ ಸೂರ್ಯನ ಕಿರಣಗಳಿಂದ ಏನಾಗ್ತದೆ ನಮ್ಮ ವಾತಾವರಣದಲ್ಲಿ ಬದಲಾವಣೆ ಆಗ್ತದ ಅಂತ ಹೇಳ್ತೇವೆ. ಸೂರ್ಯನ ತಾಪಮಾನ ಜಾಸ್ತಿ ಇತ್ತಪ್ಪ ಅಂತ ನಮ್ಮ ವಾತಾವರಣದಲ್ಲಿ ಪರಿಸರದಲ್ಲಿ ಏನಾಗ್ತದೆ, ನಾವು ಉಷ್ಣತೆಯನ್ನು ಜಾಸ್ತಿ ಕಾಣ್ತೀವಿ. ಹೀಟ್ ಟೆಂಪರೇಚರ್ ನಾವ್ ಏನ್ ಮಾಡ್ತೀವಿ, ಜಾಸ್ತಿ ನೋಡ್ತೀವಿ ಅಂತ ಹೇಳ್ತೇವೆ, ರೈಟ್. ಹೀಟ್ ಟೆಂಪರೇಚರ್ ಏನ್ ಮಾಡ್ತೀವಿ, ಜಾಸ್ತಿ ನೋಡ್ತೀವಿ. ಸೊ ಇಲ್ಲಿ ನಾವು ಏನು ರಿಫ್ಲೆಕ್ಷನ್ ಮತ್ತೆ ರಿಫ್ರಾಕ್ಷನ್ ಅಂತ ಎರಡು ಕಾನ್ಸೆಪ್ಟ್ ಇಲ್ಲಿ ಬರ್ತೈತಿ. ಅದು ಸೈನ್ಸ್ ಪಾರ್ಟ್ ಒಳಗಡೆ ಬಂದಾಗ ನಾನು ನಿಮಗ ಅದನ್ನ ಡಿಟೇಲ್ ಆಗಿ ಹೇಳ್ತೀನಿ. ಓಕೆ, ಅದ್ರ ರಿಲೇಟೆಡ್ ನಿಮಗ ಕ್ವಶನ್ಸ್ ಎಕ್ಸಾಮಿಗೆ ಬರ್ತದೆ. ಓಕೆ, ಪ್ರತಿಫಲನ ಮತ್ತು ವಕ್ರೀಭವನ ಅಂತ ಬರ್ತದೆ. ಪ್ರತಿಫಲನ ಮತ್ತು ವಕ್ರೀಭವನ ಅಂತ ಕಾನ್ಸೆಪ್ಟ್ ಬರ್ತೈತಲ್ಲ, ಈ ಕಾನ್ಸೆಪ್ಟ್ ನಿಮಗೆ ಎಕ್ಸಾಮಿಗ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಅಂತ ಹೇಳ್ತೇವೆ. ಬೆಳಕಿನ ಚಾಪ್ಟರ್ ನಲ್ಲಿ ಬೆಳಕಿನ ಟಾಪಿಕ್ ಒಳಗಡೆ ಪ್ರತಿಫಲನ ಮತ್ತು ವಕ್ರೀಭವನ ಅಂತ ಎರಡು ಕಾನ್ಸೆಪ್ಟ್ ನಿಮಗ್ ಬರ್ತದೆ, ಹೌದಾ. ಓಕೆ, ಈ ವಕ್ರೀಭವನ ಏನು ಬೆಳಕಿನ ಕಿರಣಗಳು ವಕ್ರೀಭವನ ಕೊಟ್ಟಾಗ ನಮ್ಗೆ ಏನಾಗ್ತದ, ರೇನ್ಬೋ ಕಲರ್ ಸಿಗ್ತದ ಅಂತ ಹೇಳ್ತೀವಿ. ರೇನ್ಬೋ ಕಲರ್ ಸಿಗ್ತದ ಅಂತ ಹೇಳ್ತೀವಿ. ಸೊ ಈ ರೇನ್ಬೋ ಕಲರ್ ಒಳಗಡೆ ನಾವು ಹೈ ವೇವ್ ಲೆಂತ್, ಲೋ ವೇವ್ ಲೆಂತ್ ಕಲರ್ಸ್ ಅನ್ನ ನೋಡ್ತೀವಿ, ಹೌದಾ. ಹೈ ವೇವ್ ಲೆಂತ್, ಲೋ ವೇವ್ ಲೆಂತ್ ಕಲರ್ಸ್ ಅನ್ನ ನೋಡ್ತೀವಿ. ಹೈ ವೇವ್ ಲೆಂತ್ ಅಂತಂದ್ರೆ ಏನು, ಅದು ಎಷ್ಟು ದೂರದಲ್ಲಿ ಚಲಿಸ್ತೈತಲ್ಲ ಅದಕ್ಕೆ ನಾವು ಹೈ ವೇವ್ ಲೆಂತ್ ಅಂತೀವಿ. ಲೋ ವೇವ್ ಲೆಂತ್ ಅಂದ್ರೆ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಅದು ಏನಾಗ್ತದೆ ಚಲಿಸ್ತದಲ್ಲ ಅದಕ್ಕೆ ಏನಂತ ನಾವು ಲೋ ವೇವ್ ಲೆಂತ್ಸ್ ಅಂತ ಅಂತೀವಿ. ಲೋ ವೇವ್ ಲೆಂತ್ಸ್ ಅಂತ ಅಂದ್ರೆ ಇಲ್ಲಿ ವಿ ರೇಡಿಯೇಷನ್ಸ್, ಎಕ್ಸ್ರೇ ರೇಡಿಯೇಷನ್ಸ್, ಇನ್ಫ್ರಾರೆಡ್ ರೇಡಿಯೇಷನ್ಸ್ ಅಂತ ಕಾನ್ಸೆಪ್ಟ್ ಬರ್ತಾವ. ಅಂದ್ರ ನಮಗಿಲ್ಲಿ ಏನಾಗ್ತದೆ, ಈ ಸೂರ್ಯನ ಕಿರಣಗಳು ನಮ್ಮ ಭೂಮಿಗೆ ಬಂದಾಗ ಅಂದ್ರೆ ಒಂದಿಷ್ಟು ಕಿರಣಗಳು ನಮ್ಮ ಭೂಮಿ ಒಳಗಡೆ ಬರ್ತಾವ, ಒಂದಿಷ್ಟು ಕಿರಣಗಳು ನಮ್ದು ಓಝೋನ್ ಪದರ್ತನ ಅಷ್ಟೇ ರೀಚ್ ಆಗ್ತಾವು ಅಂತ ಹೇಳ್ತೇವೆ. ಒಂದಿಷ್ಟು ಕಿರಣಗಳು ಓಝೋನ್ ಪದರ್ನ ದಾಟ್ಕೊಂಡ್ ಬಂದ್ರೆ ಇನ್ನೊಂದಿಷ್ಟು ಕಿರಣಗಳು ಓಝೋನ್ ಪದರ್ತನ ಅಷ್ಟೇ ರೀಚ್ ಆಗ್ತಾವು. ಮತ್ ಇನ್ನೊಂದಿಷ್ಟು ಕಿರಣಗಳು ಒಳಗ್ ಹೋಗ್ಲಾರ್ದಂಗ ನಮ್ಗೆ ಯಾರ್ತಮ್ಮ ಭೂಮಿಗ
ಭೂಮಿ ಒಳಗ್ ಬರ್ಲಾರ್ದಂಗ ನಮ್ದ ಸರೌಂಡಿಂಗ್ ಅಟ್ಮಾಸ್ಫಿಯರ್ ಒಳಗಡೆ ಅಟ್ಮಾಸ್ಫಿಯರ್ ಲೇಯರ್ ಒಳಗಡೆ ಬರ್ಲಾರ್ದಂಗ ಯಾರು ತಡಿತಾರ ಓಝೋನ್ ಪದರಗಳು ತಡಿತಾರ. ಯಾಕಂತಂದ್ರೆ ಈ ಒಂದಿಷ್ಟು ಕಿರಣಗಳು ಏನದಾವ್ ಹಾನಿಕಾರಕ ಕಿರಣಗಳು ಅದಾವ ಅಂತ ನಾವ್ ಹೇಳ್ತೇವೆ. ಹಾನಿಕಾರಕ ಕಿರಣಗಳು ಇದರಿಂದ ಏನಾಗ್ತದ ನಮ್ದ ವಾತಾವರಣದಲ್ಲಿ ಏನಾಗ್ತದೆ ಉಷ್ಣತೆ ಜಾಸ್ತಿ ಆಗ್ತದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತದ ಅಂತ ಹೇಳ್ತೇವೆ. ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಂತ ನಾವು ಹೇಳ್ತೇವೆ. ಹಸಿರು ಮನೆ ಅನಿಲಗಳು ಹೊರಸೂಸ್ತಾವು ಅಂತ ನಾವು ಹೇಳ್ತೇವೆ. ಹೌದಾ? ಸೊ ಇಲ್ಲಿ ಒಂದಿಷ್ಟು ಕಿರಣಗಳು ಹಸಿರು ಮನೆ ಅನಿಲಗಳ CFCs ಅಂತ ಅಂತೇವಲ್ಲ, ಕ್ಲೋರೋಫ್ಲೋರೋ ಕಾರ್ಬನ್ಸ್ ಮೇಲೆ ಬಿದ್ದಾಗ ಈ ಕ್ಲೋರೋಫ್ಲೋರೋ ಕಾರ್ಬನ್ ಇರೋದು ಏನಾಗ್ತದ ಬ್ರೇಕ್ ಡೌನ್ ಆಗ್ತದ. ಬ್ರೇಕ್ ಡೌನ್ ಆಗಿದ್ ಕ್ಲೋರಿನ್ ಫ್ಲೋರಿನ್ ಕಾರ್ಬನ್ ಸಪರೇಟ್ ಆಗಿ ಏನಾಗ್ತಾವ ಇವು ಡಿವೈಡ್ ಆಗ್ತಾವು ಅಂತ ಹೇಳ್ತೇವೆ. ಸೊ ಒಂದೊಂದು ರೀತಿಯಾದಂತಹ ತೊಂದರೆಗಳು ಉಂಟು ಮಾಡ್ತಾವು ಅಂತ ಹೇಳ್ತೇವೆ. ಒಂದೊಂದು ರೀತಿಯಾದಂತಹ ತೊಂದರೆಗಳು ಉಂಟು ಮಾಡ್ತಾವು ಅಂತ ನಾವು ಹೇಳ್ತೇವೆ. ಸೊ ಇದು ಸ್ವಲ್ಪ EVS ಕನೆಕ್ಟ್ ಆಗ್ತೈತ್ರಿ. ಹ್ಯೂಜ್ ಟಾಪಿಕ್ ಐತಿ EVS ಅನ್ನೋದು. ಬಟ್ ನಿಮ್ಗೆ ಎಕ್ಸಾಮ್ಸ್ ಗೆ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾನ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾವ ತರ ಕೇಳ್ತಾನ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಲ್ಲಿ ಹಸಿರು ಮನೆ ಅನಿಲಗಳಿಂದ ಏನಾಗ್ತದ ಇದು ಆಸಿಡ್ ರೇನ್ ಫಾರ್ಮ್ ಆಗ್ತದ ಅಂತ ಹೇಳ್ತೇವೆ. ಸೊ ಈ ಆಸಿಡ್ ರೇನ್ ಆಗೋಕು ಯಾರ ಕಾರಣಪ್ಪ ಅಂತಂದ್ರೆ ಸೋಲಾರ್ ರೇಡಿಯೇಷನ್ಸ್ ಕಾರಣ ಅಂತ ಹೇಳ್ತೇವೆ. ಸೋಲಾರ್ ರೇಡಿಯೇಷನ್ಸ್ ಇವೇನದ ನಮ್ಮ ವಾತಾವರಣದಲ್ಲಿ ಇರುವಂತ ಒಂದಿಷ್ಟು ಪದಾರ್ಥ, ಒಂದಿಷ್ಟು ಕೆಮಿಕಲ್ಸ್ ಮೇಲೆ ಏನಾಗ್ತದ ಪರಿಣಾಮ ಬಿದ್ದು ಅವೇನಾಗ್ತದ ಆಸಿಡ್ ರೇನ್ ಆಗಿ ಫಾರ್ಮ್ ಆಗ್ತದ ಅಂತ ನಾವು ಹೇಳ್ತೇವೆ. ಬಟ್ ಇಲ್ಲಿ ಕಾರ್ಬನ್ ಜಾಸ್ತಿ ಆಯ್ತಂದ್ರೆ ಏನಾಗ್ತದ್ರಿ? ಕಾರ್ಬನ್ ಜಾಸ್ತಿ ಆಯ್ತಂತಂದ್ರ ಗ್ಲೋಬಲ್ ವಾರ್ಮಿಂಗ್ ಆಗ್ತದ. ಫ್ಲೋರಿನ್ ಕ್ಲೋರಿನ್ ಇವೆಲ್ಲ ಏನ್ ಮಾಡ್ತಾವ ಸ್ಕಿನ್ ರ್ಯಾಶಸ್, ಸ್ಕಿನ್ ಡಿಸೀಸಸ್ ಮತ್ ಕ್ಯಾನ್ಸರ್ ಡಿಸೀಸಸ್ ಅನ್ನ ಏನ್ ಮಾಡ್ತಾವ್, ಕ್ಯಾನ್ಸರ್ ರೋಗಕಾರಕಗಳನ್ನ ಏನ್ ಮಾಡ್ತಾವ್ ಹೆಚ್ಚ್ ಮಾಡ್ತಾವು ಅಂತ ನಾವು ಹೇಳ್ತೇವೆ. ಹೆಚ್ಚ್ ಮಾಡ್ತಾವು ಅಂತ ಹೇಳ್ತೇವೆ. ಸೊ ಇಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಇವಕ್ ನಾವ್ ಏನ್ ಅಂತೀವಿ ಹಸಿರು ಮನೆ ಅನಿಲಗಳು ಅಂತ ಕರಿತೇವೆ. ಸೊ ಇದ್ರ ಮೇಲೆ ಏನಾಗ್ತದೆ UV ರೇಡಿಯೇಷನ್ಸ್ ಬಿದ್ದಾಗ, UV ಕಿರಣಗಳು ಬಿದ್ದಾಗ ಇವ್ ಏನಾಗ್ತಾವು ವಿಭಜನೆಗೊಳಗಾಗಿ ಒಂದೊಂದು ರೀತಿಯಲ್ಲಿ ಏನ್ ಮಾಡ್ತಾವ್ ತೊಂದರೆಗಳನ್ನ ಉಂಟು ಮಾಡ್ತಾವು ಅಂತ ನಾವು ಹೇಳ್ತೇವೆ. ಗೊತ್ತಾಯ್ತು? ಓಕೆ. ಸೊ EVS ಮೇಲೆ ನೋಡ್ರಿ, EVS ಸೈನ್ಸ್ ಇದು ಪ್ರತಿಫಲನ ವಕ್ರೀಭವನ ಸೈನ್ಸ್ ಕಾನ್ಸೆಪ್ಟ್ ಆದ್ರೆ ಇದಕ್ಕೆ ನಾವು EVS ಅಲ್ಲಿ ಲಿಂಕ್ ಮಾಡ್ಕೊಂಡು ಏನ್ ಮಾಡ್ತೇವಿ, ನಿಮಗ ಕ್ವಶನ್ಸ್ ಎಕ್ಸಾಮ್ಸ್ ಗೆ ಕ್ವಶನ್ಸ್ ಅನ್ನ ಕೇಳ್ತಾರ. ಓಕೆ, ಎಕ್ಸಾಮ್ಸ್ ಏನ್ ಮಾಡ್ತಾರೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಅದಕ್ಕೆ ನಾನ್ ನಿಮ್ಗೆ ಏನ್ ಹೇಳಾಕತ್ತೀನಿ, ನೀವ್ ಏನಾದ್ರು ಓದ್ಲಿಕ್ಕತ್ತೀರಪ್ಪ ಅಂತಂದ್ರೆ ಇವಾಗ ಹಾರ್ಡ್ ವರ್ಕ್ ಬಿಡ್ಬೇಕು, ಸ್ಮಾರ್ಟ್ ವರ್ಕ್ ಮಾಡಕ್. ಯಾಕಂದ್ರೆ ಇಷ್ಟು ವರ್ಷ ನೀವು ಹಾರ್ಡ್ ವರ್ಕ್ ಮಾಡ್ಕೋತ ಬಂದಿರಿ, ಇವಾಗಾದ್ರೂ ಸ್ಮಾರ್ಟ್ ವರ್ಕ್ ಮಾಡ್ರಿ. ನಾನ್ ನಿಮ್ಗೆ ಹೇಳ್ದನೆಲ್ಲ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತದ. ಸ್ಟಾರ್ಟಿಂಗ್ ಕ್ರಾಶ್ ಕೋರ್ಸ್ ಜಾಯ್ನ್ ಆಗ್ರಿ, ಅಟೆಂಡ್ ಆಗ್ರಿ. ಡೈಲಿ 8 hours ಕ್ಲಾಸಸ್ ಇರ್ತದೆ. ಅದ್ರೊಳಗಡೆ ಯಾವ ತರ ಸ್ಮಾರ್ಟ್ ವರ್ಕ್ ನೀವು ಮಾಡ್ಬೇಕು, ಎಕ್ಸಾಮ್ ನ ನೀವು ಕ್ರ್ಯಾಕ್ ಹೆಂಗ್ ಮಾಡ್ಬೇಕು. ಯಾಕಂದ್ರೆ ಇಲ್ಲೆಲ್ಲಾರು ನೀವ್ ಏನ್ ಮಾಡಿರಿ, ಎಕ್ಸಾಮ್ ಸಂಬಂಧ ಬಂದಿರಿ, ಯಾರು PhD ಮಾಡಕ್ ಬಂದಿಲ್ಲ, PhD ಲೆವೆಲ್ಗೆ ಓದಕ್ ಬಂದಿಲ್ಲ. ಸೊ ಅಷ್ಟು ಡೀಪ್ ಆಗಿ ಓದಕ್ ಹೋಗ್ಬೇಡ್ರಿ. ನಿಮ್ಗೆ ಎಕ್ಸಾಮಿಗೆ ಏನ್ ಬೇಕು ಅಷ್ಟೇ ಓದ್ಬೇಕು. ಎಕ್ಸಾಮಿಗೆ ಇಲ್ಲಿ ನಿಮಗ ಏನ್ ಓದಬೇಕು ಅನ್ನೋಕ್ಕಿಂತಲೂ ಏನ್ ಓದಬಾರ್ದು, ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಷ್ಟೇ ಏನೈತಿ ಅನ್ನೋದು ನಿಮ್ಗೆ ಇಲ್ಲಿ ಕ್ರಾಶ್ ಕೋರ್ಸ್ ಒಳಗಡೆ ನೀಟ್ ಆಗಿ ನಿಮ್ಗ ಹೇಳ್ಕೊಡ್ತಾರ. ಸೊ ಅದಕ್ಕ ಕ್ರಾಶ್ ಕೋರ್ಸ್ ಎಲ್ಲಾರು ಜಾಯಿನ್ ಆಗ್ರಿ, ಅಟೆಂಡ್ ಆಗ್ರಿ. ನಿಮ್ಗೆ ಗೊತ್ತಾಗ್ತದ ಏನ್ ಇರ್ತದ ಏನಿಲ್ಲ ಅಂತ ಹೇಳಿ. ರೈಟ್? ಓಕೆ. ಸೊ ಇಲ್ಲಿ ಸೈಕ್ಲೋನ್ಸ್ ಚಂಡಮಾರುತಗಳಿಗೆ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್. ನಿಮಗ್ PC ಎಕ್ಸಾಮ್ ಈಗ ಫಿಕ್ಸ್ ಇದ್ರ ಮೇಲೆ ಕ್ವಶನ್ಸ್ ಇರ್ತಾವು ಅಂತ ನಾನು ಹೇಳ್ತೀನಿ. ಫಿಕ್ಸ್ ಇದ್ರ ಮೇಲೆ ಕ್ವಶನ್ಸ್ ಇರ್ತಾವ. ಸೊ ಇಲ್ಲಿ IMD ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್, ಸೊ ಇದು ಏನ್ ಮಾಡ್ತದ, ವೆದರ್ ಫೋರ್ಕಾಸ್ಟ್ ಮಾಡ್ತದ. ಏನು ವಾತಾವರಣ ಮುನ್ಸೂಚನೆ ಕೊಡ್ತದ ಅಂತ ನಾವು ಹೇಳ್ತೀವಿ. ವಾತಾವರಣ ಮುನ್ಸೂಚನೆ ಕೊಡ್ತದ. ವಾತಾವರಣದಲ್ಲಿ ಏನೇನ್ ಚೇಂಜಸ್ ಆಗ್ತದ, ಹ್ಯೂಮಿಡಿಟಿ ಚೇಂಜ್ ಆದ್ರೆ ಏನಾಗ್ತೈತಿ, ಓಕೆ, ಹ್ಯೂಮಿಡಿಟಿ, ಟೆಂಪರೇಚರ್, ಸೋಲಾರ್ ಪ್ರೆಷರ್, ಇವೆಲ್ಲ ಏನ್ ನಮ್ಮ ದಿನನಿತ್ಯದಲ್ಲಿ ನಾವ್ ಏನೇನು ಬದಲಾವಣೆಗಳು ಕಾಣ್ತೀವಲ್ಲ, ಇದ್ರದ್ದೆಲ್ಲಾ ಮುನ್ಸೂಚನೆಗಳನ್ನ ಯಾರು ಕೊಡ್ತಾರಪ್ಪ ಅಂತಂದ್ರೆ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ದವರು ಕೊಡ್ತಾರ ಅಂತ ನಾವು ಹೇಳ್ತೀವಿ. ರೈಟ್? ಗೊತ್ತಾಯ್ತ್ರಿ? ಸೊ ಸೈಕ್ಲೋನ್ಸ್ ಒಳಗಡೆ ಇವೆರಡು ಕ್ವಶನ್ಸ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಅಂಡ್ ಇಂಡಿಯನ್ ಸಾಯಿಲ್ಸ್. ಕರ್ನಾಟಕ ಮತ್ತು ಭಾರತದ ಮಣ್ಣುಗಳು, ಇದ್ರ ಮೇಲೆ ನಿಮ್ಗ ಕ್ವಶನ್ಸ್ ಇರ್ತಾವ. ನಾ ಏನ್ ಹೇಳಕತ್ತೀನಿ, ಈ ಟಾಪಿಕ್ಸ್ ಏನ್ ಕೊಡಕತ್ತೀನಿ ಇದ್ರ ಮೇಲೆ ಫಿಕ್ಸ್ ಕ್ವಶನ್ಸ್ ಇರ್ತಾವ. ಯಾಕಂದ್ರೆ ನಾವು ಟಾಪಿಕ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡಿ ಟಾಪಿಕ್ಸ್ ನ ನಿಮ್ಗೆ ತೆಗೆದು ಕೊಟ್ಟಿವಿ. ಸೊ ಈ ಟಾಪಿಕ್ಸ್ ಮೇಲೆ ಓದ್ಕೊಂತ ಹೋಗ್ರಿ. ಈ ಟಾಪಿಕ್ಸ್ ಮೇಲೆ ನೀವ್ ಏನ್ ಮಾಡ್ರಿ, ರಿವಿಷನ್ ಮಾಡ್ಕೊಂತ ಹೋದ್ರಿ, ನೀವು ಫಿಕ್ಸ್ ಏನಾಗ್ತೀರಿ, PC ಕ್ರ್ಯಾಕ್ ಆಗ್ತಿರಿ ಅಂತ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ. ರೈಟ್? ನಾನ್ ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ. ಮತ್ ಮೇಡಮ್ ಗ್ಯಾರಂಟಿ ಕೊಟ್ಟಿದ್ರು ಆಗ್ಲಿಲ್ಲ ಅಂತ ನಾನು ಹುಡ್ಕೊಂಡ್ ಬರ್ಬೇಡ್ರಿ. ಯಾಕಂದ್ರೆ ಅದ್ರ ತಕ್ಕಂಗ ನೀವು ವರ್ಕ್ ಮಾಡ್ಬೇಕಾಗ್ತದ, ಅದ್ರ ತಕ್ಕಂಗ ನೀವು ವರ್ಕ್ ಮಾಡ್ಬೇಕಾಗ್ತದ ಅಂತ ನಾನು ಹೇಳ್ತೀನಿ. ರೈಟ್? ಓಕೆ. ಕರ್ನಾಟಕ ಅಂಡ್ ಇಂಡಿಯನ್ ಸಾಯಿಲ್ಸ್ ಅಂತ ಹೇಳ್ತೀವಿ. ಕರ್ನಾಟಕ ಮತ್ತು ಭಾರತದ ಮಣ್ಣುಗಳು ಅಂತ ಹೇಳ್ತೀವಿ. ಭಾರತದ ಮಣ್ಣುಗಳು ಅಂತ ಹೇಳ್ತೇವೆ. ಮಣ್ಣಿನ ಮೇಲೆ ಪ್ರಶ್ನೆಗಳನ್ನ ಬಹಳ ಕೇಳ್ತೇನೆ. ಯಾಕಪ್ಪ ಅಂತಂದ್ರ ಇಲ್ಲಿ ಗ್ರೀನ್ ರೆವಲ್ಯೂಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿತ್ತು, ಹಸಿರು ಕ್ರಾಂತಿಗಳಂತೇಳಿ. ಈ ಹಸಿರು ಕ್ರಾಂತಿ ಏನದವಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ನಾವು ವಿವಿಧ ರೀತಿಯಾದಂತಹ ಹಸಿರು ಕ್ರಾಂತಿಗಳನ್ನ ನೋಡ್ತೀವಿ. ಯಾವ ಬೇಸ್ ಮೇಲೆ ಇವು ಕ್ರಾಂತಿಗಳನ್ನ ನಾವು ಮಾಡಿದೀವಪ್ಪ ಅಂತಂದ್ರ ನಮ್ಮ ಭಾರತದಲ್ಲಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಯಾವ ಬೆಳೆಗಳನ್ನ ನಾವು ಜಾಸ್ತಿ ಬೆಳೆಬಹುದು, ಅದ್ರ ತಕ್ಕಂಗ ನಾವ್ ಏನ್ ಮಾಡ್ತೀವಿ, ಹಸಿರು ಕ್ರಾಂತಿಗಳನ್ನ ನಾವ್ ಏನ್ ಮಾಡ್ತೀವಿ, ಡಿವೈಡ್ ಮಾಡ್ಕೊಂತ ಹೋದ್ವಿ ಅಂತ ಹೇಳ್ತೀವಿ. ಹಸಿರು ಕ್ರಾಂತಿಗಳನ್ನ ಡಿವೈಡ್ ಮಾಡ್ಕೊಂತ ಹೋದ್ವಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಬ್ಲಾಕ್ ಸಾಯಿಲ್ ಈಸ್ ಸುಟೇಬಲ್ ಫಾರ್ ವಿಚ್ ಕ್ರಾಪ್, ಮಣ್ಣು ಯಾವ, ಕಪ್ಪು ಮಣ್ಣು, ಕರಿ ಮಣ್ಣು ಯಾವ ಬೆಳೆಗಾಗಿ ಸೂಕ್ತ ಅಂತ ಹೇಳ್ತೇವೆ. ಕಪ್ಪು ಮಣ್ಣು ಯಾವ ಬೆಳೆಗೆ ಸೂಕ್ತ ರೀ, ಕಾಟನ್, ಟೀ, ಕಾಫಿ, ವೀಟ್.
ಬಾಳ ಜನ ಕನ್ಫ್ಯೂಷನ್ ಎಲ್ ಮಾಡ್ಕೊಂತಾರ ಗೊತ್ತ್ರಿ, ಟೀ ಮತ್ತೆ ಕಾಫಿ. ಯಾಕಂದ್ರೆ ಇವ್ ಕಪ್ ಇರ್ತಾವ ಅಂತಂದ್ರೆ ಕಪ್ಪು ಮಣ್ಣದಾಗೆ ಇವ್ ಬೆಳಿತಾವ ಅಂತ ನೀವು ತಿಳ್ಕೊಂತೀರಿ. ಕನ್ಫ್ಯೂಷನ್ ಆಗ್ಬೇಡ್ರಿ. ಈ ತರ ಕನ್ಫ್ಯೂಷನ್, ಈ ತರ ಈ ತರ ಸ್ಟ್ರಾಟಜೀಸ್ ಇಲ್ಲಿ ಯೂಸ್ ಆಗಂಗಿಲ್ಲ. ಸೊ ಕಪ್ಪು ಮಣ್ಣಿನಲ್ಲಿ ಯಾವ ಬೆಳೆಗಳು ಸೂಕ್ತ ಅಂತಂದ್ರೆ ಕಾಟನ್ ಬೆಳೆಗಳು, ಹತ್ತಿ ಬೆಳೆಗಳು ಸೂಕ್ತ ಅಂತ ನಾವು ಹೇಳ್ತೀವಿ. ಹತ್ತಿ ಬೆಳೆಗಳು ಸೂಕ್ತ ಅಂತ ನಾವು ಹೇಳ್ತೀವಿ, ರೈಟ್. ಸೊ ಇಲ್ಲಿ 3 ತರ ಖಾರಿಫ್ ಕ್ರಾಪ್ಸ್, ರಾಬಿ ಕ್ರಾಪ್ಸ್, ಖಾರಿಫ್ ಬೆಳೆಗಳು, ರಾಬಿ ಬೆಳೆಗಳು ಮತ್ತೆ ಜೈದ್ ಬೆಳೆಗಳಂತ 3 ತರ ಬೆಳೆಗಳು ಏನ್ ಬರ್ತಾವಲ್ಲ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೋರಿ. ಓಕೆ, ಜೈದ್ ಬೆಳೆಗಳು ಖಾರಿಫ್ ರಾಬಿ, ಖಾರಿಫ್ ಮೇಲೆ ಮತ್ತೆ ಖಾರಿಫ್ ಬೆಳೆಗಳು ರಾಬಿ ಬೆಳೆಗಳ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಜಾಸ್ತಿ ಕೇಳ್ತಾನ. ಯಾವ ಸೀಸನ್ ಇಂದ ಯಾವ ಸೀಸನ್ ತನ ಬೆಳಿತಾರ ಇವುಗಳನ್ನ ಹಾರ್ವೆಸ್ಟ್ ಮಾಡ್ತಾರ. ಓಕೆ, ಇದೇ ರೀತಿ ಯಾವ ಸೀಸನ್ ಇಂದ ಯಾವ ಸೀಸನ್ ತನ ಇದನ್ನ ಯಾವ ಸೀಸನ್ ದಾಗ ಬೆಳಿತಾರ, ಯಾವ ತಿಂಗಳದಾಗ ಬೆಳಿತಾರೆ, ಯಾವ ತಿಂಗಳದಾಗ ಇದನ್ನ ಹಾರ್ವೆಸ್ಟ್ ಮಾಡ್ತಾರ ಅನ್ನೋದನ್ನ ನೋಡ್ಕೋರಿ. ಯಾವ ತಿಂಗಳದಾಗ ಬೆಳಿತಾರೆ, ಯಾವ ತಿಂಗಳದಾಗ ಹಾರ್ವೆಸ್ಟ್ ಮಾಡ್ತಾರ ಅನ್ನೋ ಸ್ವಲ್ಪ ನೀಟಾಗಿ ನೋಡ್ಕೋರಿ. ಇದ್ರ ಮೇಲೆ ನಿಮ್ಗ ಕ್ವಶನ್ಸ್ ಅನ್ನ ಕೇಳ್ತಾನ, ರೈಟ್. ಮತ್ತ ಇಲ್ಲಿ ಯಾವ ಮಣ್ಣು ಒಳಗಡೆ ಯಾವ ತರ ಬೆಳೆಗಳನ್ನ ಬೆಳಿತಾರ ಅನ್ನೋದನ್ನ ನೀವೇನ್ ಮಾಡ್ರಿ ಒಂದ್ ಸ್ವಲ್ಪ ನೀಟಾಗಿ ನೋಡ್ಕೋರಿ ಅಂತ ನಾನ್ ನಿಮ್ಗೆ ಹೇಳ್ತೀನಿ, ರೈಟ್. ಓಕೆ, ನೆಕ್ಸ್ಟ್ ರೆಡ್ ಸಾಯಿಲ್ ಈಸ್ ರಿಚ್ ಇನ್. ನೋಡ್ರಿ, ಕೆಂಪು ಮಣ್ಣು ಯಾವುದರಲ್ಲಿ ಸಮೃದ್ಧವಾಗಿದೆ ಅಂತ ಹೇಳ್ತಾರೆ. ಕೆಂಪು ಮಣ್ಣು ಯಾವ್ದ್ರಲ್ಲಿ ಸಮೃದ್ಧವಾಗಿತ್ರಿ? ಯಾವ್ದ್ರಲ್ಲಿ? ನೈಟ್ರೋಜನ್, ಐರನ್, ಹ್ಯೂಮಸ್, ಫಾಸ್ಫರಸ್ ಅಂತ ಹೇಳ್ತೀವಿ. ನೈಟ್ರೋಜನ್, ಐರನ್, ಹ್ಯೂಮಸ್, ಫಾಸ್ಫರಸ್. ಇಲ್ಲಿ ನಿಮಗ ಗೊತ್ತಿರ್ಬೇಕು, ನೈಟ್ರೋಜನ್ ಅನ್ನೋದು ಏನಿರ್ತದ, ಇದು ಗ್ಯಾಸಿಯಸ್ ಫಾರ್ಮ್ ಒಳಗಡೆ ಇರ್ತದೆ ಆಕ್ಚುಲಿ. ಓಕೆ, ಇದು ಗ್ಯಾಸಿಯಸ್ ಫಾರ್ಮ್ ಒಳಗಡೆ ಇದ್ದಿದ್ದು ಅಂದ್ರೆ ಇದು ಅನಿಲ ರೂಪದಲ್ಲಿ ಇದ್ದಿದ್ದು ಘನ ರೂಪದಲ್ಲಿ, ದ್ರವ ರೂಪದಲ್ಲಿ ಏನಾಗ್ತದ, ಬ್ಯಾಕ್ಟೀರಿಯಾಗಳು ಇದನ್ನ ಏನ್ ಮಾಡ್ತಾವು, ಕನ್ವರ್ಟ್ ಮಾಡ್ತಾವು ಅಂತ ಹೇಳ್ತದೆ. ಸೊ ಇಲ್ಲಿ ನೈಟ್ರೋಜನ್ ಅನ್ನೋದು ಏನು ಫಸ್ಟ್ ಗ್ಯಾಸಿಯಸ್ ಫಾರ್ಮ್ ಒಳಗೆ ಇರ್ತದೆ, ಅನಿಲ ರೂಪದಲ್ಲಿ ಇರ್ತದೆ. ಆಮೇಲೆ ಇದು ಏನಾಗ್ತದ, ನೈಟ್ರಿಫಿಕೇಶನ್, ಅಮೋನಿಫಿಕೇಶನ್ ಮುಖಾಂತರ ನೈಟ್ರಿಕ್ ಆಸಿಡ್, ನೈಟ್ರೈಟ್ಸ್ ಮುಖಾಂತರ ಮಣ್ಣಿನ ಒಳಗಡೆ ರೈಸೋಬಿಯಂ ಬ್ಯಾಕ್ಟೀರಿಯಾದಿಂದ ಇದು ಏನಾಗ್ತದ, ಮಣ್ಣಿನ ಒಳಗಡೆ ಬರ್ತದ ಅಂತ ನಾವು ಹೇಳ್ತೇವೆ. ಸೊ ಈ ರೈಸೋಬಿಯಂ ಬ್ಯಾಕ್ಟೀರಿಯಾದ ಏನು ವೇಸ್ಟ್ ಇರ್ತದಲ್ಲ ಅದ್ರೊಳಗಡೆ ಇರುವಂತ ನೈಟ್ರೋಜನ್ ಏನಾಗ್ತದೆ, ಮಣ್ಣಿನ ಒಳಗಡೆ ಸೇರ್ಕೊಳ್ತದ ಅಂತ ಹೇಳ್ತೇವೆ. ಸೊ ಇಲ್ಲಿ ನೈಟ್ರೋಜನ್ ಅನ್ನೋ ಕಾನ್ಸೆಪ್ಟ್ ನ ತೆಗೀರಿ, ರೈಟ್. ಇಲ್ಲಿ ಹ್ಯೂಮಸ್ ಅಂತಂದ್ರೆ ಏನು? ಹ್ಯೂಮಸ್ ಅಂತಂದ್ರೆ ಏನು? ವೇಸ್ಟ್, ಸತ್ತು ಕೊಳೆತಂತಹ ಪದಾರ್ಥಕ್ ನಾವೇನಂತೇವೆ, ಅದು ಏನ ಪ್ರೊಡ್ಯೂಸ್ ಮಾಡ್ತಿಲ್ಲ ಅದಕ್ಕೆ ನಾವೇನಂತೀವಿ, ಹ್ಯೂಮಸ್ ಅಂತ ಅಂತೀವಿ. ಓಕೆ, ಫಾಸ್ಫರಸ್ ಅಂತೂ ಇರಲ್ಲ. ಓಕೆ, ಫಾಸ್ಫರಸ್ ಅಂತೂ ಇರಲ್ಲ. ಸೊ ಯಾವ್ದು ಜಾಸ್ತಿ ಇರ್ತದ ಕೆಂಪು ಮಣ್ಣು ಒಳಗಡೆ? ಐರನ್ ಜಾಸ್ತಿ ಇರ್ತದ. ಯಾವ್ದು? ಐರನ್ ಜಾಸ್ತಿ ಇರ್ತದ ಅಂತ ಹೇಳ್ತೇವೆ. ಐರನ್ ಜಾಸ್ತಿ ಇರ್ತದ ಅಂತ ಹೇಳ್ತೇವೆ. ಸೊ ಅದಕ್ಕ ನೋಡ್ರಿ, ನಿಮ್ಗೆ ಬ್ಲಡ್ ಕಡಿಮೆ ಆಯ್ತು ಬಾಡಿ ಒಳಗಡೆ ನಿಮ್ಗೆ ಯಾವ ಟ್ಯಾಬ್ಲೆಟ್ ಕೊಡ್ತಾರ? ಐರನ್ ಟ್ಯಾಬ್ಲೆಟ್ ಕೊಡ್ತಾರ, ಇಲ್ಲ ಇನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಎದಕ್ ಕೊಡ್ತಾರ? ಬೋನ್ಸ್ ವೀಕ್ ಆಗಿದ್ರೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಟ್ರ, ನಿಮ್ಮ ಬಾಡಿ ಒಳಗಡೆ ಬ್ಲಡ್ ಕಡಿಮೆ ಆಗಿದ್ರೆ ಯಾವ ಟ್ಯಾಬ್ಲೆಟ್ ಕೊಡ್ತಾರ? ಹಿಮೋಗ್ಲೋಬಿನ್ ಕಡಿಮೆ ಆಗಿದ್ರೆ ಯಾವ ಟ್ಯಾಬ್ಲೆಟ್ ಕೊಡ್ತಾರ? ಬ್ಲಡ್ ಒಳಗಡೆ ಹಿಮೋಗ್ಲೋಬಿನ್ ಅನ್ನೋ ಒಂದು ಪಿಗ್ಮೆಂಟ್ ಇರ್ತದ. ಈ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಕಡಿಮೆ ಆದ್ರೆ ನಿಮ್ದು ಬ್ಲಡ್ ಕಡಿಮೆ ಐತಿ, ಹಿಮೋಗ್ಲೋಬಿನ್ ಕಡಿಮೆ ಐತಿ ಅಂತ ಹೇಳ್ತಾರೆ. ಸೊ ಹಿಮೋಗ್ಲೋಬಿನ್ ಅನ್ನೋ ಒಂದು ಪಿಗ್ಮೆಂಟ್ ಜಾಸ್ತಿ ಆಗ್ಲಿಕ್ಕೆ ಯಾವ ಟ್ಯಾಬ್ಲೆಟ್ಸ್ ಕೊಡ್ತಾರ? ನಿಮ್ಗೆ ಐರನ್ ಟ್ಯಾಬ್ಲೆಟ್ ಕೊಡ್ತಾರ ಅಂತ ಹೇಳ್ತೇವೆ. ಐರನ್ ಟ್ಯಾಬ್ಲೆಟ್ ಕೊಡ್ತಾರೆ. ಈ ಹಿಮೋಗ್ಲೋಬಿನ್ ಅನ್ನೋ ಪಿಗ್ಮೆಂಟ್ ನಿಮ್ಮ ರಕ್ತಕ್ಕೆ ಏನ್ ಮಾಡ್ತದ? ಕೆಂಪು ಬಣ್ಣವನ್ನು ಕೊಡ್ತದ ಅಂತ ಹೇಳ್ತೇವೆ. ಇಟ್ ಗಿವ್ಸ್ ಅ ರೆಡ್ ಕಲರ್ ಟು ಯುವರ್ ಬ್ಲಡ್ ಅಂತ ಹೇಳ್ತೇವೆ. ಇಟ್ ಗಿವ್ಸ್ ಅ ರೆಡ್ ಕಲರ್ ಟು ಯುವರ್ ಬ್ಲಡ್ ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ ನಿಮ್ಮ ಕೆಂಪು ಮಣ್ಣು ಯಾವ್ದ್ರಲ್ಲಿ ಸಮೃದ್ಧವಾಗಿದೆ ಅಂತಂದ್ರ ಎದ್ರೊಳಗ ಸಮೃದ್ಧವಾಗೈತ್ರಿ? ಐರನ್ ನಲ್ಲಿ ಸಮೃದ್ಧವಾಗೈತಿ ಅಂತ ಹೇಳ್ತೀವಿ. ಕಬ್ಬಿಣದ ಅಂಶದಲ್ಲಿ ಏನಾಗೈತಿ? ಇದು ಸಮೃದ್ಧವಾಗಿದೆ ಅಂತ ಹೇಳ್ತೇವೆ. ಸಮೃದ್ಧವಾಗಿದೆ ಅಂತ ಹೇಳ್ತೇವೆ, ರೈಟ್. ಸೊ ಅದಕ್ಕ ನೋಡ್ರಿ, ಹೌದಾ, ಮಾರ್ಸ್ ಒಳಗಡೆ ನಮಗೆ ಏನ್ ಸಿಕ್ಕಿತ್ತು? ರೆಡ್ ಸಾಯಿಲ್ ಸಿಕ್ಕಿತ್ತು, ಹೌದಾ? ಮಾರ್ಸ್ ಒಳಗಡೆ ರೆಡ್ ಸಾಯಿಲ್ ಸಿಕ್ಕಿತ್ತು. ಈ ರೆಡ್ ಸಾಯಿಲ್ ಸ್ಯಾಂಪಲ್ ಅಂದ್ರಲ್ಲಿ ಏನೈತಿ? ಅಲ್ಲಿ ನಮಗ್ ಐರನ್ ಕಂಟೆಂಟ್ ಸಿಕ್ಕೈತಿ ಅಂತಂದ್ಮೇಲೆ ಅಲ್ಲಿ ಏನೋ ಒಂದು ಜೀವಿಗಳು ಇದ್ದಿರ್ಬಹುದು ಅಂತ ಏನ್ ಮಾಡ್ಲಿಕ್ಕತ್ತಾರ? ಅಲ್ಲಿ ರಿಸರ್ಚ್ ಮಾಡ್ಲಿಕ್ಕತ್ತಾರ ಅಂತ ಹೇಳ್ತೀವಿ. ಇದ್ದು ಅಂತ ಹೇಳಿ ರಿಸರ್ಚ್ ಮಾಡ್ಲಿಕ್ಕತ್ತಾರ ಅಂತ ಹೇಳ್ತೀವಿ, ರೈಟ್. ಗೊತ್ತಾಯ್ತು? ಈ ತರ ನೀವು ಕನೆಕ್ಟ್ ಮಾಡ್ಕೋಬೇಕ್ರಿ ಎಕ್ಸಾಮ್ಸ್. ಈಗ ನೋಡ್ರಿ, ಬರೀ ಇದೊಂದು ಕ್ರಾಪ್ ಬರ್ತದ್ರೆ ನಾ ಸೈನ್ಸ್ ಕನೆಕ್ಟ್ ಮಾಡಿದೆ, ಸ್ಪೇಸ್ ಕನೆಕ್ಟ್ ಮಾಡಿದೆ, EVS ಕನೆಕ್ಟ್ ಮಾಡಿದೆ. ಈ ತರ ನೀವೇನ್ ಮಾಡ್ಬೇಕು? ಕನೆಕ್ಟ್ ಮಾಡ್ಕೊಂಡು ಎಕ್ಸಾಮಿಗ ಓದ್ಬೇಕು. ಅಂದ್ರೆ ನಿಮ್ಗೆ ಏನಾಗ್ತದ? ಲಿಂಕ್ ಸಿಗ್ತದ. ಯಾಕವ ಕ್ವಶನ್ ಕೇಳಿದಾನ, ಯಾಕ ನೆಕ್ಸ್ಟ್ ಈ ಕ್ವಶನ್ಸ್ ಅನ್ನ ಕೇಳಬಾರ್ದು ಅನ್ನೋದು ನಿಮ್ಗೆ ಏನ್ ಸಿಗ್ತತಿ? ಲಿಂಕ್ ಸಿಗ್ತದ. ನೀವು ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅಂತ ನಾವು ಹೇಳ್ತೀವಿ, ರೈಟ್. ಸೊ ಕರ್ನಾಟಕ ಮತ್ತು ಇಂಡಿಯನ್ ಸಾಯಿಲ್ಸ್ ರಿಲೇಟೆಡ್ ನಿಮಗ ಕ್ವಶನ್ಸ್ ಅನ್ನ ಈ ತರ ಕೇಳ್ತಾನ ಅಂತ ನಾವು ಹೇಳ್ತೀವಿ. ಈ ತರ ಕೇಳ್ತಾನ. ಅರ್ಥ ಆಯ್ತ್ರಿ? ಓಕೆ. ಸೊ ನೆಕ್ಸ್ಟ್ ಟಾಪಿಕ್. ಸೊ ಕರ್ನಾಟಕ ಮತ್ತು ಇಂಡಿಯನ್ ಸಾಯಿಲ್ಸ್ ಒಳಗಡೆ ರೆಡ್ ಸಾಯಿಲ್ ಇಸ್ ರಿಚ್ ಇನ್ ಐರನ್ ಅಂತ ಹೇಳ್ತೇವೆ. ರೆಡ್ ಸಾಯಿಲ್ ಇಸ್ ರಿಚ್ ಇನ್ ಐರನ್ ಅಂತ ನಾವು ಹೇಳ್ತೇವೆ. ಗೊತ್ತಾಯ್ತಾ? ಓಕೆ. ಸೊ ನೆಕ್ಸ್ಟ್ ನೋಡ್ರಿ, ಇಂಡಿಯನ್ ರೈಲ್ವೇಸ್ ಅಂಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಇದು ಹೈಲಿ ಇಂಪಾರ್ಟೆಂಟ್ ರೀ, ಬಹಳ ಇಂಪಾರ್ಟೆಂಟ್ ಇದು ಕಾನ್ಸೆಪ್ಟ್. ಇದು ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ಇನ್ನ ಪ್ರೀವಿಯಸ್ ಇಯರ್ ಏನ್ ಟಾಪಿಕ್ಸ್ ಹೇಳಿದ್ಮೇಲೆ ಅದ್ರ ಮ್ಯಾಲ ಒಂದ್ ಸತಿ ನಿಮ್ಗೆ ಕ್ವಶನ್ಸ್ ಕೇಳಿಕ್ಕಿಲ್ಲ,
ಬಟ್ ಇದ್ರ ಮೇಲೆ ಅಂತೂ ನಿಮಗೊಂದು ಫಿಕ್ಸ್ ಕ್ವಶನ್ ಇರ್ತದ್ರಿ, ಫಿಕ್ಸ್ ಕ್ವಶನ್ ಇರ್ತೈತಿ. ಭಾರತೀಯ ರೈಲ್ವೆ ಮತ್ತು ಸಾರಿಗೆ ವ್ಯವಸ್ಥೆ ಅಂತ ಹೇಳ್ತೇವೆ. ಸಾರಿಗೆ ವ್ಯವಸ್ಥೆ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮೇಲೆ ಫಿಕ್ಸ್ ನಿಮಗ ಕ್ವಶನ್ಸ್ ಇರ್ತಾವು ಅಂತ ಹೇಳ್ತೇವೆ. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮೇಲೆ ಫಿಕ್ಸ್ ಕ್ವಶನ್ಸ್ ಇರ್ತಾವು ಅಂತ ನೋಡ್ತೇವೆ. ಓಕೆ, ನಾರ್ತ್ ಸೌತ್ ಈಸ್ಟ್ ವೆಸ್ಟ್, ನಾರ್ತ್ ಈಸ್ಟ್ ನಾರ್ತ್ ವೆಸ್ಟ್, ಸೌತ್ ಈಸ್ಟ್ ಸೌತ್ ವೆಸ್ಟ್ ಒಳಗಡೆ ಯಾವ ತರ ನಿಮ್ದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಯಾವ ತರ ನ್ಯಾಷನಲ್ ಹೈವೇಸ್, ಅತಿ ದೊಡ್ಡ ನ್ಯಾಷನಲ್ ಹೈವೇ ಯಾವ್ದು, ಅತಿ ಚಿಕ್ಕ ನ್ಯಾಷನಲ್ ಹೈವೇ ಯಾವ್ದು ಅನ್ನೋದನ್ನ ಸ್ವಲ್ಪ ನೀಟಾಗಿ ನೋಡ್ಕೋರಿ ನೀವು. ಯಾಕಂದ್ರೆ ಅದ್ರ ಮೇಲೆ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಸ್ವಲ್ಪ ಬೇಕಿರೋ ತೆಗೆದ್ ನೋಡ್ರಿ, ಅದ್ರೊಳಗಡೆ ಕ್ವಶನ್ಸ್ ಅನ್ನ ಬಹಳ ಕೇಳ. ಸೊ ಈಗ ಇಂಡಿಯನ್ ರೈಲ್ವೇಸ್ ಈಸ್ ಮ್ಯಾನೇಜ್ಡ್ ಬೈ, ಭಾರತೀಯ ರೈಲ್ವೆಯನ್ನು ಯಾರು ನಿರ್ವಹಿಸುತ್ತಾರೆ ನೋಡ್ರಿ. ಮಿನಿಸ್ಟ್ರೀಸ್ ಮೇಲೆ ಕ್ವಶನ್ಸ್ ಬರ್ತಾವು ಅಂತ ನಾನು ನಿಮಗೆ ಹೇಳಿದೆ. ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಹೋದ್ ವರ್ಷದ ಅಲ್ಲ, ಅಂದ್ರೆ ಪ್ರೀವಿಯಸ್ ಒಟ್ಟ ನಿಮಗ ಓಲ್ಡ್ ಕ್ವಶನ್ ಪೇಪರ್ ದಾಗಿರೋ ಕ್ವಶನ್ಸ್ ಅನ್ನ ತಗೊಂಡು ಬಂದ್ ಹೇಳಕತ್ತೆ, ರೈಟ್. ಸೊ ಇಲ್ಲಿ ಭಾರತೀಯ ರೈಲ್ವೆಯನ್ನು ಯಾರು ನಿರ್ವಹಿಸುತ್ತಾರೆ? ಯಾರು? ಮಿನಿಸ್ಟ್ರಿ ಆಫ್ ರೈಲ್ವೇಸ್. ಯಾರು? ಮಿನಿಸ್ಟ್ರಿ ಆಫ್ ರೈಲ್ವೇಸ್. ರೈಲ್ವೆ ಸಚಿವಾಲಯ ಏನ್ ಮಾಡ್ತದ, ನಿರ್ವಹಿಸ್ತದ ಅಂತ ಹೇಳ್ತೇವೆ. ಭಾರತೀಯ ರೈಲ್ವೆಯನ್ನು ರೈಲ್ವೆ ಸಚಿವಾಲಯದ ಅಡಿಯಲ್ಲಿ ಇದ್ರದ ಕಾರ್ಯನಿರ್ವಹಿಸ್ತದ ಅಂತ ನಾವು ಹೇಳ್ತೇವೆ, ಕಾರ್ಯನಿರ್ವಹಿಸ್ತದ ಅಂತ ಹೇಳ್ತೇವೆ. ಸೊ ಇಲ್ಲಿ ನೋಡ್ರಿ, ರೈಲ್ವೇಸ್ ರಿಲೇಟೆಡ್ ನಿಮಗ ಬೇಸಿಕ್ ಅನ್ನ ಕೇಳ್ತಾನ. ಫಸ್ಟ್ ರೈಲ್ವೆ ಯಾವುದು? ಫಸ್ಟ್ ರೈಲ್ವೆ ಅನ್ನೋದು ಸ್ಟಾರ್ಟ್ ಆಗಿದೆ ಯಾವಾಗ? ಬ್ರಿಟಿಷ್ ಟೈಮ್ ಒಳಗಡೆ ರೈಲ್ವೆ ಅನ್ನೋದು ಎಲ್ಲಿ ಅವ್ರು ತಂದ್ರು, ಹೆಂಗ್ ಸ್ಟಾರ್ಟ್ ಆಯ್ತು, ಯಾವಾಗ ಸ್ಟಾರ್ಟ್ ಆಯ್ತು, ಸ್ವಲ್ಪ ಅದ್ರ ಬೇಸಿಕ್ ನ ನೋಡ್ಕೋರಿ, ಸ್ವಲ್ಪ ಅದನ್ನ ಬೇಸಿಕ್ ನ ನೋಡ್ಕೋರಿ. ಬಟ್ ಹಂಗೆ ನಮ್ದು ಕರ್ನಾಟಕ ರೈಲ್ವೆ ಸಿಸ್ಟಮ್ ಹೆಂಗೈತಿ, ಓಕೆ, ಅತಿ ಉದ್ದವಾದ ರೈಲು ಯಾವುದು, ಅದ್ರ ಮೇಲೆ ಒಂದ್ ಸ್ವಲ್ಪ ಕ್ವಶನ್ಸ್ ಅನ್ನ ನೋಡ್ಕೋರಿ ಅಂತ ನಾನು ಹೇಳ್ತೇನೆ. ಅದ್ರ ಮೇಲೆ ಕ್ವಶನ್ಸ್ ಅನ್ನ ನೋಡ್ಕೋರಿ. ನೋಡ್ರಿ, ಫಸ್ಟ್ ರೈಲ್ವೆ ಲೈನ್ ಇನ್ ಇಂಡಿಯಾ ವಾಸ್ ಸ್ಟಾರ್ಟೆಡ್ ಬಿಟ್ವೀನ್, ಹೇಳ್ದಂಗೆ ಬತ್ ನೋಡ್ರಿ ಕ್ವಶನ್. ಭಾರತದ ಮೊದಲ ರೈಲು ಮಾರ್ಗ ಯಾವ ಎರಡು ನಗರಗಳ ನಡುವೆ ಪ್ರಾರಂಭವಾಯಿತು? ಯಾವ ಎರಡು ನಗರಗಳ ನಡುವೆ ಪ್ರಾರಂಭವಾಯಿತು? ಭಾರತದ ಮೊದಲ ರೈಲು ಮಾರ್ಗ ಯಾವ ಎರಡು ನಗರಗಳ ನಡುವೆ ಪ್ರಾರಂಭವಾಯಿತು ಅಂತ. ಯಾವ ಎರಡು ನಗರಗಳ ರೀ? ಮುಂಬೈ ಟು ಠಾಣೆ, ಮುಂಬೈ ಟು ಠಾಣೆ ಅಂತ ಹೇಳ್ತೇವೆ, ಮುಂಬೈ ಟು ಠಾಣೆ ಅಂತ ಹೇಳ್ತೇವೆ. ಮುಂಬೈ ಟು ಠಾಣೆ ನಗರಗಳ ನಡುವೆ ಏನಾಯ್ತು, ಭಾರತದ ಮೊದಲ ರೈಲು ಮಾರ್ಗ ಏನಾಯ್ತು, ಪ್ರಾರಂಭವಾಯ್ತು ಅಂತ ಹೇಳ್ತೇವೆ. ಭಾರತದ ಮೊದಲ ರೈಲು ಮಾರ್ಗ ಏನಾಯ್ತು, ಪ್ರಾರಂಭವಾಯ್ತು ಅಂತ ನಾವ್ ಹೇಳ್ತೇವೆ, ಆಯ್ತಾ, ಗೊತ್ತಾಯ್ತಾ? ಸೊ ಈ ತರ ನಿಮಗೆ ಸ್ಟಾಟಿಕ್ ಕ್ವಶನ್ಸ್ ಅನ್ನ ಕೇಳ್ತಾನ, ಸ್ವಲ್ಪ ನೀಟಾಗಿ ನೋಡ್ಕೋರಿ. ಓಕೆ, ನೆಕ್ಸ್ಟ್ ಕ್ವಶನ್ಸ್. ಡಿಸ್ಕವರೀಸ್ ಅಂಡ್ ಇನ್ವೆನ್ಷನ್, ಆವಿಷ್ಕಾರಗಳು ಮತ್ತು ಕಂಡುಹಿಡಿಕೆಗಳು. ಓಕೆ, ಇದ್ರ ಮೇಲೆ ಕ್ವಶನ್ಸ್ ಅದ್ರಾಗ ಇದೆ. ಎಸ್ಪೆಷಲಿ ಆವಿಷ್ಕಾರಗಳ ಒಳಗಡೆ ಸೈನ್ಸ್ ರಿಲೇಟೆಡ್ ಬಹಳ ಕಾನ್ಸೆಪ್ಟ್ ಅನ್ನ ಕೇಳ್ತಾನ್ರಿ. ಆವಿಷ್ಕಾರಗಳ ಒಳಗಡೆ, ಡಿಸ್ಕವರೀಸ್ ಒಳಗಡೆ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಅನ್ನ ಬಹಳ ಕೇಳ್ತಾನ. ಅದೇ ರೀತಿ ಮಾಪನಗಳನ್ನ ಬಹಳ ಕೇಳ್ತಾನೆ. ನಿಮಗೆ ಮಾಪನಗಳ ರಿಲೇಟೆಡ್ ಒಂದ್ ಸ್ವಲ್ಪ ನೋಡ್ಕೋರಿ, ಸ್ಟಾಟಿಕ್ ಪಾರ್ಟ್, ಅದ್ರ ಮೇಲೆ ಕ್ವಶನ್ಸ್ ಅನ್ನ ಬಹಳ ಕೇಳ್ತಾನ. ಹೂ ಡಿಸ್ಕವರ್ಡ್ ಗ್ರಾವಿಟಿ, ಗುರುತ್ವಾಕರ್ಷಣೆಯನ್ನು ಯಾರು ಕಂಡು ಹಿಡಿದಾರು? ಗುರುತ್ವಾಕರ್ಷಣೆಯನ್ನು ಯಾರು ಕಂಡು ಹಿಡಿತಾರ್ರಿ? ನ್ಯೂಟನ್, ಐನ್ಸ್ಟೀನ್, ಗೆಲಿಲಿಯೋ, ಎಡಿಸನ್. ಯಾರು ಕಂಡು ಹಿಡಿತಾರ? ಯಾರ್ರಿ? ನ್ಯೂಟನ್. ಯಾರಿ? ನ್ಯೂಟನ್. ಗುರುತ್ವಾಕರ್ಷಣೆನು ಯಾರು ಕಂಡು, ಸ್ಟೋರಿ ಕೇಳಿರಲ್ಲ, ಆಪಲ್ ಗಿಡದ ಕೆಳಗ್ ಕೂತಿರ್ತಾರ, ಬೀಳ್ತೈತಿ, ಕೊಟ್ಟು ಸ್ಟೋರಿ ಕೇಳಿರಿಲ್ಲ ಅದೆಲ್ಲ, ಸಣ್ಣ ಹುಡುಗರ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ನ್ಯೂಟನ್ ಇವ್ರು ಏನ್ ಮಾಡ್ತಾರ, ಗ್ರಾವಿಟಿಯನ್ನ ಏನ್ ಮಾಡ್ತಾರ, ಡಿಸ್ಕವರ್ ಮಾಡ್ತಾರ ಅಂತ ನಾವು ಹೇಳ್ತೇವೆ, ರೈಟ್. ನೆಕ್ಸ್ಟ್, ಟೆಲಿಫೋನ್ ವಾಸ್ ಇನ್ವೆಂಟೆಡ್ ಬೈ, ದೂರವಾಣಿಯನ್ನು ಯಾರು ಆವಿಷ್ಕರಿಸಿದರು? ದೂರವಾಣಿಯನ್ನು ಕಂಡು ಹಿಡಿದವ್ರು ಯಾರು? ಯಾರು ಅದನ್ನ ಇನ್ವೆನ್ಷನ್ ಮಾಡಿದ್ರು? ಯಾರಿ? ಗ್ರಾಹಂ ಬೆಲ್, ಮಾರ್ಕೋನಿ, ಎಡಿಸನ್, ವ್ಯಾಟ್. ಯಾರು ಕಂಡು ಹಿಡಿತಾರ್ರಿ? ಗ್ರಾಹಂ ಬೆಲ್. ಯಾರು? ಗ್ರಾಹಂ ಬೆಲ್. ಹೌದಾ, ಯಾರು? ಗ್ರಾಹಂ ಬೆಲ್ ಅವರು ಏನ್ ಮಾಡ್ತಾರ, ಯಾವ್ದನ್ನ ಟೆಲಿಫೋನ್ ಅನ್ನ ಆವಿಷ್ಕರಿಸಿರ್ತಾರ. ನಾನು ನಿಮ್ಗೆ ಆಲ್ರೆಡಿ ಹೇಳಿನಿ, ನಿಮಗ್ ಆವಿಷ್ಕಾರಗಳ ಬತ್ತಪ್ಪ ಅಂತಂದ್ರೆ ಸೈನ್ಸ್ ಸ್ಟಾಟಿಕ್ ಪಾರ್ಟ್ ಮೇಲೆ ಕ್ವಶನ್ ಅನ್ನ ಬಾಳ ಕೇಳ್ತಾನೆ. ಸೈನ್ಸ್ ಸ್ಟಾಟಿಕ್ ಪಾರ್ಟ್ ನ ಸ್ವಲ್ಪ ನೀಟಾಗಿ ಓದ್ಕೋರಿ, ನೀಟಾಗಿ ಓದ್ಕೋರಿ. ಅದೇ ರೀತಿ ಇನ್ನೊಂದಿಷ್ಟು ಕಾನ್ಸೆಪ್ಟ್ಸ್ ಏನ್ ಬರ್ತದ, ಬ್ರಾಂಚಸ್ ಅಂತ ಬರ್ತಾವ, ಬ್ರಾಂಚಸ್ ಆಫ್ ಸೈನ್ಸ್ ಅಂತ ಬರ್ತಾವ. ಓಕೆ, ಶಾಖೆಗಳು ಅಂತ ಬರ್ತಾವ, ವಿಜ್ಞಾನದ ಶಾಖೆಗಳು ಅಂತ ಬರ್ತಾವು. ವಿಜ್ಞಾನದ ಶಾಖೆಗಳು ಅದನ್ನು ಒಂದ್ ಸ್ವಲ್ಪ ನೋಡ್ಕೋರಿ. ಸ್ಟಡಿ ಆಫ್ ಸೆಲ್ ಅಂತಂದ್ರ ಸೈಟೋಲಜಿ, ಹೌದಾ? ಸೈಟೋಲಜಿ ಅಂತಂದ್ರೆ ಏನು? ಕೋಶದ ಬಗ್ಗೆ ಅಧ್ಯಯನ ಮಾಡೋದು. ಮೈಕೋಲಜಿ, ಮೈಕೋಲಜಿ ಅಂತಂದ್ರ ಫಂಗೈ ಬಗ್ಗೆ ಅಧ್ಯಯನ ಮಾಡೋದು. ಓಕೆ, ಫೈಕೋಲಜಿ ಅಂತಂದ್ರ ಅಲ್ಗೆ ಬಗ್ಗೆ ಅಧ್ಯಯನ ಮಾಡೋದು, ಹೌದಾ? ಸೊ ಈ ಶಾಖೆಗಳು ನಿಮಗ ಎಕ್ಸಾಮ್ಸಿಗ ಕ್ವಶನ್ಸ್ ಅನ್ನ ಕೇಳ್ತಾನ, ಹೌದಾ? ಶಾಖೆಗಳ ಮೇಲೆ ಎಕ್ಸಾಮ್ಸಿಗ, ಅದ್ರೊಳಗಡೆ ಎಸ್ಪೆಷಲಿ ಸೈನ್ಸ್ ಒಳಗಡೆ ಇರುವಂತ ಶಾಖೆಗಳ ಮೇಲೆ ಕ್ವಶನ್ಸ್ ಅನ್ನ ಬಾಳ ಕೇಳನ್ರಿ. ಓಕೆ, ಝೂಯಾಲಜಿ ಅಂತಂದ್ರ ಪ್ರಾಣಿಶಾಸ್ತ್ರ, ಬ್ಯಾಕ್ಟೀರಿಯಾಲಜಿ ಅಂತಂದ್ರೆ ಬ್ಯಾಕ್ಟೀರಿಯಾಸ್ ಬಗ್ಗೆ ಅಧ್ಯಯನ ಮಾಡೋದು, ಹೌದಾ?
ಸೊ ಇವು ಶಾಖೆಗಳು ಒಂದ್ ಸ್ವಲ್ಪ ನೋಡ್ಕೋರಿ, ಯಾಕಂದ್ರೆ ಸೈನ್ಸ್ ಏನೈತೆ ಪೂರ್ತಿ ಸ್ಟ್ಯಾಟಿಕ್ ಐತಿ, ಶಾಖೆಗಳ ಮೇಲೆ ಒಂದ್ ಸ್ವಲ್ಪ ನೋಡ್ಕೋರಿ. ಅದೇ ರೀತಿ ಇಲ್ಲೇನು ಥೇರೀಸ್ ಮತ್ತು ಫೌಂಡರ್ಸ್ ಅಂತ ಬರ್ತಾರ. ಥೇರೀಸ್ ಗಳನ್ನ ಯಾರು ಹೇಳಿದ್ರು, ಈ ಥೇರಿನ ಯಾರು ಕಂಡು ಹಿಡಿದಿದ್ರು ಅಂತ ಹೇಳಿ. ಹೌದಾ, ಅಂದ್ರ ಒಂದು ಹೊಸ ಕೋಶ ಹಳೆಯ ಕೋಶದಿಂದ ಏನಾಗ್ತದ ಉತ್ಪತ್ತಿ ಆಗ್ತದ ಅಂತ ಹೇಳ್ಯಾರ ಒಬ್ಬರು ರುಡಾಲ್ಫ್ ವರ್ಚೋ ಅಂತ ಒಬ್ಬ ಸೈಂಟಿಸ್ಟ್, ರುಡಾಲ್ಫ್ ವರ್ಚೋ ಅನ್ನೋರು. ಹೌದಾ, ರುಡಾಲ್ಫ್ ವರ್ಚೋ ಅನ್ನೋರು. ನ್ಯೂ ಸೆಲ್ ಅರೈಸಸ್ ಫ್ರಮ್ ಅ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ ಅಂತ ಹೇಳ್ತೀವಿ. ನ್ಯೂ ಸೆಲ್ಸ್ ಅರೈಸಸ್ ಫ್ರಮ್ ಅ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಅಂತ ಹೇಳ್ತೀವಿ. ಇದನ್ನ ರುಡಾಲ್ಫ್ ವರ್ಚೋ ಅವ್ರು ಏನ್ ಮಾಡ್ಯಾರ ಹೇಳ್ಯಾರ ಅಂತ ಹೇಳ್ತೀವಿ. ಜೆನೆಟಿಕ್ಸ್ ಅನ್ನ ಬಗ್ಗೆ ಯಾರು ಹೇಳ್ಯಾರ? ಜೆನೆಟಿಕ್ಸ್ ಅಂತಂದ್ರೆ ಗ್ರಿಗರ್ ಜಾನ್ ಮೆಂಡಲ್. ಜೆನೆಟಿಕ್ಸ್ ಅನ್ನ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರ ಗ್ರಿಗರ್ ಜಾನ್ ಮೆಂಡಲ್ ಅವರು. ಹೌದಾ, ಗ್ರಿಗರ್ ಜಾನ್ ಮೆಂಡಲ್. ಹೌದಾ, ಗ್ರಿಗರ್ ಜಾನ್ ಮೆಂಡಲ್. ಇವರು 3 ಥೇರೀಸ್ ಬರ್ತಾವು. ಹೌದಾ, ಇವರು 3 ಥೇರೀಸ್ ಬರ್ತಾವ. ಲಾ ಆಫ್ ಡಾಮಿನೆನ್ಸ್ ಅಂತ ಹೇಳ್ತೇವಿ. ಲಾ ಆಫ್ ಡಾಮಿನೆನ್ಸ್. ಹೌದಾ, ಇದಕ್ ಮೋನೋ ಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತೇವೆ. ಮೋನೋ ಹೈಬ್ರಿಡ್ ಅಂತ ಹೇಳ್ತೇವಿ. ರೈಟ್. ಅದೇ ರೀತಿ ಲಾ ಆಫ್ ಸೆಗ್ರಿಗೇಷನ್ ಅಂತ ಹೇಳ್ತೇವೆ. ಲಾ ಆಫ್ ಸೆಗ್ರಿಗೇಷನ್. ಇವ್ ಯಾವ್ಯಾವ ಥೇರೀಸ್ ಯಾರ್ಯಾರು ಹೇಳ್ಯಾರ ನೆನಪಿಟ್ಕೋರಿ. ಇದಕ್ ಡೈ ಹೈಬ್ರಿಡ್ ಅಂತ ಅಂತೇವಿ. ಡೈ ಹೈಬ್ರಿಡ್ ಕ್ರಾಸ್ ಅಂತ ಅಂತೀವಿ. ಅದೇ ರೀತಿ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ರೈಟ್. ಅಂದ್ರೆ ಇದು ಎದ್ರ ಬಗ್ಗೆ? ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಎದ್ರ ಬಗ್ಗೆ ಅಂತಂದ್ರೆ ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ ಮಾತಾಡ್ತಾರೆ. ಲೈಂಗಿಕ ನಿರ್ಧರಿಸುವ ಬಗ್ಗೆ ಮಾತಾಡ್ತಾರೆ. ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ ಮಾತಾಡ್ತಾರೆ. ಈ ಸೆಕ್ಸ್ ಡಿಟರ್ಮಿನೇಷನ್ ಕಾನ್ಸೆಪ್ಟ್ ನಿಮ್ಗೆ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್. ಇದು ಸೆಕ್ಸ್ ಡಿಟರ್ಮಿನೇಷನ್ ಬರ್ತಂದ್ರೆ ಇನ್ನೊಂದು ಇಲ್ಲಿ ಕಾನ್ಸೆಪ್ಟ್ ನೆನಪಾಯ್ತು. ಇಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಒಳಗಡೆ ಇಲ್ಲಿ ಕ್ರೋಮೋಸೋಮ್ಸ್ ಅಂತ ಬರ್ತಾವ. ಮಾನವರಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರ್ತದ್ರಿ? PSI 545 ಕ್ವಶನ್ ಆಗಿತ್ತು. ಇದೇ ನಿಮ್ಗೆ ಏನ್ ಮಾಡಿದ್ರು PC ಮತ್ತೇನ್ ಮಾಡಿದ್ರು ರಿಪೀಟ್ ಕ್ವಶನ್ ಆಗಿ ಕೇಳಿದ್ರಿ ಇದು. ಹೌದಾ, ಮಾನವರಲ್ಲಿ ಒಟ್ಟು ಎಷ್ಟು ಕ್ರೋಮೋಸೋಮ್ಸ್ ಅದಾವ ಅಂತ ಕೇಳಿದ್ರು. ಹೌದಾ, ಕ್ರೋಮೋಸೋಮ್ಸ್ ಅದಾವ ಅಂತ ಕೇಳಿದ್ರು. ಬಹಳ ಜನ ಏನ್ ಮಾಡಿರಿ 23 ಪೇರ್ಸ್ ಅಂತ ಹಾಕಿರಿ. ಅಲ್ರಿ 46. ಒಟ್ಟು ಎಷ್ಟು ಅಂತ ಕೇಳಿದ್ರೆ 46. ಎಷ್ಟು ಪೇರ್ ಆಫ್ ಕ್ರೋಮೋಸೋಮ್ಸ್ ಅದಾವ ಅಂತ ಕೇಳಿದ್ರೆ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್. ಅದೇ ರೀತಿ ಮಾನವರಲ್ಲಿ ಬೇರೆ ಬೇರೆ ಪ್ರಾಣಿಗಳಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಅದಾವನ್ನ ನೋಡ್ಕೊರಿ. ಅದ್ರಾಗ ಇದು 46 ಕ್ರೋಮೋಸೋಮ್ಸ್ ಒಳಗಡೆ ಏನದಪ್ಪ ಅಂತಂದ್ರ ನಾನ್ ಸೆಕ್ಸ್ ಕ್ರೋಮೋಸೋಮ್ಸ್, ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ನಾವು ಹೇಳ್ತೇವೆ. ನಾನ್ ಸೆಕ್ಸ್ ಮತ್ತೆ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಹೇಳ್ತೇವೆ. ಸೆಕ್ಸ್ ಕ್ರೋಮೋಸೋಮ್ಸ್ ಅಂದ್ರ XX ಮತ್ತ XY. ಇಲ್ಲಿ ಮಗು ಗಂಡು ಹುಡ್ತದೋ ಹೆಣ್ಣು ಹುಡ್ತದೋ ಅಂತ ಡಿಸೈಡ್ ಮಾಡೋರು ಯಾರಪ್ಪ ಅಂತಂದ್ರ ಮೇಲ್ ಡಿಸೈಡ್ ಮಾಡ್ತಾರ ಇಲ್ಲಿ. ಹೌದಾ, ಅಂದ್ರೆ ಪುರುಷರು ಡಿಸೈಡ್ ಮಾಡ್ತಾರ ಮಗು ಗಂಡು ಹುಡ್ತದೋ ಹೆಣ್ಣು ಹುಡ್ತದೋ ಅಂತ. ಪುರುಷರಲ್ಲಿ XY ಕ್ರೋಮೋಸೋಮ್ಸ್ 2 ಇರ್ತಾವ. ಮಹಿಳೆಯರಲ್ಲಿ ಬರೀ XX ಕ್ರೋಮೋಸೋಮ್ಸ್ ಇರ್ತದ. ಒಂದ್ ವೇಳೆ Y ಡಾಮಿನೆಂಟ್ ಇತ್ತಪ್ಪ ಅಂತಂದ್ರ ಅಲ್ಲಿ ಏನ್ ಇರ್ತದ ಗಂಡು ಮಗ ಆಗಿ ಹುಡ್ತತಿ. ಒಂದ್ ವೇಳೆ ಇಲ್ಲಿ X ಡಾಮಿನೆಂಟ್ ಇತ್ತಪ್ಪ ಅಂದ್ರ ಮಗು ಹೆಣ್ಣಾಗಿ ಹುಡ್ತದ ಅಂತಂದ್ರ ಇಲ್ಲಿ ಯಾರ ಡಿಸೈಡಿಂಗ್ ಕೆಪಾಸಿಟಿ ಯಾರಲ್ಲಿ ಐತಿ? ಇವ್ರದ್ದು ಫಾದರ್ ಅಲ್ಲಿ ಐತಿ. ಫಾದರ್ ಡಿಸೈಡ್ ಮಾಡ್ತಾರ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏನ್ ಮಾಡ್ತಾರ ಶೋಷಣೆಗೆ ಒಳಗಾಗೋರು ಯಾರು? ಹೆಣ್ಣು ಮಕ್ಕಳು ಅಂತ ನಾವ್ ಹೇಳ್ತೀವಿ. ನಮ್ ಸಮಾಜ ಹಂಗೆ ಐತ್ರಿ. ನಮ್ಮ ಸಮಾಜದಲ್ಲಿ ಎಷ್ಟೋ ಜನ ಏನದಾರ ಲಿಟ್ರೇಟ್ ಆಗಿದ್ರು ಇಲ್ಲಿಟ್ರೇಟ್ ತರ ಏನ್ ಮಾಡ್ತಾರ ಬಿಹೇವಿಯರ್ ಮಾಡ್ತಾರ ಅಂತ ಹೇಳ್ತೀವಿ. ರೈಟ್. ಸೊ ಅದಕ್ಕ ನಾನು ಹೇಳ್ತೀನಿ, ಸೊ ನೀವು ಏನೇ ಓದ್ರಿ ಪ್ಲೀಸ್ ಅದನ್ನ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಂಡು ಓದ್ರಿ ಅಂತ ಹೇಳ್ತೀವಿ. ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಂಡು ಓದ್ರಿ ಅಂತ ನಾನು ಹೇಳ್ತೀನಿ. ಕಾನ್ಸೆಪ್ಟ್ ಕ್ಲಿಯರ್ ಆಗೋದು ಬಹಳ ಇಂಪಾರ್ಟೆಂಟ್ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ರೈಟ್. ಸೊ ಟೆಲಿಫೋನ್ ವಾಸ್ ಇನ್ವೆಂಟೆಡ್ ಬೈ. ಟೆಲಿಫೋನ್ ಯಾರು ಇನ್ವೆಂಟೆಡ್ ಮಾಡಿದ್ರು? ಗ್ರಾಹಂ ಬೆಲ್ ಅವರು ಇನ್ವೆಂಟೆಡ್ ಮಾಡಿದ್ರು, ಆವಿಷ್ಕರಿಸಿದ್ರು ಅಂತ ನಾನು ಹೇಳ್ತೀನಿ. ಸೊ ಇದು ಡಿಸ್ಕವರಿ ಮತ್ತೆ ಇನೋವೇಷನ್ಸ್ ಅಂತ ಹೇಳ್ತೀವಿ. ಡಿಸ್ಕವರಿ ಮತ್ತೆ ಇನೋವೇಷನ್ಸ್ ಅಂತ ಹೇಳ್ತೀವಿ. ರೈಟ್. ಸೊ ನೆಕ್ಸ್ಟ್ ನೋಡ್ರಿ ಬಂತ ಅಸಲಿಯತ್. ಇಂಪಾರ್ಟೆಂಟ್ ಏರ್ಪೋರ್ಟ್ಸ್, ಸ್ಟೇಡಿಯಂ ಅಂಡ್ ಪೋರ್ಟ್ಸ್. ಹೌದಾ, ಪ್ರಮುಖ ವಿಮಾನ ನಿಲ್ದಾಣಗಳು, ಕ್ರೀಡಾಂಗಣಗಳು ಮತ್ತು ಬಂದರುಗಳು. ಇಷ್ಟು ವರ್ಷ ನಿಮಗ ಇದ್ರ ಮೇಲೆ ಸ್ಟಾಟಿಕ್ ಕ್ವಶನ್ಸ್ ಅನ್ನ ಬಾಳ ಕೇಳ್ತಿದ್ದ. ಸ್ವಲ್ಪ ಇವಾಗ ಏನ್ ಮಾಡ್ಲಿಕತ್ತನಪ್ಪ ಅಂತಂದ್ರೆ ಇಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಆಡ್ ಮಾಡಿ ನಿಮ್ಗ ಕ್ವಶನ್ಸ್ ಅನ್ನ ಕೇಳಿಗತ್ತಾನ. ಕರೆಂಟ್ ಅಫೇರ್ಸ್ ನ ಆಡ್ ಮಾಡಿ ಕ್ವಶನ್ಸ್ ಅನ್ನ ಕೇಳ್ತಾನ. ಸೊ ಇದನ್ನ ಸ್ವಲ್ಪ ಕರೆಂಟ್ ಅಫೇರ್ಸ್ ಗ ಲಿಂಕ್ ಮಾಡಿ ನೀಟಾಗಿ ಓದ್ಕೋರಿ. ಕರೆಂಟ್ ಅಫೇರ್ಸ್ ಗ ಲಿಂಕ್ ಮಾಡಿ ನೀಟಾಗಿ ಓದ್ಕೋರಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ನೀಟಾಗಿ ಓದ್ಕೋರಿ. ರೈಟ್. ಸೊ ಇಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಸ್ ಲೊಕೇಟೆಡ್ ಇನ್. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಎಲ್ಲೈತ್ರಿ? ಬೆಂಗಳೂರು. ಎಲ್ಲೈತ್ರಿ? ಬೆಂಗಳೂರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲೈತಪ್ಪ ಅಂತಂದ್ರ ಬೆಂಗಳೂರಲ್ಲಿ ಐತಿ ಅಂತ ಹೇಳ್ತೀವಿ. ಎಲ್ಲೈತ್ರಿ? ಬೆಂಗಳೂರಲ್ಲಿ ಐತಿ ಅಂತ ನಾವು ಹೇಳ್ತೇವೆ. ರೈಟ್. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂದ್ರ ಪ್ರಮುಖ ವಿಮಾನ ನಿಲ್ದಾಣಗಳ ಬಗ್ಗೆ ನೋಡ್ಕೋರಿ, ಸ್ಟೇಡಿಯಂಸ್ ಗಳ ಬಗ್ಗೆ ನೋಡ್ಕೋರಿ, ಮತ್ತೆ ಬಂದರುಗಳ ಬಗ್ಗೆ ನೋಡ್ಕೋರಿ. ಹೌದಾ, ಹಾರ್ಮೋಸ್ ಸ್ಟ್ರೇಟ್ಸ್ ಬಗ್ಗೆನು ಸ್ವಲ್ಪ ನೋಡ್ಕೋರಿ. ಯಾಕಂದ್ರೆ ಯುದ್ಧ ನಡೆದಿತ್ತಲ್ಲ,
ಯುದ್ಧ ನಡೆದಿತ್ತಲ್ಲ ಇಸ್ರೇಲ್ ಮತ್ತೆ ಇರಾನ್, ಅದ್ರ ಮೇಲೆ ಅಲ್ಲಿ ಯಾವ ಸುತ್ತಮುತ್ತ ಯಾವ ಬಂದರುಗಳು ಬರ್ತಾವಲ್ಲ ಅದ್ರ ರಿಲೇಟೆಡ್ ಸ್ವಲ್ಪ ನೋಡ್ಕೊರಿ, ನಿಮ್ಗೆ ಎಕ್ಸಾಮ್ ಈಗ ಬಹಳ ಇಂಪಾರ್ಟೆಂಟ್ ಆಗ್ತದೆ. ರೈಟ್. ನೆಕ್ಸ್ಟ್, ಲಾರ್ಜೆಸ್ಟ್ ಪೋರ್ಟ್ ಇನ್ ಇಂಡಿಯಾ. ಭಾರತದ ಅತಿ ದೊಡ್ಡ ಬಂದರು ಯಾವುದು? ಯಾವ್ದ್ರಿ ಅತಿ ದೊಡ್ಡ ಬಂದರು? ಮುಂಬೈ ಪೋರ್ಟ್. ಭಾರತದ ಅತಿ ದೊಡ್ಡ ಬಂದರು ಯಾವ್ದ್ರಿ? ಮುಂಬೈ ಪೋರ್ಟ್ ಅಂತ ಹೇಳ್ತೇವೆ. ಮುಂಬೈ ಬಂದರು ಅಂತ ನಾವು ಹೇಳ್ತೇವೆ. ಮುಂಬೈ ಬಂದರು ಅಂತ ಹೇಳ್ತೇವೆ. ಮುಂಬೈ ಬಂದರು ಅಂತ ಹೇಳ್ತೇವೆ. ರೈಟ್. ಸೊ ಇದ್ರ ಮೇಲೆ ಒಂದ್ ಸ್ವಲ್ಪ ಲಾಂಗೆಸ್ಟ್ ಯಾವುದು, ಲಾರ್ಜೆಸ್ಟ್ ಯಾವುದು, ಸ್ಮಾಲೆಸ್ಟ್ ಯಾವುದು, ಶಾರ್ಟೆಸ್ಟ್ ಯಾವುದು, ಒಂದ್ ಸ್ವಲ್ಪ ನೀಟಾಗಿ ನೀವು ನೋಡ್ಕೋರಿ. ಇಲ್ಲಿ ಸ್ಟಾಟಿಕ್ ಪಾರ್ಟ್ ಜೊತೆಗೆ ಕರೆಂಟ್ ಅಫೇರ್ಸ್ ನ ಲಿಂಕ್ ಮಾಡಿ ಓದ್ಕೋರಿ ಅಂತ ಹೇಳ್ತೀವಿ. ಸ್ಟಾಟಿಕ್ ಪಾರ್ಟ್ ಜೊತೆಗೆ ಕರೆಂಟ್ ಅಫೇರ್ಸ್ ನ ಲಿಂಕ್ ಮಾಡಿ ಓದ್ಕೋರಿ. ಇಲ್ಲಿ ಟ್ರೇಡ್ ರೂಟ್ಸ್ ಅಂತ ಬರ್ತಾವು, ಸಿ ರೂಟ್ಸ್ ಅಂತ ಬರ್ತಾವ. ರೈಟ್. ಟ್ರೇಡ್ ಸಿ ರೂಟ್ಸ್ ಅಂತ ಬರ್ತಾವ. ಸಮುದ್ರದ ಮಾರ್ಗಗಳು ಅಂತ ಬರ್ತಾವಲ್ಲ, ಟ್ರೇಡಿಂಗ್ ಸಿಸ್ಟಮ್ ಒಳಗಡೆ ಸಮುದ್ರದ ಮಾರ್ಗಗಳು ಅಂತ ಬರ್ತಾವಲ್ಲ. ಯಾಕಂತಂದ್ರೆ ಇದು ಕಳಗಳ್ಳರ ಇಂದ ಇಲ್ಲಿ ಏನ್ ಮಾಡ್ಲಿಕ್ಕೆ ಎಕ್ಸರ್ಸೈಸ್ ಅಂತ ಬಂತ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ನೇವಿ ಎಕ್ಸರ್ಸೈಸಸ್, ಆರ್ಮಿ ಎಕ್ಸರ್ಸೈಸ್ ಅಂತ ಹೇಳಿ. ನೇವಿ ಎಕ್ಸರ್ಸೈಸ್ ಎದಕ್ ಮಾಡ್ತಾರ? ಏನಾದ್ರೂ ನಾವು ಒಂದು ದೇಶದಿಂದ ಇನ್ನೊಂದು ದೇಶದನ್ನ ಸಮುದ್ರದ ಮುಖಾಂತರ ನಾವು ಸಾಗಾಣಿಕೆ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಸಮುದ್ರದಲ್ಲಿ ಏನಿರ್ತಾರ ಕಡಗಳ್ಳರನ್ನ ನಾವು ನೋಡ್ತೇವೆ. ಪೈರೇಟ್ಸ್ ಆಫ್ ಸಿ ಅಂತ ನಾವು ಹೇಳ್ತೇವೆ. ಪೈರೇಟ್ಸ್ ಆಫ್ ಸಿ ಅಂತ ಹೇಳ್ತೇವಲ್ಲ. ಸೊ ಸಮುದ್ರದ ಕಡಗಳ್ಳರನ್ನ ನಾವು ಅವರಿಂದ ಈ ವಸ್ತು ಏನೋ ಒಂದು ಸಾಗಾಣಿಕೆ ಮಾಡ್ತೀವಿ, ಅದು ಕ್ಷೇಮವಾಗಿ ಸುರಕ್ಷಿತವಾಗಿ ಅದು ಸಾಗಾಣಿಕೆ ಆಗ್ಬೇಕು ಅಂತ ಹೇಳಿ ನಾವ್ ಏನ್ ಮಾಡ್ತೀವಿ? ನೇವಲ್ ಎಕ್ಸರ್ಸೈಸಸ್ ಅನ್ನು ನಾವು ಮಾಡ್ತೀವಿ ಅಂತ. ಅದೇ ರೀತಿ ಆರ್ಮಿ ಎಕ್ಸರ್ಸೈಸ್ ಆಗಿರ್ಬೋದು, ಏರ್ ಫೋರ್ಸ್ ಎಕ್ಸರ್ಸೈಸಸ್ ಆಗಿರ್ಬೋದು. ಹೌದಾ? ಅಂದ್ರೆ ನಾವು ಆಲ್ಮೋಸ್ಟ್ ಆಲ್ ನಾವು 95% ನಾವು ಸಾಗಾಣಿಕೆಯನ್ನ ನಾವು ಸಮುದ್ರದ ಮಾರ್ಗದಿಂದನೇ ಏನ್ ಮಾಡ್ತೇವೆ? ಸಾಗಾಣಿಕೆ ಮಾಡ್ತೀವಿ ಅಂತ ಹೇಳ್ತೇವೆ. ಸಮುದ್ರದ ಮಾರ್ಗದಿಂದನೇ ಏನ್ ಮಾಡ್ತೇವೆ? ಸಾಗಾಣಿಕೆಗಳನ್ನ ನಾವು ಮಾಡ್ತೀವಿ ಅಂತ ಹೇಳ್ತೇವೆ. ಸೊ ಅದಕ್ಕೆ ಇಲ್ಲಿ ಬಂದರು ಅನ್ನೋ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಪೋರ್ಟ್ಸ್ ಅನ್ನ ನೋಡ್ಕೋರಿ, ಸ್ಟ್ರೇಟ್ಸ್ ಅನ್ನ ನೋಡ್ಕೋರಿ, ನಿಮ್ಗೆ ಎಕ್ಸಾಮ್ಸ್ ಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ರೈಟ್. ಗೊತ್ತಾಯ್ತು? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ RBI, SBI, ನಬಾರ್ಡ್, ಸೆಬಿ ಆರ್ಗನೈಸೇಷನ್ಸ್ ಅದಾವ್ರಿ. ಆರ್ಗನೈಸೇಷನ್ಸ್ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಬಹಳ ಕೇಳ್ತಾರ. ಓಕೆ. RBI, SBI, ನಬಾರ್ಡ್ ಮತ್ತು ಸೆಬಿ. ಓಕೆ. ಇದ್ರ ಮೇಲೆ ಪ್ರತಿಯೊಂದ್ರದ್ದು ಏನ್ ಮಾಡ್ರಿ? ಫಸ್ಟ್ ಏನ್ ಮಾಡ್ಕೋರಿ? ಎಸ್ಟಾಬ್ಲಿಷ್, ಯಾವಾಗದು ಸ್ಥಾಪನೆ ಆಯ್ತು, ಮತ್ತೆ ಫೌಂಡರ್ ಯಾರದಾರ? ಹೌದಾ? ರೈಟ್. ಓಕೆ. ಅದ್ರದ್ದು ಮುಖ್ಯ ಕಚೇರಿ ಎಲ್ಲೈತಿ? ಹೆಡ್ ಕ್ವಾರ್ಟರ್ ಎಲ್ಲೈತಿ? ಅದೇ ರೀತಿ ಮತ್ತೆ ನೋಡ್ಕೊಂತೀರಿ ಏನದ್ರ ಮೂಲ ಉದ್ದೇಶ, ಪರ್ಪಸ್ ಏನೈತಿ ಅನ್ನೋದನ್ನ ನೋಡ್ಕೊರಿ. ಅದ್ರ ರಿಲೇಟೆಡ್ ಏನಾದ್ರೂ ಪ್ರಾಜೆಕ್ಟ್ಸ್ ಬಂದಿದ್ರೆ ಅದನ್ನ ನೋಡ್ಕೋರಿ. ಏನಾದ್ರೂ ಕಮಿಟೀಸ್ ಫಾರ್ಮ್ ಆಗಿದ್ರೆ ಆ ಕಮಿಟೀಸ್ ಅನ್ನ ನೋಡ್ಕೋರಿ. ಓಕೆ. ಸೊ ಇದು ನಿಮ್ಗೆ ಎಕ್ಸಾಮ್ಸ್ ಈಗ ಸ್ಟಾಟಿಕ್ ಕೇಳ್ತಾನೆ. ನಿಮ್ಗೆ ಎಕ್ಸಾಮ್ PC ಎಕ್ಸಾಮ್ಸ್ ಜಾಸ್ತಿ ಸ್ಟಾಟಿಕ್ ಅನ್ನ ಪಾರ್ಟ್ ಕೇಳ್ತಾನ. ಕರೆಂಟ್ ಅಫೇರ್ಸ್ ಅಂದ್ರೆ ಕರೆಂಟ್ ಅಫೇರ್ಸ್ ಇತ್ತಂದ್ರೆ ಅದ್ರ ರಿಲೇಟೆಡ್ ಸ್ಟಾಟಿಕ್ ಪಾರ್ಟ್ ಅನ್ನ ಕೇಳ್ತಾನ ಅಂತ ನಾನು ನಿಮ್ಗೆ ಸ್ಟಾಟಿಕ್ ಪಾರ್ಟ್ ನ ಕೇಳ್ತೀನಿ. ರೈಟ್. ಸೊ ಇಲ್ಲಿ RBI was established in which year? ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? RBI ಅಂತಂದ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ರಿಸರ್ವ್ ಬ್ಯಾಂಕ್, ಭಾರತೀಯ ರಿಸರ್ವ್ ಬ್ಯಾಂಕ್. ಹೌದಾ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದು ಯಾವಾಗ? ಇದು 1935ರಲ್ಲಿ ಇದನ್ನ ಸ್ಥಾಪಿಸಲಾಯಿತು ಅಂತ ಹೇಳ್ತೇವೆ. 1935ರಲ್ಲಿ ಸ್ಥಾಪಿಸಲಾಯಿತು ಅಂತ ಹೇಳ್ತೇವೆ. 1930. ಸೊ RBI ದ ರಿಲೇಟೆಡ್ ಕ್ವಶನ್ಸ್ ಅನ್ನ ಬಹಳ ಕೇಳ್ತಾನ. ಸ್ವಲ್ಪ RBI ಸ್ಟ್ರಕ್ಚರ್ ಅನ್ನ ನೀಟಾಗಿ ನೋಡ್ಕೋರಿ. RBI ಸ್ಟ್ರಕ್ಚರ್ ಅನ್ನ ನೀಟಾಗಿ, ಅದು ಯಾವಾಗ ಬಂತು, ಫಸ್ಟ್ ಫೌಂಡರ್ ಯಾರಿದ್ರು, ಈಗ ಸದ್ಯಕ್ಕೆ ಚೇರ್ಮನ್ ಯಾರದಾರ, ಅದನ್ನ ಸ್ವಲ್ಪ ನೀಟಾಗಿ ನೋಡ್ಕೋರಿ. ರೈಟ್. ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳೋಣ? ನಬಾರ್ಡ್ ಈಸ್ ರಿಲೇಟೆಡ್ ಟು. ನಬಾರ್ಡ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಯಾವ್ದಕ್ರಿ? ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಅಗ್ರಿಕಲ್ಚರ್ ಮತ್ತ ರೂರಲ್ ಡೆವಲಪ್ಮೆಂಟ್ ಗೆ ಏನೈತಿ? ನಬಾರ್ಡ್ ಅನ್ನೋದು ಸಂಬಂಧಪಟ್ಟೈತಿ ಅಂತ ಹೇಳ್ತೀವಿ. ನಬಾರ್ಡ್ ಇದು ಅಗ್ರಿಕಲ್ಚರ್ ಮತ್ತ ರೂರಲ್ ಡೆವಲಪ್ಮೆಂಟ್ ಗೆ ಏನೈತಿ? ಸಂಬಂಧಪಟ್ಟೈತಿ ಅಂತ ನಾವು ಹೇಳ್ತೀವಿ. ರೂರಲ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟದ್ದು. ಡಿಫೆನ್ಸ್ ಗೆ ಯಾವ್ದು? DRDO ಸಂಬಂಧಪಟ್ಟೈತಿ. ರೈಟ್. ರೈಲ್ವೇಸ್ ಗೆ ಯಾವ್ದು? ಸ್ಪೇಸ್ ರಿಸರ್ಚ್ ಗೆ ಯಾವ್ದು? ಇಸ್ರೋ ಅಂತ ಹೇಳ್ತೇವಿ. ರೈಲ್ವೇಸ್ ಗೆ NHAI ಅಂತ. ರೈಲ್ವೇಸ್ ಗೆ ಯಾವ್ದು ಸಂಬಂಧಪಟ್ಟೈತಿ ಅಂತಂದ್ರೆ ನ್ಯಾಷನಲ್ ಹೈವೇ ಫಾರ್ ಅಥಾರಿಟೀಸ್ ಆಫ್ ಇಂಡಿಯಾ ಬರ್ತದೆ. ಓಕೆ. ಸೊ ಇಲ್ಲಿ ಯಾವ್ದಾವ್ದಕ್ಕೆ ಸಂಬಂಧಪಟ್ಟೈತಿ ಅದು ಸ್ವಲ್ಪ ನೀಟಾಗಿ ನೋಡ್ಕೋರಿ ಅಂತ ನಾನು ಹೇಳ್ತೀನಿ. ರೈಟ್. ಇವು ಮೂರದರ ಬಗ್ಗೆ. ಓಕೆ. ಈ ನಾಲ್ಕುದ್ರ ಬಗ್ಗೆ ಸಂಸ್ಥೆ ನಾಲ್ಕು ಏನ್ ಅದಾವಲ್ಲ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೀಟಾಗಿ ನೋಡ್ಕೋರಿ. ಯಾಕಂದ್ರೆ ಎಕ್ಸಾಮ್ಸ್ ಬಹಳ ರಿಪೀಟೆಡ್ ಕ್ವಶನ್ಸ್ ಆಗ್ಯಾವ ಇದ್ರ ಮೇಲೆ. ತಿಳಿತಾ? ರೈಟ್. ನೆಕ್ಸ್ಟ್, ಇಂಡಿಯನ್ ಆರ್ಮಿ, ನೇವಿ, ಏರ್ ಫೋರ್ಸ್ ಬಂತ್ ನೋಡ್ರಿ. ಇಂಡಿಯನ್ ಆರ್ಮಿ, ನೇವಿ, ಏರ್ ಫೋರ್ಸ್. ಇಲ್ಲೇ ಮೇನ್ ಆರ್ಮಿ ರಿಲೇಟೆಡ್ ಎಕ್ಸರ್ಸೈಸಸ್, ನೇವಿ ರಿಲೇಟೆಡ್ ಎಕ್ಸರ್ಸೈಸಸ್, ಏರ್ ಫೋರ್ಸ್ ರಿಲೇಟೆಡ್ ಎಕ್ಸರ್ಸೈಸಸ್. ಆರ್ಮಿ, ನೇವಿ, ಏರ್ ಫೋರ್ಸ್ ರಿಲೇಟೆಡ್ ಎಕ್ಸರ್ಸೈಸಸ್ ಅನ್ನ ಸ್ವಲ್ಪ ನೀಟಾಗಿ ನೋಡ್ಕೊರಿ. ಸ್ವಲ್ಪ ನೀಟಾಗಿ
ನೋಡ್ಕೊ ರೈಟ್. ನಮ್ದ ಯೂಟ್ಯೂಬ್ ಚಾನಲ್ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಒಳಗಡೆ ಪ್ರೀವಿಯಸ್ ಇಯರ್ ಲಾಸ್ಟ್ ಇಯರ್ ಒಂದಿಷ್ಟು ಜಿಕೆ ಟಾಪಿಕ್ಸ್ ಆಗ್ಯಾವು. ಸಿಕ್ಕ್ರ ನೋಡ್ರಿ ವಿಡಿಯೋಸ್ ಅದಾವು, ಆಕ್ಚುಲಿ ಅದಾವು. ಲಾಸ್ಟ್ ಇಯರ್ ಒಳಗಡೆ ಇದ್ರ ಮೇಲೆ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಅನ್ನ ಮಾಡಿದ್ರು. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ನೇವಿ ಎಕ್ಸರ್ಸೈಸ್ ಒಂದು ಚಾರ್ಟ್ ಮಾಡೇ ಕೊಟ್ಟಿದ್ರು, ನಿಮ್ಗೆ ಚಾರ್ಟ್ ಮಾಡೇ ಕೊಟ್ಟಿದ್ರು. ಹೋಗಿ ಅವನ ವಿಡಿಯೋಸ್ ಅನ್ನ ಹೊಳ್ಳಿ ನೋಡ್ರಿ, ತಪ್ಪೇನಿಲ್ರಿ. ಯಾಕಂತಂದ್ರೆ ನಿಮ್ಗೆ ಪಿ ಸಿ ಎಕ್ಸಾಮಿಗ ಕ್ವಶನ್ಸ್ ನ ಈ ವರ್ಷದ ವಿಡಿಯೋಸ್ ಅಷ್ಟೇ ನೋಡ್ಬೇಕಂತೇನಿಲ್ಲ. ಯಾಕಂದ್ರೆ ನಿಮ್ ಪಿ ಸಿ ಎಕ್ಸಾಮ್ ಏನೈತಿ ಕನೆಕ್ಟ್ ಐತಿ. ನಾನು ನಿಮ್ಗೆ ಆಲ್ರೆಡಿ ಕರೆಂಟ್ ಅಫೇರ್ಸ್ ಯಾವತ್ತೂ ಡೇಟ್ ಇರಂಗಿಲ್ಲ, ಎಂಡ್ ಇರಂಗಿಲ್ಲ. ಸ್ಟಾರ್ಟಿಂಗ್ ಡೇಟ್ ಎಂಡಿಂಗ್ ಡೇಟ್ ಟಾಪಿಕ್ಸ್ ಮೇಲೆ ಕರೆಂಟ್ ಅಫೇರ್ಸ್ ನಿಮ್ಗೆ ಎಕ್ಸಾಮ್ ಸಿಗ ಕೇಳ್ತಾನ ಅಂತ ನಾನು ನಿಮ್ಗೆ ಯಾವಾಗಿಂದು ಹೇಳ್ಕೊಂತ ಬರತ್ತೀನಿ. ಸೊ ಅದಕ್ಕೆ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಮೇಲೆ ಈಗ ಹೆಂಗ್ ನಾ ಟಾಪಿಕ್ಸ್ ಡಿವೈಡ್ ಮಾಡ್ಕೋತ ಹೊಂಡಿಲ್ಲ ಹಂಗ್ ನೀವು ಟಾಪಿಕ್ಸ್ ಮೇಲೆ ಓದ್ರಿ. ಓಕೆ, ಯಾಕಂದ್ರೆ ಇಂಡಿಯನ್ ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್ ಮೇಲೆ ಏನ್ ಮಾಡ್ಯಾರ ಜಿಕೆ ಕ್ಲಾಸಸ್ ಅನ್ನ ಮಾಡಿದ್ರು ಲಾಸ್ಟ್ ಇಯರ್ ಬೇಡ ಒಂದ್ 6-8 ಮಂತ್ಸ್ ಬಿಫೋರ್ ಮಾಡಿದ್ರು ಕ್ಲಾಸಸ್. ಅಲ್ಲಿ ನಿಮಗೆ ಏನ್ ಮಾಡ್ಯಾರ ನೀಟಾಗಿ ಇಲ್ಲಿ ಲಿಸ್ಟ್ ಕೊಟ್ಟಾರ. ಆರ್ಮಿ ರಿಲೇಟೆಡ್ ಎಕ್ಸರ್ಸೈಸಸ್ ಯಾವ್ಯಾವ ಮಾಡಿದ್ರು, ಇಂಡಿಯಾದವ್ರ ಜೊತೆ ಯಾರ್ಯಾರು ಮಾಡಿದ್ರು, ಪ್ರತಿಯೊಂದು ಎಕ್ಸರ್ಸೈಸ್ ಮತ್ತೆ ಅಲ್ಲಿ ಯಾರ ಜೊತೆ ಯಾವಾಗ ಎಲ್ಲಿ ಮಾಡಿದ್ರು ಅನ್ನೋದನ್ನ ಕೊಟ್ಟಾನ. ಅದನ್ನ ನೀವು ಸ್ವಲ್ಪ ಚಾರ್ಟ್ ನೋಡ್ಕೊಂಡ್ರಿ ಅಂದ್ರೆ ಅದನ್ನ ನೆಕ್ಸ್ಟ್ ವರ್ಷನ್ ಐತಿ, ನೆಕ್ಸ್ಟ್ ವರ್ಷನ್ ಐತಿ, ಅದ ನೆಕ್ಸ್ಟ್ ಅಪ್ಡೇಟೆಡ್ ಅಂದ್ರೆ ಈ ವರ್ಷದ ಎಲ್ಲಾಗಿದೆ ಅದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾನೆ ಎಕ್ಸಾಮ್ಸಿಗ ಕ್ವಶನ್ಸ್ ಅನ್ನ ಕೇಳ್ತಾನ ಅಂತ. ಸೊ ಹೋಗಿ ನೋಡ್ರಿ ಪ್ರೀವಿಯಸ್ ವಿಡಿಯೋಸ್ ರೈಟ್. ಹೆಡ್ ಕ್ವಾರ್ಟರ್ಸ್ ಆಫ್ ಇಂಡಿಯನ್ ಏರ್ ಫೋರ್ಸ್ ಈಸ್ ಲೊಕೇಟೆಡ್ ಇನ್ ಭಾರತೀಯ ವಾಯುಪಡೆಯ ವಾಯುಪಡೆಯ ಕೇಂದ್ರ ಕಚೇರಿ ಎಲ್ಲೈತಿ ಅಂತ ಹೇಳ್ತೇವೆ. ಎಲ್ಲೈತ್ರಿ? ಮುಂಬೈ, ನ್ಯೂ ದಿಲ್ಲಿ, ಪುಣೆ, ಬೆಂಗಳೂರು. ಭಾರತೀಯ ವಾಯುಪಡೆ ಎಲ್ಲೈತ್ರಿ? ಇಂಡಿಯನ್ ಏರ್ ಫೋರ್ಸ್ ಎಲ್ಲೈತಿ? ನ್ಯೂ ದಿಲ್ಲಿ ಒಳಗಡೆ ಐತ್ರಿ. ಎಲ್ಲೈತ್ರಿ? ನ್ಯೂ ದಿಲ್ಲಿ ಒಳಗಡೆ ಐತಿ. ಓಕೆ, ಎಲ್ಲೈತ್ರಿ? ನ್ಯೂ ದಿಲ್ಲಿ ಒಳಗಡೆ ಐತಿ ರೈಟ್. ಸೊ ಉಳ್ಕಿದ್ವು ಎಲ್ಲದ ನೋಡ್ರಿ ಹೋಗಿ. ನೆಕ್ಸ್ಟ್, ಜೈ ಜವಾನ್ ಜೈ ಕಿಸಾನ್ ಸ್ಲೋಗನ್ ವಾಸ್ ಗಿವನ್ ಬೈ. ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ಯಾರು ನೀಡಿದರು? ನೋಡ್ರಿ, ನಮ್ಮ ಭಾರತದಲ್ಲಿ ಏನೋ ಒಂದು ಸ್ಲೋಗನ್ ಕೊಟ್ರಪ್ಪ ಅಂತಂದ್ರೆ, ಏನೋ ಒಂದು ಘೋಷಣೆ ಕೊಟ್ರಂತಂದ್ರ ನಮ್ದ ಭಾರತದ ಬ್ಯಾಕ್ ಬೋನ್ ಬೆನ್ನೆಲುಬು ಆದವ್ರ ಮೇಲೆ ಘೋಷಣೆ ಕೊಟ್ಟಾರಂತಂದ್ರ ವಿ ಫೀಲ್ ಪ್ರೌಡ್ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ದು ಭಾರತದ ಎಲುಬು, ಬೆನ್ನೆಲುಬು, ಬ್ಯಾಕ್ ಬೋನ್ ಯಾರಪ್ಪ ಅಂದ್ರೆ ಒಬ್ರು ರೈತರು ಅಂತ ಅಂತಿದ್ವಿ. ಬಟ್ ಇವಾಗ ಯಾರದಾರ? ಜವಾನರು ಅದಾರ, ಸೋಲ್ಜರ್ಸ್ ಅಂತ ಹೇಳ್ತೀವಿ. ಹೌದಾ? ಸೋಲ್ಜರ್ಸ್ ಇವ್ರಿಬ್ರು ನಮ್ಮ ಭಾರತ ದೇಶದ ಬೆನ್ನೆಲುಬುಗಳು. ಒಬ್ರು ನಮಗ ಏನು ಬದುಕ್ಲಿಕ್ಕೆ ಒಬ್ರು ನಮಗ ಬದುಕ್ಲಿಕ್ಕೆ ಏನ್ ಮಾಡ್ತಾರ? ಪ್ರೇರೇಪಿಸಿದ್ರೆ ಇನ್ನೊಬ್ರು ನಮ್ಮ ಬದುಕನ್ನ ಏನ್ ಮಾಡ್ತಾರ? ಪ್ರೊಡಕ್ಷನ್ ಮಾಡ್ತಾರ ಅಂತ ಹೇಳ್ತೀವಿ ರೈಟ್. ಯಾಕಂದ್ರೆ ಇವರು ರೈತರು ನಮಗ ನಾವು ದಿನನಿತ್ಯದಲ್ಲಿ ನಾವು ದಿನನಿತ್ಯದಲ್ಲಿ ಏನ್ ಬದುಕ್ಬೇಕಂತಂದ್ರೆ ನಮ್ಮ ಶರೀರದ ಒಳಗಡೆ ಏನಾದ್ರೂ ಶಕ್ತಿ ಸಿಗ್ಬೇಕಂದ್ರೆ ಅದಕ್ಕೆ ಯಾವ ಕಾರಣ? ಫುಡ್ ಅಂತ ಹೇಳ್ತೀವಿ, ಆಹಾರ ಅಂತ ಹೇಳ್ತೀವಿ. ಈ ರೈತರು ನಮಗ ಆಹಾರವನ್ನು ಕೊಟ್ರ ಇದ್ ನಾವು ಆಹಾರ ತಿಂದು ಏನ್ ಬದುಕ್ಲಿಕತ್ತೀವಿ, ಜೀವಿಸ್ಲಿಕತ್ತೀವಿ ಜೀವನ, ಇದನ್ನ ನಾವು ನಮ್ಮ ಜೀವನ ಸುರಕ್ಷಿತವಾಗಿ ಯಾರು ಕಾಪಾಡ್ಲಿಕತ್ತಾರ? ಈ ಜವಾನರು ಕಾಪಾಡ್ಲಿಕತ್ತಾರ ಅಂತ ಹೇಳ್ತೀವಿ. ಜವಾನರು, ಜೈ ಜವಾನ್ ಜೈ ಕಿಸಾನ್. ಅಟ್ಲೀಸ್ಟ್ ಡೈಲಿ ಒಂದ್ಸತಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಹೆಂಗ ನಿಮ್ ತಂದೆ ತಾಯಿ ನೆನ್ಸ್ಕೊಂತೀರಿ, ಅವಾಗ ರೈತರು ಮತ್ತ ಈ ಜವಾನ್ರನ್ನು ನೆನ್ಸ್ಕೋರಿ ಅಂತ ನಾನು ಹೇಳ್ತೀನಿ. ಜವಾನ್ರನ್ನು ನೆನ್ಸ್ಕೋರಿ ಅಂತ ಹೇಳ್ತೀನಿ ರೈಟ್. ಓಕೆ, ಸೊ ಯಾರೋ ಸೆಲೆಬ್ರಿಟೀಸ್ ಫೇಮಸ್ ಮಾಡ್ತಿರ್ಲ, ಸ್ವಲ್ಪ ಇವ್ರನ್ನು ಫೇಮಸ್ ಮಾಡ್ರಿ. ನೀವು ಫೇಮಸ್ ಮಾಡ್ಲಿಲ್ಲ, ಮಾಡ್ರಿ ಬಿಡ್ರಿ ಅಂತ ಅವ್ರು ಕೇಳಾಕತ್ತಿಲ್ಲ. ಬಟ್ ಯಾರಿಗ್ ಫೇಮಸ್ ಮಾಡ್ಬೇಕು, ಯಾರಿಗ್ ಫೇಮಸ್ ಮಾಡ್ಬಾರ್ದು, ಯಾರಿಗ್ ಎಷ್ಟು ಏನೋ ಆದ್ಯತೆ ಕೊಡ್ಬೇಕು ಅನ್ನೋದು ನೀವು ಬ್ಯೂರೋಕ್ರಾಟ್ಸ್ ಆದ್ರಿ ನಿಮ್ಗೆ ಸ್ವಲ್ಪ ನಾಲೆಜ್ ಇರ್ಬೇಕ್ರಿ, ಸ್ವಲ್ಪ ನಾಲೆಜ್ ಇರ್ಬೇಕು ರೈಟ್. ಜೈ ಜವಾನ್ ಜೈ ಕಿಸಾನ್ ಸ್ಲೋಗನ್ ಇದನ್ನ ಯಾರು ಕೊಟ್ಟಿದ್ರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೊಟ್ಟಿದ್ರು. ಲಾಲ್ ಬಹದ್ದೂರ್ ಎಂತ ಮಹಾನ್ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಾಕತ್ತಾರಂತ ನಾವು ನೀವೆಲ್ಲ ಅದು ಕೊಡ್ಲೇಬೇಕ್ರಿ ಅವ್ರಿಗೆ ಇಂಪಾರ್ಟೆನ್ಸ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಸ್ಲೋಗನ್ಸ್ ಅಂತ ಬಂತಂದ್ರ ಮಹಾತ್ಮ ಗಾಂಧಿ ಅವ್ರು ಏನ್ ಹೇಳಿದ್ರು, ನೆಹರು ಅವ್ರು ಏನ್ ಹೇಳಿದ್ರು, ಸುಭಾಷ್ ಚಂದ್ರ ಬೋಸ್ ಅವ್ರು ಹೇಳಿದ್ರು, ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು, APJ ಅಬ್ದುಲ್ ಕಲಾಂ ಅವ್ರು ಏನ್ ಹೇಳಿದ್ರು, ಸ್ವಲ್ಪ ಹೋಗಿ ಅವೆಲ್ಲ ಏನ್ ಸ್ಟಾಟಿಕ್ ಪಾಯಿಂಟ್ಸ್ ಅದಾವಲ್ಲ ಸ್ವಲ್ಪ ಓದ್ಕೋರಿ. ಅದೇ ರೀತಿ ಯಾರು ಯಾವ ಪುಸ್ತಕಗಳನ್ನ ಬರ್ದಾರ ಓಕೆ ಅದನ್ನ ಒಂದ್ ಸ್ವಲ್ಪ ನೋಡಿ ಹೋಗಿ ಓದ್ಕೋರಿ ಅಂತ ಹೇಳ್ತೀವಿ ರೈಟ್. ಓಕೆ, ನ್ಯಾಷನಲ್ ಹೈವೇಸ್ ರಾಷ್ಟ್ರೀಯ ಹೆದ್ದಾರಿಗಳು ಇಲ್ಲಿ ಬರ್ತದ್ರಿ. ನಾರ್ತ್, ಈಸ್ಟ್, ವೆಸ್ಟ್, ಸೌತ್. ಹೌದಾ? ನ್ಯಾಷನಲ್ ಹೈವೇಸ್ ಲಾಂಗೆಸ್ಟ್ ಯಾವ್ದು, ಶಾರ್ಟೆಸ್ಟ್ ಯಾವ್ದು, ಸ್ಮಾಲೆಸ್ಟ್ ಯಾವ್ದು, ಒಂದ್ ಸ್ವಲ್ಪ ರಾಷ್ಟ್ರೀಯ ಹೆದ್ದಾರಿಗಳು ನೋಡ್ಕೋರಿ. ಓಕೆ, NH44 ಇಸ್ ದಿ ಡ್ಯಾಶ್ ಟೈಪ್ ಆಫ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ. NH44 ಭಾರತದ ಯಾವ ವಿಧದ ಹೆದ್ದಾರಿ ಅಂತ ನಾ ಹೇಳಿಲ್ಲ ನಿಮಗ್ ಕೇಳ್ತಾನೆ ಲಾಂಗೆಸ್ಟ್ ಯಾವ್ದು, ಶಾರ್ಟೆಸ್ಟ್ ಯಾವ್ದು ಅಂತ ಹೇಳಿ. NH44 ಇದು ಲಾಂಗೆಸ್ಟ್, ಇದೇನೈತಿ ಲಾಂಗೆಸ್ಟ್ ಹೈವೇ ರೀ. NH44 ಏನೈತಿಲ್ರಿ ಇದು ಲಾಂಗೆಸ್ಟ್ ಹೈವೇ ಅಂತ ಹೇಳ್ತೀವಿ. ಇಟ್ ಇಸ್ ದ ಲಾಂಗೆಸ್ಟ್ ಹೈವೇ ಅಂತ ಹೇಳ್ತೀವಿ. ಭಾರತದ ಅತಿ ಉದ್ದವಾದ ಹೆದ್ದಾರಿ ಅಂತ ಹೇಳ್ತೀವಿ, ಅತಿ ಉದ್ದವಾದ ಹೆದ್ದಾರಿ ಅಂತ ಹೇಳ್ತೀವಿ ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಅಥಾರಿಟಿ ಡೆವಲಪ್ಸ್ ನ್ಯಾಷನಲ್ ಹೈವೇಸ್ ಇನ್ ಇಂಡಿಯಾ? ಭಾರತದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಯಾವ ಪ್ರಾಧಿಕಾರ ಅಭಿವೃದ್ಧಿ ಪಡಿಸುತ್ತದೆ? ಯಾವ ಪ್ರಾಧಿಕಾರ ಅಭಿವೃದ್ಧಿ ಪಡಿಸುತ್ತದ್ರಿ? RBI ನೋ, NHA ನೋ, ಇಸ್ರೋನೋ, ಸೆಬಿನೋ? RBI ಬ್ಯಾಂಕಿಂಗ್ ಸಿಸ್ಟಮ್ ಐತಿ ಹೌದಾ?
ಇದು ಎಕನಾಮಿಕ್ ಸಂಬಂಧಪಟ್ಟಿದೈತಿ, ಇದು ಸ್ಪೇಸಿಗೆ ಸಂಬಂಧಪಟ್ಟೈತಿ. NHA ಅಂತಂದ್ರ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಸೊ ಇಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಯಾವ ಪ್ರಾಧಿಕಾರ ಅಭಿವೃದ್ಧಿ ಪಡಿಸ್ತದ್ರಿ? NHAI. ಯಾವುದು? NHAI. ನೋಡ್ರಿ ಕ್ವಶನ್ಸ್ ಅನ್ನ ಹೆಂಗ್ ಕೇಳ್ತಾನಂದ್ರ ಅದಕ್ಕ ನಾನು ನಿಮಗೆ ಹೇಳಾಕತ್ತೀನಿ, ನಿಮ್ಗೆ ಇಲ್ಲಿ ಕಾನ್ಸೆಪ್ಟ್ಸ್ ಅನ್ನ ಕ್ಲಿಯರ್ ಇರ್ಲಿ ಅಂತ ನಾನು ನಿಮ್ಗೆ ಅದಕ್ಕೆ ಹೇಳಾಕ್ತೀನಿ, ಕಾನ್ಸೆಪ್ಟ್ಸ್ ಕ್ಲಿಯರ್ ಇರ್ಲಿ ಅಂತ ಹೇಳತ್ತೀನಿ, ರೈಟ್? ಸೊ ವಿಚ್ ಅಥಾರಿಟಿ ಡೆವಲಪ್ಸ್ ನ್ಯಾಷನಲ್ ಹೈವೇಸ್ ಇನ್ ಇಂಡಿಯಾ ಅಂತಂದ್ರೆ NHAI, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂತ ಹೇಳ್ತೇವೆ, ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ರೈಟ್? ನೆಕ್ಸ್ಟ್ ಕ್ವಶನ್, ರೀಸೆಂಟ್ ಅಪಾಯಿಂಟ್ಮೆಂಟ್ಸ್, ಇತ್ತೀಚಿನ ನೇಮಕಾತಿಗಳ ಮೇಲೆ ನಿಮ್ಗ ಕ್ವಶನ್ಸ್ ಅನ್ನ ಕೇಳ್ತಾನ. ಬಟ್ ಇಲ್ಲಿ ಏನೈತಿ, ಇತ್ತೀಚಿನ ನೇಮಕಾತಿಗಳು ಇವಾಗ ಯಾರು ನೇಮಕಗೊಂಡ್ರು, ಇದುಗೊಂಡ್ರು ಅಂತ ಕೇಳಂಗಿಲ್ಲ. ಅದ್ರ ರಿಲೇಟೆಡ್ ನಿಮ್ಗೆ ಏನ್ ಮಾಡ್ತಾನ, ಸ್ಟಾಟಿಕ್ ಪಾರ್ಟ್ ಅನ್ನ ಕೇಳ್ತಾನ, ಸಬ್ಜೆಕ್ಟ್ ಪಾರ್ಟ್ ಅನ್ನ ಕೇಳ್ತಾನ. ನೋಡ್ರಿ ಇವಾಗ ಯಾವತ್ತೂ ಡೈರೆಕ್ಟ್ ಕ್ವಶನ್ಸ್ ಅನ್ನ ಕೇಳೋಣ. PC ಎಕ್ಸಾಮ್ ಬರೀರಿ, ಯಾರೇ ಬರೀರಿ. PC ಎಕ್ಸಾಮ್ 2020 ತನಾನು ಏನ್ ಮಾಡ್ತಿದ್ರು, ಡೈರೆಕ್ಟ್ ಕ್ವಶನ್ ಕೇಳ್ತಿದ್ದ, ಗವರ್ನರ್ ಯಾರು, ಪ್ರೆಸಿಡೆಂಟ್ ಯಾರು, ಪ್ರೈಮ್ ಮಿನಿಸ್ಟರ್ ಯಾರು ಅಂತೇಳಿ. ಬಟ್ ಅದಾದ್ಮೇಲಿಂದ ಸ್ವಲ್ಪ ಕ್ವಶನ್ ಪೇಪರ್ಸ್ ಅನ್ನ ನೋಡ್ರಿ, ಅದಾದ್ಮೇಲಿಂದ ಹೆಂಗ್ ಕೇಳಿಕತ್ತಾನ ಕ್ವಶನ್ಸ್ ಅಂತಂದ್ರ ಅದ್ರ ರಿಲೇಟೆಡ್ ನಿಮಗ ಕಾನ್ಸೆಪ್ಟ್ಸ್ ಅನ್ನ ಕೇಳಿಕತ್ತಾನ, ಅದ್ರ ರಿಲೇಟೆಡ್ ಕಾನ್ಸೆಪ್ಟ್ಸ್ ಅನ್ನ ಕೇಳಿಕತ್ತಾನ, ರೈಟ್? ಸೊ ಅದಕ್ಕ ಕರೆಂಟ್ ಅಫೇರ್ಸ್ ಒಳಗಡೆ ನೇಮಕಾತಿಗಳ ಬಗ್ಗೆ ಇತ್ತಪ್ಪ ಅಂದ್ರೆ ಯಾರ ನೇಮಕಗೊಂಡ್ರ ಅಂತ ಅಷ್ಟೇ ಓದ್ಬೇಡ್ರಿ, ಅದ್ರ ಹಿನ್ನೆಲೆನೂ ನೋಡ್ಕೋರಿ. ಗವರ್ನರ್ ಅಂತಂದ್ರೆ ಏನು, CM ಅಂತಂದ್ರೆ ಏನು, ಪ್ರೈಮ್ ಮಿನಿಸ್ಟರ್ ಅಂದ್ರೆ ಏನು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತಂದ್ರೆ CJI ಅಂತಂದ್ರೆ ಏನು, ಓಕೆ, ಅಟಾರ್ನಿ ಜನರಲ್ ಅಂತಂದ್ರೆ ಏನು, ಯಾವ ಆರ್ಟಿಕಲ್ಸ್ ಒಳಗಡೆ ಬರ್ತಾರ, ಅವ್ರ ಪವರ್ಸ್ ಎಷ್ಟ್ ಐತಿ, ಏನ್ ಪವರ್ ಐತಿ, ಆಮೇಲೆ ಅವ್ರು ಎಷ್ಟು ವರ್ಷ ಅವಧಿ ಐತಿ, ಟೆನ್ಯೂರ್ ಎಷ್ಟ್ ಐತಿ, ಹೌದಾ? ಮತ್ತ ಅವ್ರನ್ನ ಯಾರ ನೇಮಕಗೊಳಿಸ್ತಾರ, ಅವ್ರನ್ನ ಯಾರು ವಜಾಗೊಳಿಸ್ತಾರ. ಸೊ ಇದನ್ನೆಲ್ಲಾ ಸ್ವಲ್ಪ ಕಾನ್ಸೆಪ್ಟ್ ನ ನೋಡ್ಕೋರಿ, ಓಕೆ? ಯಾಕಂದ್ರೆ ಬಾಳ ಇಂಪಾರ್ಟೆಂಟ್. ನಾವು ನಿಮ್ ಪದೇ ಕ್ಲಾಸ್ ಅಲ್ಲಿ ನಿಮ್ಮ ಪ್ರತಿ ಸತನು ಹೇಳಾಗದೇನ ಅಂತಂದ್ರೆ ತಿಳ್ಕೊರಿ ಎಷ್ಟ್ ಇಂಪಾರ್ಟೆಂಟ್ ಐತಿ ಅಂತ ಹೇಳಿ. ಲೆಕ್ಚರ್ಸ್ ಏನಾದ್ರು ಇಂಪಾರ್ಟೆಂಟ್ ಪದೇ ಹೇಳಾದ್ರೆ ತಿಳ್ಕೊಂಡ್ ಬಿಡ್ರಿ, ಅದು ಬಹಳ ಇಂಪಾರ್ಟೆಂಟ್ ಐತಿ ಅಂತ ಹೇಳಿ, ರೈಟ್? ಸೊ ಇಲ್ಲಿ ನೋಡ್ರಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈಸ್ ಅಪಾಯಿಂಟೆಡ್ ಬೈ, ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಯಾರು ನೇಮಿಸುತ್ತಾರೆ? ಯಾರಿ? ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಗವರ್ನರ್, ಪಾರ್ಲಿಮೆಂಟ್. ಯಾರಿ? ಪ್ರೆಸಿಡೆಂಟ್ ಅವರು ನೇಮಿಸುತ್ತಾರೆ. ಪ್ರೆಸಿಡೆಂಟ್ ಅವ್ರು ಏನ್ ಮಾಡ್ತಾರೆ? ನೇಮಿಸ್ತಾರೆ. ಯಾರನ್ನ? ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನ. ನೋಡ್ರಿ, ಭಾರತದ ಮುಖ್ಯ ನ್ಯಾಯಮೂರ್ತಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಮುಖ್ಯ ನ್ಯಾಯಮೂರ್ತಿಯನ್ನು ಯಾರು ನೇಮಿಸ್ತಾರ್ರಿ? ಪ್ರೆಸಿಡೆಂಟ್ ನೇಮಿಸ್ತಾರ. ಬಟ್ ಮುಖ್ಯ ನ್ಯಾಯಮೂರ್ತಿ ಪ್ರೆಸಿಡೆಂಟ್ ಸುತ್ತಕ್ಕೂ ತೆಗೆದು ಹಾಕುವಂತ ಕೆಪಾಸಿಟಿ ಐತಿ, ಪ್ರೆಸಿಡೆಂಟ್ ನ ಸುತ್ತಕ್ಕೂ ತೆಗೆದು ಹಾಕುವಂತ ಕೆಪಾಸಿಟಿ ಐತಿ. ಅವ್ರ ವಿರುದ್ಧ ಏನಾದ್ರೂ ನಮಗ ಕ್ರಿಮಿನಲ್ ಆಕ್ಟಿವಿಟೀಸ್ ಕಂಡು ಬಂದ್ರ ಸುತ್ತಕ್ಕೂ ಅವ್ರನ್ನ ಸುತ್ತಕ್ಕೂ ಆ ಜಾಗದಿಂದ ಕಿತ್ತು ಬಿಸಾಕುವಂತ ಕೆಪಾಸಿಟಿ ಯಾರಿಗೈತಿ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಐತಿ. ಬಟ್ ಅವ್ರನ್ನ ಯಾರು ನೇಮಿಸ್ತಾರ? ಪ್ರೆಸಿಡೆಂಟ್ ಅವರ ನೇಮಿಸ್ತಾರ ಅಂತ ಹೇಳ್ತೀವಿ, ಪ್ರೆಸಿಡೆಂಟ್ ಅವರ ನೇಮಿಸ್ತಾರ. ಅದಕ್ಕೆ ಏನತ್ರಿ, ನ್ಯಾಯದ ಮುಂದೆ ಯಾರು ದೊಡ್ಡವರಲ್ಲ ಅಂತ ಹೇಳ್ತೀವಿ. ನ್ಯಾಯದ ಮುಂದೆ ಯಾರು ದೊಡ್ಡವರಲ್ಲ, ನ್ಯಾಯದ ಮುಂದೆ ಎಲ್ಲರೂ ಸರಿ ಸಮಾನರೇ ಅಂತ ಹೇಳ್ತೀವಿ. ನ್ಯಾಯದ ಮುಂದೆ ಎಲ್ಲರೂ ಸರಿ ಸಮಾನರೇ ಅಂತ ಹೇಳ್ತೀವಿ, ರೈಟ್? ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಸ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ, ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ, ರೈಟ್? ಸೊ ನೆಕ್ಸ್ಟ್ ಕ್ವಶನ್, ಗವರ್ನರ್ ಈಸ್ ಅಪಾಯಿಂಟೆಡ್ ಫಾರ್ ಅ ಟರ್ಮ್ ಆಫ್, ನೋಡ್ರಿ, ರಾಜ್ಯಪಾಲರ ಅವಧಿ ಎಷ್ಟು? ರಾಜ್ಯಪಾಲರ ಅವಧಿ ಎಷ್ಟು ಹೇಳಿದ್ನಲ್ಲ ನಾನು ನಿಮ್ಗೆ, ಅವಧಿನ ಕೇಳ್ತಾನ, ಅವ್ರದ್ದು ಎಷ್ಟು ಟೆನ್ಯೂರ್ ಇರ್ತದ, ಓಕೆ, ಎಷ್ಟು ಮಂತ್ಸ್, ಎಷ್ಟು ಇಯರ್ಸ್ ಒಳಗಡೆ ಅವ್ರು ವರ್ಕ್ ಮಾಡ್ಬೋದು, ಅವ್ರ ಟೆನ್ಯೂರ್ ಎಷ್ಟು ಅಂತ ಕೇಳ್ತಾನೆ. ಎಷ್ಟ್ರಿ? ರಾಜ್ಯಪಾಲರ್ದ ಎಷ್ಟ್ರಿ? 5 years, 5 ವರ್ಷಗಳ ಅವಧಿ. ರಾಜ್ಯಪಾಲರ ಅವಧಿ ಎಷ್ಟು? 5 ವರ್ಷಗಳು ಅಂತ ಹೇಳ್ತೀವಿ. ಎಷ್ಟ್ರಿ? 5 ವರ್ಷಗಳು. ಅದೇ ರೀತಿ ಚೀಫ್ ಮಿನಿಸ್ಟರ್ದ ನೋಡ್ಕೋರಿ, ಪ್ರೈಮ್ ಮಿನಿಸ್ಟರ್ ನೋಡ್ಕೋರಿ, ಪ್ರೆಸಿಡೆಂಟ್ ಅದ್ ನೋಡ್ಕೋರಿ, ಟೆನ್ಯೂರ್, CJI ನೋಡ್ಕೋರಿ, ಓಕೆ? ಎಲ್ಲಾರ್ದು ಎಷ್ಟೆಷ್ಟು ಟೆನ್ಯೂರ್ ಐತಿ ನೀಟಾಗಿ ನೋಡ್ಕೋರಿ. ಯಾಕಂದ್ರೆ ನಿಮ್ಗೆ ಎಕ್ಸಾಮ್ಸ್ ಈಗ ಕೇಳಾಕತ್ತಾನ ಕ್ವಶನ್ಸ್ ಅಂತ ಅಂದ್ಮೇಲೆ ನೋಡ್ಕೋರಿ, ನೀವು ಬೇರೆ ಆಪ್ಷನ್ ಇಲ್ಲ, ತಿಳಿತಾ? ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಸ್ಟೇಟ್ ಫಾರ್ಮೇಶನ್ ಅಂಡ್ ಯೂನಿಫಿಕೇಶನ್, ಕರ್ನಾಟಕ ರಾಜ್ಯ ರಚನೆ ಮತ್ತು ಏಕೀಕರಣ. ನಾನು ನಿಮ್ಗೆ ಇದು ಇಂಪಾರ್ಟೆಂಟ್ ಐತಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳತೀನಿ. ಯಾರು ಹಾನೆಸ್ಟ್ ಆಗಿ, ಯಾರು ಸೀರಿಯಸ್ ಆಗಿ ಪ್ರಿಪೇರ್ ಮಾಡತ್ತಿರಲ್ಲ, ಅದು ಆಲ್ರೆಡಿ ಇವ್ರು ಈ ಟಾಪಿಕ್ ನ ಓದ್ಬಿಟ್ಟಿರ್ತೀರಿ, ರೈಟ್? ಈಗ ರಿವಿಷನ್ ಮಾಡ್ಬೇಕಾಗಿರೋದು ನೀವಷ್ಟೇ. ಯಾಕಪ್ಪ ಅಂತಂದ್ರ ಒಂದಿಷ್ಟು ಟಾಪಿಕ್ಸ್ ಹಂಗೆ ಅದಾವ್ರಿ, ಕರ್ನಾಟಕ ಫಾರ್ಮೇಶನ್ ಡೇ ಸೆಲೆಬ್ರೇಟೆಡ್ ಆನ್, ಗೊತ್ತೈತೆ ಎಲ್ಲರಿಗೂ, November 1. ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನ ನಾವು ಆಚರಿಸ್ತೀವಿ? November 1. ಅವತ್ ನಾವೇನ್ ಮಾಡ್ತೀವಿ? ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತೇವೆ. ಬರೀ ಆಚರಣೆ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ರಿ, ಅದ್ರ ಹಿನ್ನೆಲೆ ತಿಳ್ಕೊರಿ ಸ್ವಲ್ಪ. ಅದ್ರ ಹಿನ್ನೆಲೆ ಯಾವ ತರ ಅಂದ್ರೆ ಅದ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಏನೈತೆ ಅದು ಸ್ವಲ್ಪ ನೋಡ್ಕೊರಿ. ಅದ್ರ ಪ್ರೀವಿಯಸ್ ಇಯರ್ ಒಳಗಡೆ ಇದನ್ನ ಕ್ವಶನ್ಸ್ ಅನ್ನ ಯಾವ ತರ ಕೇಳಿದ್ನ ಅದನ್ನು ಒಂದ್ ಸ್ವಲ್ಪ ನೋಡ್ಕೋರಿ, ಓಕೆ? ಕರ್ನಾಟಕ ರಾಜ್ಯ ರಚನೆ ಮತ್ತು ಏಕೀಕರಣದ ಮೇಲೆ ನಿಮ್ ಕ್ವಶನ್ಸ್ ಬಹಳ ರೈಸ್ ಆಗ್ತಾವ. PC ಎಕ್ಸಾಮ್, ಎಸ್ಪೆಷಲಿ PC ಎಕ್ಸಾಮ್, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್, ಅದ್ರ ಮೇಲೆ ಬಹಳ ಕ್ವಶನ್ಸ್ ಅನ್ನ ಕೇಳ್ತಾನೆ, ಓಕೆ? ಬಾಳ ವಿಜಯನಗರದ ಸಾಮ್ರಾಜ್ಯ ಹಿಸ್ಟ್ರಿ ಒಳಗಡೆ ಮೇನ್ ವಿಜಯನಗರದ ಸಾಮ್ರಾಜ್ಯದ ಮೇಲೂ ಕ್ವಶನ್ಸ್ ಅನ್ನ ಬಾಳ ಕೇಳ್ತಾನೆ. ಸ್ವಲ್ಪ ಹೋಗಿ ನೋಡ್ಕೋರಿ ಅದನ್ನ,
ವಿಜಯನಗರ ಸಾಮ್ರಾಜ್ಯದ ಮೇಲೆ ಕ್ವಶನ್ಸ್ ಅನ್ನ ಬಾಳ ಕೇಳ್ಯಾನ, ರೈಟ್? ವಿಜಯನಗರ ಸಾಮ್ರಾಜ್ಯದ ಮೇಲೆ ಕ್ವಶನ್ಸ್ ಅನ್ನ ಕೇಳ್ಯಾನ. ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಸ್ವಲ್ಪ ನೋಡ್ಕೋರಿ. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವ್ದು, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವ್ದು ಅವನು ಸ್ವಲ್ಪ ನೋಡ್ಕೋರಿ, ರೈಟ್? ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮತ್ತೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವ್ಯಾವ ಅದನ್ನ ಸ್ವಲ್ಪ ನೀವು ನೋಡ್ಕೋರಿ, ರೈಟ್? ಓಕೆ. ಸೊ ಕರ್ನಾಟಕ ಸ್ಟೇಟ್ ಫಾರ್ಮೇಶನ್ ಒಳಗಡೆ ಈ ತರ ಕ್ವಶನ್ ಅನ್ನ ಕೇಳಿದಾನ ಪ್ರೀವಿಯಸ್ ಇಯರ್. ಮತ್ತೆ ಯಾವ್ದು ಕೇಳಾನ, ಮೈಸೂರ್ ಸಿಲ್ಕ್ ಈಸ್ ಅಲ್ಲ, ಒಂದು ನಿಮಿಷ. ಕರ್ನಾಟಕ ವಾಸ್ ಅರ್ಲಿಯರ್ ನೋನ್ ಆಸ್, ಕರ್ನಾಟಕವನ್ನು ಹಿಂದೆ ಏನಂದು ಕರೆಯಲಾಗುತ್ತಿತ್ತು. ಏನಂತ ಕರಿತಿದ್ರಿ? ಇಲ್ಲಿ ಕರ್ನಾಟಕ ಒಳಗೆ ಯಾವ ಸ್ಟೇಟ್ ಬರ್ತದೆ? ಇದಿಷ್ಟೊಳಗಡೆ ಮೈಸೂರು ಬರ್ತದ, ಅದಕ್ಕೆ ಇದನ್ನ ಮೈಸೂರು ಸ್ಟೇಟ್ ಅಂತ ಕರಿತಿದ್ರು. ಹೈದರಾಬಾದ್ ಕರ್ನಾಟಕದ ಬರಲ್ಲ, ಮದ್ರಾಸ್ ಬರಂಗಿಲ್ಲ, ಬಾಂಬೆ ಬರಂಗಿಲ್ಲ ಅಂತಂದ್ರೆ ಅಫ್ಕೋರ್ಸ್ ಮೈಸೂರು. ಸೊ ಅದಕ್ಕಾದ ಏನಂತ ಕರಿತಿದ್ರು? ಮೈಸೂರು ಸ್ಟೇಟ್ ಅಂತ ಕರಿತಿದ್ರು, ಮೈಸೂರು ಸ್ಟೇಟ್ ಅಂತ ಕರಿತಿದ್ರು, ರೈಟ್? ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಟಾಪಿಕ್ ನೋಡ್ರಿ, GI ಟ್ಯಾಗ್ಸ್. GI ಟ್ಯಾಗ್ಗಳು ಬಹಳ ಇಂಪಾರ್ಟೆಂಟ್ ಐತಿ. GI ಟ್ಯಾಗ್ಗಳು ಸ್ಟಾಟಿಕ್ ಕಾನ್ಸೆಪ್ಟ್ ಅನಿಸ್ಬೋದು, ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ ಅಂತ ತಗೊಂಡ್ ನೋಡ್ರಿ, ಯಾವ್ದೇ ತಗೋರಿ ಎಕ್ಸಾಮ್ಸ್, ಎಲ್ಲಾ ಎಕ್ಸಾಮ್ಸ್ ಒಳಗಡೆ GI ಟ್ಯಾಗ್ ಮೇಲೆ ಒಂದು ಕ್ವಶನ್ ಅನ್ನ ಕೇಳ್ಬಿಟ್ಟಾರ, ಹೌದಾ? ಮೈಸೂರ್ ಸಿಲ್ಕ್ ಯಾವುದಕ್ಕೆ ಪ್ರಸಿದ್ಧ? ಮೈಸೂರ್ ಸಿಲ್ಕ್ ಈಸ್ ಫೇಮಸ್ ಫಾರ್, ಮೈಸೂರ್ ಸಿಲ್ಕ್ ಅನ್ನೋ ತಲೆಯಾಗ ಬರೋದು ಯಾವ್ದು? ಸಾರೀಸ್. ಯಾರು ಕರೆಕ್ಟ್ ಹಾಕ್ತಿರಲ್ಲ ಗೊತ್ತಿಲ್ಲ, ಹೆಣ್ಮಕ್ಳಂತ್ರ ಇದು ಕ್ವಶನ್ ಫಿಕ್ಸ್ ಕರೆಕ್ಟ್ ಆಗಿ ನೀವು ಆನ್ಸರ್ ಮಾಡಿ ಬರ್ತೀರಿ ಹೆಣ್ಮಕ್ಳಂತ್ರ, ಹೌದಾ? ಯಾಕಂತಂದ್ರ ನಮ್ಗ ಅದ್ರ ಮೇಲೆ ಹುಚ್ಚ ಬಾಳ ಇರ್ತದೆ, ಏನ್ ಮಾಡಕ್ ಬರಂಗಿಲ್ಲ. ಮೈಸೂರ್ ಸಿಲ್ಕ್ ಸಾರೀಸ್. ಮೈಸೂರ್ ಸಿಲ್ಕ್ ಯಾವುದಕ್ಕೆ ಪ್ರಸಿದ್ಧ? ಸೀರೆಗಳಿಗೆ ಪ್ರಸಿದ್ಧ ಅಂತ ಹೇಳ್ತೇವೆ, ಸೀರೆಗಳಿಗೆ ಪ್ರಸಿದ್ಧ ಅಂತ ಬಂತು. ಸೊ ಇಲ್ಲಿ ಸಿಲ್ಕ್, ಸಿಲ್ಕ್ ಅಂತಂದ್ರೆ ಏನು? ರೇಷ್ಮೆ, ಹೌದಾ? ರೇಷ್ಮೆ ಅಂತ ಹೇಳ್ತೇವೆ, ರೇಷ್ಮೆ ಅಂತ ಹೇಳ್ತೇವೆ, ರೈಟ್? ಸೊ ಇದ್ರದ್ದು ರೆವಲ್ಯೂಷನ್ ಯಾವ್ದು ಕ್ರಾಂತಿ ಅಡಿಯಲ್ಲಿ ಇದು ಬರ್ತದೆ ಸ್ವಲ್ಪ ಹೋಗಿ ನೋಡ್ಕೋರಿ, ಯಾವ ಕ್ರಾಂತಿ ಅಡಿಯಲ್ಲಿ ಇದು ಬರ್ತದ ಅಂತ ಸ್ವಲ್ಪ ನೋಡ್ಕೋರಿ, ರೈಟ್? ಓಕೆ. ಸೊ ನೆಕ್ಸ್ಟ್, ಉಡುಪಿ ಮಟ್ಟುಗುಳ್ಳ ಹ್ಯಾಸ್ ರಿಸೀವ್ಡ್ GI ಟ್ಯಾಗ್ ಫಾರ್, ನೋಡ್ರಿ, ಉಡುಪಿ ಮಟ್ಟುಗುಳ್ಳ, ಮಟ್ಟುಗುಳ್ಳ ಹೆಂಗ್ ಪ್ರೊನೌನ್ಸ್ ಮಾಡ್ತೀರಿ ಮಾಡ್ರಿ, ನಿಮಗ್ ಬಿಟ್ಟಿದ್ದು. ಇದನ್ನ ಹೆಂಗ್ ಪ್ರೊನೌನ್ಸ್ ಮಾಡ್ತೀರಿ ನಿಮ್ಗೆ ಬಿಟ್ಟಿದ್ದು, ಬಟ್ ಅದ್ರ ಆನ್ಸರ್ ಆದ್ರೂ ಕರೆಕ್ಟ್ ಆಗಿ ಹಾಕ್ರಿ. ಉಡುಪಿ ಮಟ್ಟುಗುಳ್ಳ ಯಾವ ಉತ್ಪನ್ನಕ್ಕೆ GI ಟ್ಯಾಗ್ ಪಡೆದಿದೆ? ಯಾವ ಉತ್ಪನ್ನಕ್ರಿ? ಮ್ಯಾಂಗೋನೋ, ಚಿಲ್ಲಿನೋ, ಬ್ರಿಂಜಾಲೋ ಸ್ವಲ್ಪ ಏನ್ರ ಲಿಂಕ್ ಅನ್ಸಾಕತ್ತದ್ರಿ? ಇಲ್ಲಿ ಏನೋ ಲಿಂಕ್ ಅನ್ಸಾತಿಲ್ಲ. ಮಟ್ಟುಗುಳ್, ಉಡುಪಿದವ್ರು ಯಾರ ಇದ್ರಿ ಅಂದ್ರೆ ಆನ್ಸರ್ನ ಹಾಕ್ಬೋದು. ಇದನ್ನ ಉಡುಪಿದವ್ರು ಯಾರಾದ್ರೂ ಇದ್ರೆ ಇದನ್ನ ಆನ್ಸರ್ನ ಹಾಕ್ಬೋದು. ಉಡುಪಿ ಬಿಟ್ಟು ಬೇರೆ ಇದ್ರಪ್ಪ ಅಂತಂದ್ರ ಬೇರೆ ಡಿಸ್ಟ್ರಿಕ್ಟ್ ದವ್ರು ಇದ್ರೆ ಸ್ವಲ್ಪ ನಿಮ್ಗೆ ಎಲ್ಲಿ ಲಿಂಕೇ ಸಿಗಂಗಿಲ್ಲ. ಮಾವಿನ ಕಾಯಿ, ಮೆಣಸಿನಕಾಯಿ, ಬದ್ನೆಕಾಯಿ, ಬಾಳೆಕಾಯಿ, ಹೌದಾ? ಬಾಳೆಕಾಯಿ ಯಾವ್ದು ಲಿಂಕ್ ಸಿಗ್ತದ್ರಿ ಉಡುಪಿ ಮಟ್ಟುಗೊಳ್ಳು ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡ್ರಿ. ಮಟ್ಟುಗುಳ್ಳ ಯಾವ್ದು ನನಗಂತೂ ಲಿಂಕ್ ಸಿಕ್ಕಿರ್ಲಿಲ್ರಿ, ಬಟ್ ಆದ್ರೂ ಏನೈತಿ, ಇದು ಬ್ರಿಂಜಾಲ್ ಐತಿ, ಬದನೆಕಾಯಿಗೆ ಸಂಬಂಧಪಟ್ಟಿದೈತ್ರಿ. ಇದು ಬದನೆಕಾಯಿ ಅಂತ ನಾವು ಹೇಳ್ತೀವಿ, ಬದನೆಕಾಯಿಗೆ ಸಂಬಂಧಪಟ್ಟಿದೈತ್ರಿ GI ಟ್ಯಾಗ್. ಆದ್ರೆ ಉಡುಪಿ ಮಟ್ಟುಗುಳ್ಳಕ್ಕ GI ಟ್ಯಾಗ್ ಸಿಕ್ಕಿತ್ತು. ಅದು ಯಾವ್ದಕ್ ಸಂಬಂಧಪಟ್ಟಿತ್ತು ಅಂತಂದ್ರ ಬದನೆಕಾಯಿಗೆ ಸಂಬಂಧಪಟ್ಟಿದೈತಿ. ನೋಡ್ರಿ, GI ಟ್ಯಾಗ್ ನಿಮ್ಗ ಎಕ್ಸಾಮ್ ಈಗ ಬಾಳ ಕೇಳಾಕತ್ತಾನ ಕ್ವಶನ್ಸ್ ನ. ಈ ನೋಡಿ ಎಸ್ಪೆಷಲಿ 2022ರಿಂದ ಯಾವ್ಯಾವ ಎಕ್ಸಾಮ್ಸ್ ಆಗ್ಲಿಕತ್ತದಲ್ಲ, GI ಟ್ಯಾಗ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಯಾಕಿದು GI ಟ್ಯಾಗ್ಸ್ ಅಂತ ಕೊಡ್ಲಿಕತ್ತಾರಪ್ಪ ಅಂತಂದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ಹೇಳ್ತೀವಿ ನಾವು. ಜಿಯೋಗ್ರಾಫಿಕಲ್ ಇಂಡಿಕೇಶನ್, ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ಹೇಳ್ತೀವಿ, ರೈಟ್? ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ಹೇಳ್ತೀವಿ, ರೈಟ್? ಜಿಯೋಗ್ರಾಫಿಕಲ್ ಇಂಡಿಕೇಶನ್ಸ್ ಅಂತ ಹೇಳ್ತೀವಿ. ಯಾಕಪ್ಪ ಅಂತಂದ್ರ ಈ ರೆವಲ್ಯೂಷನ್ಸ್ ಕ್ರಾಂತಿಗಳನ್ನ ಅನ್ನೋದು ಏನ್ ಶುರು ಆಯ್ತಲ್ಲ, ಸೊ ಯಾವ್ಯಾವ ರಾಜ್ಯದಲ್ಲಿ ಅದರದ ಭೌಗೋಳಿಕ ಸಂಬಂಧಪಟ್ಟಂಗ ನಾವ್ ಏನ್ ಮಾಡ್ಲಿಕತ್ತೀವಿ, ಬೆಳೆಗಳನ್ನ ಬೆಳಿಲಿಕತ್ತಿದ್ವಲ್ಲ. ಸೊ ಅವಾಗ ಏನಾಯ್ತಪ್ಪ ಅಂತಂದ್ರೆ ಅಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಫೇಮಸ್ ಏನ್ ಮಾಡ್ಲಿಕತ್ತೀವಿ ನಾವು, ಬೆಳೆಗಳನ್ನ ಬೆಳಿಲಿಕತ್ತೀವಿ. ಸೊ ಅದ್ರಲ್ಲಿ ಅದಕ್ಕ ನಾವ್ ಏನ್ ಮಾಡಕ್ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ನಾವು ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ನ ತಂದ್ವಿ. ಓಕೆ, ಇಂಡಿಕೇಶನ್ಸ್ ಅನ್ನೋ ಕಾನ್ಸೆಪ್ಟ್ ನ ತಂದಿ ಅವಾಗ ಒಂದೊಂದು ಉತ್ಪನ್ನಕ್ಕೆ ನಾವ್ ಏನ್ ಮಾಡ್ಲಿಕತ್ತೀವಿ, GI ಟ್ಯಾಗ್ ನ ಕೊಡ್ಕೊಂತ ಯಾವ್ಯಾವ ಆರ್ಗ್ಯಾನಿಕ್ ನಾವು ಫಾರ್ಮ್ ಮಾಡ್ತೀವಿ ಅವಕ್ಕೆ ಏನ್ ಮಾಡ್ತೀವಿ, GI ಟ್ಯಾಗ್ ಗಳನ್ನ ಕೊಡ್ಕೊಂತ ಹೋಗ್ತೀವಿ. ಸೊ ಉಡುಪಿ ಮಟ್ಟುಗಳು ಅಂತಂದ್ರ GI ಟ್ಯಾಗ್ ಯಾವ್ದು? ಉಡುಪಿ ಮಟ್ಟುಗಳು. ಬ್ರಿಂಜಾಲಿಗೆ ಏನಂತೀವಿ ನಾವು? ಮಟ್ಟುಗುಳ್ಳ ಅಂತ ಕರಿತೀವಿ, ಮಟ್ಟುಗುಳ್ಳ ಅಂತ ಕರಿತೀವಿ, ರೈಟ್? ತಿಳಿತ್ರಿ? ಓಕೆ. ನೆಕ್ಸ್ಟ್, ಕರ್ನಾಟಕ ಡಿಸ್ಟ್ರಿಕ್ಟ್ ಬೇಸಿಕ್ ಇನ್ಫಾರ್ಮೇಶನ್, ಕರ್ನಾಟಕ ಜಿಲ್ಲೆಗಳ ಮೂಲ ಮಾಹಿತಿ. ನೋಡ್ರಿ, ಕರ್ನಾಟಕ ಜಿಲ್ಲೆಗಳದ ಮೂಲ ಮಾಹಿತಿ ನೋಡ್ಕೋರಿ, ರೈಟ್? ಎಲ್ಲಾ ಜಿಲ್ಲೆಗಳ ಯಾವ ಜಿಲ್ಲೆ ಎಷ್ಟು ವಿಸ್ತರಣೆ ಐತಿ, ಯಾವ ಜಿಲ್ಲೆಗಳೊಳಗೆ ಏನೇನ್ ಫೇಮಸ್ ಅದಾವು, ಏನ ರಿನೇಮ್ ಮಾಡಿದ್ರೆ, ಏನ್ರ ಹೊಸ ಮರುನಾಮಕರಣ ಮಾಡಿದ್ರೆ ಏನಂತ ಮರುನಾಮಕರಣ ಮಾಡ್ಯಾರ, ಹೌದು, ಅದ್ರೊಳಗಡೆ ಏನ್ ಫೇಮಸ್ ಐತಿ, ಅಲ್ಲಿ ಯಾವ ತರ. ಇಲ್ಲಿ ಒಂದು ಜಿಲ್ಲೆ ಅಂತ ತಗೊಂಡ್ರೆ ಆ ಜಿಲ್ಲೆದ ಎಲ್ಲಾ ನೋಡ್ಕೊಂಡ್ ಬಿಡ್ರಿ ನೀವು. ಓಕೆ, ಪೊಲಿಟಿಕಲ್ ಆಯ್ತು, ಜಿಯೋಗ್ರಫಿಕಲ್ ಆಯ್ತು, ಸೈಂಟಿಫಿಕಲ್ ಆಯ್ತು, ಏನೇನೈತಿ ಎಲ್ಲಾ ನೋಡ್ಕೊಂಡ್ಬಿಡ್ರಿ. ಅಲ್ಲಿ ಏನ್ ನಮ್ಗೆ ಜಾಸ್ತಿ ಸಿಗ್ತದ, ಹೌದಾ? ಈಗ ಲಿಥಿಯಂ ಅಂತ ಅಂದ್ವಿ ನಾವು. ಲಿಥಿಯಂ ಅನ್ನೋ ಒಂದು ಮಿನಿರಲ್ ಖನಿಜ ನಮಗ್ ಫಸ್ಟ್ ಎಲ್ಲಿ ಸಿಕ್ಕಿತ್ತು? ಮಂಡ್ಯ ಡಿಸ್ಟ್ರಿಕ್ಟ್ ಒಳಗಡೆ ಸಿಕ್ಕಿತ್ತು. ನೋಡ್ರಿ, ಇದು ನ್ಯೂಸ್ ಬಂದು ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಯಾವ್ಯಾವ ಎಕ್ಸಾಮ್ಸ್ ಆಗ್ಯಾವಲ್ಲ ಎಲ್ಲಾ ಎಕ್ಸಾಮ್ಸ್ ಒಳಗಡೆ ಇದು ಕ್ವಶನ್ ನ ಕೇಳ.
ಹೌದಾ. ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಿಥಿಯಂ ಅನ್ನೋದು ಸಿಕ್ಕಿದೆಲ್ಲಪ್ಪ ಅಂತ ನಮ್ಮ ಮಂಡ್ಯದಲ್ಲಿ ಸಿಕ್ಕಿತ್ತು. ಎಲ್ಲಿ ಸಿಕ್ಕಿತ್ತು? ಮಂಡ್ಯದಲ್ಲಿ ಸಿಕ್ಕಿತ್ತು. ಇದು ಕ್ವಶನ್, ಇದು ಏನ್ ನ್ಯೂಸ್ ಬಂದಿದೆ ತಡ, ನೆಕ್ಸ್ಟ್ ನೀವ್ ಯಾವ ಎಕ್ಸಾಮ್ ಬರೀರಿ ಆ ಎಲ್ಲಾ ಎಕ್ಸಾಮ್ಸ್ ಒಳಗೂ ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ರು. ಇದ್ರ ಮೇಲೆ ಕ್ವಶನ್ಸ್ ಕೇಳ, PC ಒಳಗಂತೂ ಡೈರೆಕ್ಟ್ ಕೇಳನ್ರಿ. PC PSI ಕ್ವಶನ್ ಎಕ್ಸಾಮ್ಸಿಗಂತೂ ಡೈರೆಕ್ಟ್ ಕೇಳೋಣ. ಇನ್ KS IAS ಒಳಗಡೆ ಹೆಂಗ್ ಕೇಳಿದ್ರು ಸ್ಟೇಟ್ಮೆಂಟ್ ಕೇಳೋಣ, ಅದ್ರೊಳಗಡೆ ಸ್ವಲ್ಪ ಲಿಥಿಯಂ ಬಗ್ಗೆ ಲಿಥಿಯಂ ರಿಲೇಟೆಡ್ ಒಂದ್ ಸ್ವಲ್ಪ ಕಾನ್ಸೆಪ್ಟ್ ಅನ್ನ ಕೇಳಿದಾನೆ. ಬಟ್ PC PSI ಗಂತೂ ಎಷ್ಟು 2-3 ಸತಿ ಇದನ್ನ ಡೈರೆಕ್ಟ್ ಕ್ವಶನ್ ಅನ್ನ ಕೇಳಿದಾನೆ. ಹೌದಾ. ಲಾರ್ಜೆಸ್ಟ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಬೈ ಏರಿಯಾ, ವಿಸ್ತೀರ್ಣದ ಆಧಾರ ಮೇಲೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಬೆಳಗಾವಿ ಜಿಲ್ಲೆ. ಯಾವುದು? ಬೆಳಗಾವಿ ಜಿಲ್ಲೆ ಅಂತ ನಾವು ಹೇಳ್ತೀವಿ. ಬೆಳಗಾವಿ ಜಿಲ್ಲೆ ಅಂತ ಹೇಳ್ತೀವಿ, ರೈಟ್. ನೆಕ್ಸ್ಟ್, ಬೆಂಗಳೂರು urban district is famous for, ಬೆಂಗಳೂರು ನಗರ ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧ? ಯಾವುದಕ್ಕೆ? IT ಇಂಡಸ್ಟ್ರಿ ಪ್ರಸಿದ್ಧ ಐತಿ ಅಂತ ಹೇಳ್ತೀವಿ. IT ಇಂಡಸ್ಟ್ರಿಗೆ ಏನೈತಿ ಇದು ಪ್ರಸಿದ್ಧ ಐತಿ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಏನ್ ಮಾಡ್ರಿ, ಸ್ವಲ್ಪ SDG ನ ಕನೆಕ್ಟ್ ಮಾಡ್ಕೋರಿ. ಹೌದಾ. SDG ಗೋಲ್ಸ್ ನ ಕನೆಕ್ಟ್ ಮಾಡ್ಕೋರಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಒಂದು ಗೋಲ್ ಬರ್ತದ, ಇಂಡಸ್ಟ್ರಿ ಇನೋವೇಷನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ಒಂದು ಗೋಲ್ ಬರ್ತದ. ಆ ಸ್ವಲ್ಪ ಗೋಲ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ. ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಳಗಡೆ ಒಂದು ಇಂಡಸ್ಟ್ರಿ ಇನೋವೇಷನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಗುರಿ ಬರ್ತೈತಿ. ಸ್ವಲ್ಪ ಅದನ್ನ ಲಿಂಕ್ ಮಾಡ್ಕೋರಿ. ಓಕೆ. ಸೊ ಬೆಂಗಳೂರು urban district is famous for IT ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. IT ಹಬ್ ಅಂತ ಅದಕ್ಕೆ ಕರಿತೀವಿ ನಾವು. ಓಕೆ. ಇದಕ್ಕೆ ಏನಂತ ಕರಿತೀವಿ ನಾವು? IT ಹಬ್ ಅಂತಾನು ಕರಿತೀವಿ. IT ಹಬ್ ಅಂತ ಕರಿತೀವಿ, ರೈಟ್. IT ಹಬ್ ಅಂತ ಕರಿತೀವಿ, ರೈಟ್. ಬರ್ತೈತ್ರಿ. ನೆಕ್ಸ್ಟ್, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಯುನೆಸ್ಕೋ ವಿಶ್ವ ಪಾರಂಪರ್ಯ ಪಟ್ಟಿಗಳು, ಪಾರಂಪರಿಕ ತಾಣಗಳು ಅಂತ ಹೇಳ್ತೀವಿ. ಪಾರಂಪರಿಕ ತಾಣಗಳು ಅಂತ ಹೇಳ್ತೀವಿ. ಆ ಪಾರಂಪರಿಕ ತಾಣಗಳ ಮೇಲೆ ಈಗ ಯಾವ್ದು ಪಾರಂಪರಿಕ ತಾಣ ಹೊಸದ್ ಯಾವ್ದಾದ್ರು ಘೋಷಣೆ ಮಾಡಿದ್ರೆ ಅವ್ ನೋಡ್ಕೋರಿ. ಅವ್ ಯಾವ ಡಿಸ್ಟ್ರಿಕ್ಟ್ ನಾಗ ಅದಾವ, ಯಾವ ಜಿಲ್ಲೆಗಳು ಒಳದಾಗ, ಯಾವ ಊರ್ದಾಗ ಅದಾವು, ಯಾವ ನದಿ ದಂಡೆ ಮೇಲೆ ಅದಾವು, ಈ ತರ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಹಂಪಿ ಈಸ್ ಲೊಕೇಟೆಡ್ ಇನ್ ವಿಚ್ ಡಿಸ್ಟ್ರಿಕ್ಟ್? ಬಳ್ಳಾರಿ ಡಿಸ್ಟ್ರಿಕ್ಟ್. ಹಂಪಿ ಯಾವ ಜಿಲ್ಲೆಯಲ್ಲಿ ಐತಿ ಅಂತಂದ್ರ ಬಳ್ಳಾರಿ ಜಿಲ್ಲೆಯಲ್ಲಿ ಐತಿ ಅಂತ ನಾವು ಹೇಳ್ತೀವಿ, ರೈಟ್. ಸೊ ನೆಕ್ಸ್ಟ್, ತಾಜ್ ಮಹಲ್ is situated on the banks of which river? ಹೇಳಿದ್ನಲ್ಲ ಯಾವ ನದಿ ದಂಡೆ ಮೇಲೆ ಐತಂತ ನಿಮ್ಗೆ ಎಕ್ಸಾಮ್ ಕ್ವಶನ್ ಕೇಳ್ತಾನ. ಸೊ ತಾಜ್ ಮಹಲ್ ಅನ್ನೋದು ಯಾವ ನದಿಯ ತೀರದಲ್ಲಿ ಐತಿ? ಯಮುನಾ ನದಿ ತೀರದಲ್ಲಿ ಐತಿ ಅಂತ ಹೇಳ್ತೀವಿ. ಯಾವ ನದಿಯ ತೀರದಲ್ಲಿ? ಯಮುನಾ ನದಿಯ ತೀರದಲ್ಲಿ ಐತಿ ಅಂತ ಹೇಳ್ತೀವಿ. ಯಮುನಾ ನದಿ ತೀರದಲ್ಲಿ ಐತಿ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ವಿಶ್ವ ಪಾರಂಪರಿಕ ತಾಣಗಳ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊ. ಸ್ವಲ್ಪ ಯಾಕ್ರಿ ಬಾಳೆ ನೋಡ್ಕೊರಿ, ರೈಟ್. ಸ್ವಲ್ಪ ಬೇಡ, ಬಾಳೆ ನೋಡ್ಕೊ, ರೈಟ್. ನೆಕ್ಸ್ಟ್, ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸ್, ಪ್ರಮುಖ ಪ್ರವಾಸಿ ತಾಣಗಳು ಅಂತ ಹೇಳ್ತೀವಿ. ಪ್ರಮುಖ ಪ್ರವಾಸಿ ತಾಣಗಳು. ಜೋಗ್ ಫಾಲ್ಸ್ ಈಸ್ ಲೊಕೇಟೆಡ್ ಇನ್, ಜೋಗ್ ಫಾಲ್ಸ್, ಜೋಗ್ ಜಲಪಾತ ಎಲ್ಲಿದೆ ಅಂತ ಹೇಳ್ತೀವಿ. ಜೋಗ್ ಜಲಪಾತ ಎಲ್ಲೈತ್ರಿ? ಶಿವಮೊಗ್ಗ, ಕೊಡಗು, ಚಿಕ್ಕಮಂಗ್ಳೂರು, ಹಾಸನ. ಚಿಕ್ಕಮಂಗ್ಳೂರು ಅಂತ ಹೇಳ್ತೀವಿ. ಚಿಕ್ಕಮಂಗ್ಳೂರು ಅಂತ ಹೇಳ್ತೀವಿ, ರೈಟ್. ಸೊ ಇಲ್ಲಿ ಇವೆಲ್ಲ ಏನ್ ಬರ್ತಾವ? ಪ್ರಮುಖ ಪ್ರವಾಸಿ ತಾಣಗಳು ಏನದವಪ್ಪ ಅಂತಂದ್ರ ನಿಮಗ ಸ್ಟಾಟಿಕ್ ಪಾಯಿಂಟ್ ಐತಿ. ಸೊ ಸ್ಟಾಟಿಕ್ ನ ನೀವು ನೀಟಾಗಿ ಸ್ವಲ್ಪ ನೋಡ್ಕೊ. ಕೂರ್ಗ್ ಈಸ್ ಫೇಮಸ್ ಫಾರ್, ಕೂರ್ಗ್ ಯಾವುದಕ್ಕೆ ಪ್ರಸಿದ್ಧ? ಕಾಫಿ, ಟೀ, ಕಾಟನ್, ಸಿಲ್ಕ್. ಕಾಫಿಗೆ ಪ್ರಸಿದ್ಧ ಅಂತ ಹೇಳ್ತೀವಿ. ಕೂರ್ಗ್ ಈಸ್ ಫೇಮಸ್ ಫಾರ್ ಕಾಫಿ ಅಂತ ನಾವು ಹೇಳ್ತೀವಿ. ಕಾಫಿ ಈಸ್ ಫೇಮಸ್ ಫಾರ್ ಕೂರ್ಗ್ ಅಂತ ನಾವು ಹೇಳ್ತೀವಿ. ಗೊತ್ತಾಯ್ತಾ, ರೈಟ್. ಸೊ ಇಲ್ಲಿ ನಿಮ್ಗೆ ಏನೈತಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್, ಪ್ರಮುಖ ಪ್ರವಾಸಿ ತಾಣಗಳು, ಜಾಸ್ತಿ ಸ್ಟಾಟಿಕ್ ಪಾಯಿಂಟ್ ಐತಿ, ಸ್ಟಾಟಿಕ್ ಪಾರ್ಟ್ ಐತಿ. ಮ್ಯಾಪಿಂಗ್ ನೀಟಾಗಿ ನೋಡ್ಕೋರಿ. ಇಲ್ಲಿ ಮ್ಯಾಪಿಂಗ್ ನೋಡ್ಕೊಂಡ್ರೆ ನೀವು ಆಟೋಮೆಟಿಕ್ ನೀಟ್. ಅದಕ್ಕ ನಾನು ನಿಮ್ಗೆ ಏನ್ ಹೇಳಿದಲ್ಲ, ಇಲ್ಲಿ ಪರ್ಟಿಕ್ಯುಲರ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ ರಿಲೇಟೆಡ್ ಏನ್ ಮಾಡ್ಕೋರಿ, ಎಲ್ಲಾ ಡಿಸ್ಟ್ರಿಕ್ಟ್ಸ್ ಒಂದೊಂದು ಸಪರೇಟ್ ಲಿಸ್ಟ್ ಮಾಡ್ಕೊಂಡು ಆ ಡಿಸ್ಟ್ರಿಕ್ಟ್ ಒಳಗಡೆ ಏನೇನ್ ಫೇಮಸ್ ಅದಾವ, ರೈಟ್. ಆ ಡಿಸ್ಟ್ರಿಕ್ಟ್ ಒಳಗಡೆ ಏನೇನ್ ಫೇಮಸ್ ಅದಾವ ಅನ್ನೋದನ್ನ ನೀಟಾಗಿ ನೀವು ನೋಡ್ಕೊಂತ ಹೋಗ್ರಿ. ಅಂದ್ರೆ ಒಂದು ಲಿಸ್ಟ್ ಮಾಡ್ರಿ. ಈಗ ಡಿಸ್ಟ್ರಿಕ್ಟ್ ಪರ್ಟಿಕ್ಯುಲರ್ ಈಗ ಯಾವ್ದೋ ಒಂದು ವಿಜಾಪುರ ಜಿಲ್ಲೆ ಅಂತ ತಗೊಂಡ್ರಪ್ಪ ಅಂತಂದ್ರ, ವಿಜಯಪುರ್ ನೋಡ್ರಿ, ಇದು ನಾಮಕರಣ ಆಗ್ಯದ ವಿಜಯಪುರ್ ಅಂತ. ಮೊದಲು ಇದಕ್ಕೆ ಏನಂತ ಕರಿತಿದ್ರು? ಬಿಜಾಪುರ್ ಅಂತ ಕರಿತಿದ್ರು. ಹೌದಾ, ಬಿಜಾಪುರ್ ಅಂತ ಕರಿತಿದ್ರು. ಬಟ್ ಇವಾಗ ಇದಕ್ಕೆ ಏನಂತ ಕರೀತಾರೆ? ವಿಜಯಪುರ್ ಅಂತ ಕರೀತಾರೆ. ಅಂದ್ರೆ ಈಗ ಒಂದು ಡಿಸ್ಟ್ರಿಕ್ಟ್ ಅನ್ನ ತಗೊಂಡ್ರಪ್ಪ ಅಂತಂದ್ರ ನಿಮ್ಗೆ ಆ ಡಿಸ್ಟ್ರಿಕ್ಟ್ ರಿಲೇಟೆಡ್ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಮತ್ತೆ ಅಲ್ಲಿ ಏನ್ ಫೇಮಸ್ ಐತಿ, ಓಕೆ, ಅಲ್ಲಿ ಯಾವ್ದಾದ್ರು ಯುನೆಸ್ಕೋ ಅಂದ್ರೆ ವಿಶ್ವ ಪಾರಂಪರಿಕ ತಾಣಗಳ ಮೇಲೆ ಯಾವ್ದಾದ್ರು ಅಲ್ಲಿ ಒಂದು ಪ್ಲೇಸ್ ಅನ್ನ ಘೋಷಣೆ ಆಗಿತ್ತಪ್ಪ ಅಂದ್ರೆ ಆ ಪ್ಲೇಸ್ ಯಾವ್ದು, ಓಕೆ, ಅಲ್ಲಿ ಯಾವ ತರ ರಾಜಕೀಯ ಆಳ್ವಿಕೆ ಆಗಿತ್ತು, ರಾಜರ ಆಳ್ವಿಕೆ ಯಾವ ತರ ಐತಿ, ಮೊದಲು ಯಾವ ಟೈಪ್ ಇತ್ತು, ಈಗ ಯಾವ ಟೈಪ್ ಐತಿ, ಅಲ್ಲಿ ಏನು ನಾವು ಜಾಸ್ತಿ ಬೆಳೆಗಳನ್ನ ಬೆಳಿತೀವಿ, ಮತ್ತ ಅದ್ರ ವಿಸ್ತೀರ್ಣ ಎಷ್ಟೈತಿ, ಇದನ್ನೆಲ್ಲಾ ಸ್ವಲ್ಪ ಜಿಯೋಗ್ರಫಿಕಲ್ ರಿಲೇಟೆಡ್, ಪೊಲಿಟಿಕಲ್ ರಿಲೇಟೆಡ್, ಸೈಂಟಿಫಿಕಲ್ ರಿಲೇಟೆಡ್, ಈ ಮೂರು ಕಾನ್ಸೆಪ್ಟ್ಸ್ ಒಳಗಡೆ ನೀವ್ ಏನ್ ಮಾಡ್ರಿ, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಏನ್ ಮಾಡ್ರಿ, ಚಾರ್ಟ್ ಮಾಡ್ಕೊರಿ. ಹಿಂಗ್ ಚಾರ್ಟ್ ಮಾಡಿದ್ರೆ ನಾ ಡೆಫಿನೆಟ್ಲಿ ಹೇಳ್ತೀನಿ ನಿಮ್ 60% ಸಿಲೆಬಸ್ ಕವರ್ ಆಗ್ತದೆ. ಪ್ರತಿಯೊಂದು ಡಿಸ್ಟ್ರಿಕ್ಟ್ ನೀವು ಚಾರ್ಟ್ ಮಾಡ್ಕೊಂತ ಹೋಗ್ರಿ, ಅಲ್ಲಿ ನಿಮ್ದು ಏನಾಗ್ತದೆ 60% PC ಎಕ್ಸಾಮಿಗೆ 60% ಸಿಲೆಬಸ್ ನಿಮ್ದು ಕವರ್ ಆಗ್ತದೆ. 60% ಸಿಲೆಬಸ್ ಕವರ್ ಆಗ್ತದೆ ಅಂತ. ಇನ್ 40% ಏನೈತಲ್ರಿ, ಆ 40% ಏನೈತಲ್ಲಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಐತಿ. ಅದು ಇಂಟರ್ನ್ಯಾಷನಲ್ ಆಗಿರ್ಬೋದು, ನ್ಯಾಷನಲ್ ಆಗಿರ್ಬೋದು ಅಂತ ಹೇಳಾಕ್ತೀನಿ. ಸೊ ಗೊತ್ತೈತ್ರಿ. ಸೊ ಈ ತರ ನೀವ್ ಏನ್ ಮಾಡ್ರಿ, ಟಾಪಿಕ್ಸ್ ಅನ್ನ ಡಿವೈಡ್ ಮಾಡ್ಕೊಂತ ಏನ್ ಮಾಡ್ರಿ, ನೀಟಾಗಿ ಕರೆಂಟ್ ಅಫೇರ್ಸ್ ನ ಓದ್ಕೋತಾರ. ಸುಮ್ನ ಕರೆಂಟ್ ಅಫೇರ್ಸ್ ಮೇಡಮ್ 1 ವರ್ಷದಿಂದ ಓದ್ಬೇಕ್ರಿ ಅಥವಾ ಈ ವರ್ಷನ ಓದ್ಬೇಕ್ರಿ ಅಂತ ಕ್ವಶನ್ಸ್ ಡೈಲಿ ಕೇಳ್ಬೇಡ್ರಿ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಗ ಇಲ್ಲಿ ಸ್ಟಾರ್ಟಿಂಗ್ ಡೇ ಅಂತಿಲ್ಲ, ಎಂಡಿಂಗ್ ಡೇ ಅಂತ ಇಲ್ಲ. ನಾನು ಮಣ್ಣಿಂದ ಹೇಳ್ಕೊಂಡ್ ಬರತ್ತೀನಿ. ಕರೆಂಟ್ ಅಫೇರ್ಸ್ ಅಂದ್ರೆ ಟಾಪಿಕ್ಸ್.
ಟಾಪಿಕ್ಸ್ ನ ಚೂಸ್ ಮಾಡ್ಕೊಂಡು ಕರೆಂಟ್ ಅಫೇರ್ಸ್ ನ ಪ್ರಿಪೇರ್ ಮಾಡ್ಕೊಂಡ್ ಬರ್ರಿ. ಈಗ ಸ್ಪೋರ್ಟ್ಸ್ ಅಂತ ಓದಾಕತ್ತೀರಂದ್ರ ಸ್ಪೋರ್ಟ್ಸ್ ಒಳಗಡೆ ಯಾವ್ದು ಒಲಿಂಪಿಕ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ನಿಮಗ್ ಕೇಳ್ತಾನ, ಹೌದಾ, ಒಲಿಂಪಿಕ್ಸ್ ರಿಲೇಟೆಡ್ ಎಲ್ಲಾನು ನೀಟಾಗಿ ನೀವು ಒಂದ್ ಮಾಡ್ರಿ, ಒಂದ್ ಕಡೆ ಚಾರ್ಟ್ ಮಾಡ್ಕೋರಿ ಅಂತ ಹೇಳ್ತಾರೆ. ಅವಾರ್ಡ್ಸ್ ರಿಲೇಟೆಡ್ ಎಸ್ಪೆಷಲಿ ಕರ್ನಾಟಕ ಅವಾರ್ಡ್ಸ್ ಯಾವ್ದು, ಇಂಡಿಯನ್ ಅವಾರ್ಡ್ಸ್ ಯಾವ್ದು, ಗ್ಯಾಲಂಟ್ರಿ ಅವಾರ್ಡ್ಸ್ ಯಾವ್ದು, ಹೌದಾ, ಈ ರೀತಿ ನೀವು ಲಿಸ್ಟ್ ಮಾಡ್ಕೊಂತ ಹೋಗ್ರಿ. ಸಾಹಿತ್ಯದ ರಿಲೇಟೆಡ್ ಕೇಳ್ತಾನ, ಬುಕ್ಸ್ ಅಂಡ್ ಆಥರ್ಸ್ ರಿಲೇಟೆಡ್ ಕೇಳ್ತಾನ. ಸೊ ಇಲ್ಲಿವರೆಗೂ ನಾ ಇವತ್ತಿನವರೆಗೂ ಏನ್ ಹೇಳ್ಕೊಂತ ಬಂದಿನಿ ಇವೆಲ್ಲಾನು ಇಂಪಾರ್ಟೆಂಟ್ ಟಾಪಿಕ್ಸ್ ನ ಈ ತರ ನೀವ್ ಏನ್ ಮಾಡ್ರಿ ಕವರ್ ಮಾಡ್ಕೊಂತ ಹೋಗ್ರಿ ಅಂತ ಹೇಳ್ತೀವಿ. ನೋಡೋಣ್ರಿ, ನಾಳೆಯಿಂದ ನಾವ್ ಏನ್ ಮಾಡ್ಲಿಕ್ಕತ್ತೇವಿ, ನೆಕ್ಸ್ಟ್ ಬರೋ ಕ್ಲಾಸಸ್ ಇಂದ ನಾವ್ ಏನ್ ಮಾಡ್ತೇವೆ, ಆಲ್ಮೋಸ್ಟ್ ನಿಮಗ್ PC ಎಕ್ಸಾಮ್ ಈಗ ಇಂಪಾರ್ಟೆಂಟ್ ಇರೋ ಹಂಗ ನಾನ್ ಏನ್ ಮಾಡ್ತೀನಿ, ಓಲ್ಡ್ ಕ್ವಶನ್ ಪೇಪರ್ಸ್ ನ ತಗೊಂಡ್ ಬಂದು ಸಬ್ಜೆಕ್ಟ್ ವೈಸ್ ನಿಮ್ಗೆ ಏನ್ ಮಾಡ್ತೀನಿ, ಕ್ವಶನ್ಸ್ ಅನ್ನ ಏನ್ ಮಾಡ್ತೀನಿ ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ಓಲ್ಡ್ ಕ್ವಶನ್ ಪೇಪರ್ ನಿಮ್ಗೆ ಒಂದ್ ರಿವಿಷನ್ ಆಗ್ತದ, ಮತ್ತೆ ಅಲ್ಲಿ ಯಾವ ತರ ನೆಕ್ಸ್ಟ್ ನಿಮ್ಗೆ ಕಾನ್ಸೆಪ್ಟ್ ಎಕ್ಸಾಮ್ ಈಗ ಕೇಳ್ಬೋದು ಅನ್ನೋದನ್ನ ಫಸ್ಟ್ ಸೈನ್ಸ್, ಆಮೇಲೆ ಪಾಲಿಟಿ. ಸೈನ್ಸ್ ಸಬ್ಜೆಕ್ಟ್ ಮೇಲೆ ಪ್ರೀವಿಯಸ್ ಕ್ವಶನ್ಸ್ ಅನ್ನ ಯಾವ ತರ ಕೇಳಿದ್ದ, ಓಕೆ, ಪಾಲಿಟಿ ಮೇಲೆ ಯಾವ ತರ ಕೇಳಿದ, ಜಿಯೋಗ್ರಫಿ ಮೇಲೆ ಯಾವ ತರ ಕೇಳಿದ, ಹಿಸ್ಟ್ರಿ, ಪಾಲಿಟಿ, EVS ಈ ತರ ಒಂದೊಂದು ಸಬ್ಜೆಕ್ಟ್ ಡಿವೈಡ್ ಮಾಡ್ಕೊಂತ ನಿಮ್ಗೆ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ಯಾನ ಅಂತ ನಾನು ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ. ಸ್ವಲ್ಪ ನೀವಿಲ್ಲಿ ನಾನು ನಿಮ್ಗೆ ಆಲ್ರೆಡಿ ಸ್ಟ್ರಾಟಜಿ ಹೇಳಿದ್ನ ಸ್ಟಾರ್ಟಿಂಗ್, ಒಂದು 3 ಟಾಪ್ ಸಬ್ಜೆಕ್ಟ್ ಏನ್ ಮಾಡಿದ್ರಿ ಪರ್ಫೆಕ್ಟ್ ಆಗಿ ಓದ್ಕೊಂಡು ಕರೆಂಟ್ ಅಫೇರ್ಸ್ ನ ಎಲ್ಲಾ ಸಬ್ಜೆಕ್ಟ್ ಲಿಂಕ್ ಮಾಡ್ಕೊಂಡು ಹೋದ್ರ ಫಿಕ್ಸ್ ನಿಮ್ದು ಲಿಸ್ಟ್ ಒಳಗಡೆ ಹೆಸರು ಕೂಡ್ತದ ಅಂತ ಹೇಳ್ತೀನಿ. ಫಿಕ್ಸ್ ನಿಮ್ದು ಲಿಸ್ಟ್ ಒಳಗಡೆ ಹೆಸರು ಕೊಡ್ತೀವಿ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಅನ್ನೋದು ಏನೈತಲ್ಲ ಇದು ಎಲ್ಲರಿಗೂ ಲಿಂಕ್ ಐತ್ರಿ, ಇದೊಂದು ಬೇಸ್ ರೀ. ಇದು ಕರೆಂಟ್ ಅಫೇರ್ಸ್ ಅನ್ನೋದು ಏನೈತಿ ಎಲ್ಲಾ ಸಬ್ಜೆಕ್ಟ್ಸಿಗೂ ಲಿಂಕ್ ಐತಿ, ಗೊತ್ತಾಯ್ತು. ಸೊ ನಿಮ್ದು ಏನೈತಿ ದಿನನಿತ್ಯ ನಿಮ್ದು ಏನೈತಿ ಸ್ಟಡಿ ಏನೈತಿ ಜಾರಿಯಲ್ಲಿ ಇರ್ಲಿ, ಒಂದ್ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ಬೇಡ್ರಿ. ಹಾರ್ಡ್ಲಿ ನಿಮಗೆ 1.5 ತಿಂಗಳು ಅಷ್ಟ ಟೈಮ್ ಐತಿ ಎಕ್ಸಾಮಿಗೆ. ನಾನು ನಿಮಗೆ ಪ್ರೀವಿಯಸ್ ಇಯರ್ ಕ್ಲಾಸಸ್ ನಾಗೆ ಹೇಳಿದೆ, ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ಬಾಳ್ ಟೈಮ್ ಕೊಡಂಗಿಲ್ಲ, ಅಪ್ಲಿಕೇಶನ್ ಬಾಳ್ 1 ತಿಂಗಳು ಕೊಡದೆ ಹೆಚ್ಚಂತೆ. ಬಟ್ ಏನೋ 1 ತಿಂಗಳು ಕೊಟ್ಟಾನ, ಆಗಸ್ಟ್ 2ನೇ ತಾರೀಕಿಗೆ ನಿಮ್ದು ಎಕ್ಸಾಮ್ ಆಗ್ತೈತಿ ಅಂತ, ಅದು ಖಂಡಿತವಾಗಿನೂ ಎಕ್ಸಾಮ್ ಆಗ್ತೈತಿ. ಸೊ ನಿಮ್ದು ಏನೈತಿ ಹಾರ್ಡ್ ವರ್ಕ್ ಕಿಂತಲೂ ಸ್ಮಾರ್ಟ್ ವರ್ಕ್ ಇಲ್ಲಿ ಬಾಳ್ ಮಾಡ್ರಿ ಅಂತ ಹೇಳ್ತೀವಿ. ಸ್ಮಾರ್ಟ್ ವರ್ಕ್ ಬಾಳ್ ಮಾಡ್ರಿ, ಗೊತ್ತಾಯ್ತಾ. ಸೊ ನಾ ಹೇಳ್ದಂಗ ಆಲ್ರೆಡಿ ಕ್ರಾಶ್ ಕೋರ್ಸ್ 15ನೇ ತಾರೀಕಿಗೆ ಸ್ಟಾರ್ಟ್ ಆಗ್ತದ. 45 ದಿವಸದ ಕ್ರಾಶ್ ಕೋರ್ಸ್ ಇರ್ತದ. ಅಲ್ಲಿ ನಿಮ್ಗೆ ಏನ ಡೈಲಿ 8 ಅವರ್ಸ್ ಕ್ಲಾಸಸ್ ಇರ್ತದ. ನಿಮ್ಗ ಎಕ್ಸಾಮ್ ಈಗ ಏನ್ ಇಂಪಾರ್ಟೆಂಟ್, PC ನಿಮ್ಗೆ ಕ್ರ್ಯಾಕ್ ಆಗ್ಲಿಕ್ಕೆ, PC ಎಕ್ಸಾಮ್ ಕ್ಲಿಯರ್ ಆಗ್ಲಿಕ್ಕೆ ಏನ್ ಇಂಪಾರ್ಟೆಂಟ್ ಅನ್ನೋದನ್ನ ನಿಮ್ ನೀಟಾಗಿ ಅಲ್ಲಿ ಗೈಡೆಡ್ ಮಾಡ್ತಾರೆ. ಸೊ ಯಾರು ಮಿಸ್ ಮಾಡ್ಬೇಡ್ರಿ, ಜಾಯ್ನ್ ಆಗ್ರಿ. ಓಕೆ, ಟೇಕ್ ಕೇರ್, ಬೈ ಬೈ, ಹ್ಯಾವ್ ಅ good day. Stay tuned with our Classic Education YouTube channel.